ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಗೋಪಿ ಸೇನೆ ಸೆಷನ್ಗೆ ಎಲ್ರೂ ಕಾಯ್ತಾ ಇದ್ದೀವಲ್ವಾ? ಜಗನ್ನಾಥ ರಥಯಾತ್ರೆ, ಜಗನ್ನಾಥನ ಮಹಿಮೆಗಳನ್ನ, ಲೀಲೆಗಳನ್ನ ಕೇಳಲಿಕ್ಕೆ. ಜಗನ್ನಾಥನ ಬಗ್ಗೆ ಎಷ್ಟು ಕೇಳಿದ್ರು ಸಾಲದು, ಕೇಳಿದಷ್ಟು ಇನ್ನೂ ಕೇಳೋಣ ಕೇಳೋಣ ಅನ್ಸುತ್ತೆ. ಹಾಗಾಗಿ ಇವತ್ತು ತುಂಬಾನೇ ತಡ ಮಾಡದೆ ಬೇಗ, ಯಾಕಂದ್ರೆ ಎಷ್ಟೊಂದು ವಿಷಯಗಳನ್ನ ನಾವಿವತ್ತು ಕೇಳಲಿಕ್ಕಿದ್ದೇವೆ ಜಗನ್ನಾಥ ಬಗ್ಗೆ. ಎಲ್ಲರಿಗೂ ಜಗನ್ನಾಥ ಏನೋ ಮಿತ್ರನೂ ಹೌದು, ದೇವರು ಹೌದು. ಎಲ್ಲ ರೀತಿಯಿಂದನೂ ನಮ್ಗೆ ಒಂದು ಸಖ ಅಂತ ಹೇಳ್ಬೋದು. ಜಗನ್ನಾಥನ್ ಬಗ್ಗೆ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರಿಗೂ ಪ್ರೀತಿ ಉಂಟು. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಿನ್ನು ತಡ ಮಾಡದೆ ನಾವು ಪ್ರಾರಂಭಿಸೋಣ. ಓಪನಿಂಗ್ ಪ್ರೇಯರ್ಸ್ ಒಂದಿಗೆ ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ सहगण रघुनाथान्वितं तं सजीवं साद्वैतं सावधूतं परिजन सहितं कृष्ण चैतन्य देवं श्री राधा कृष्ण पादान् सहगण ललिता श्री विशाखान्वितांश. हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 ಹರೇ ಹರೇ. ಇನ್ನೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲಾ ಮಾತಾಜಿಗಳಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ. ಇವತ್ತಿನೊಂದು ವಿಶೇಷ ಕಾರ್ಯಕ್ರಮ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮುಂದಿನ 27ನೇ ತಾರೀಕಿಗೆ, ಇದೇ ತಿಂಗಳ 27ನೇ ತಾರೀಕಿಗೆ ಅಂದ್ರೆ ಮುಂದಿನ ಶುಕ್ರವಾರ ಬರುತ್ತೆ, ಜಗನ್ನಾಥ ರಥಯಾತ್ರೆ ಇದೆ. ನಮ್ಮ ಮೈಸೂರಲ್ಲೂ ಇದೆ, ಮತ್ತೆ ಅದೇ ಸಮಯದಲ್ಲಿ ಜಗನ್ನಾಥ ಪುರಿಯಲ್ಲಿ ಇರೋ ಸಮಯವೇ ಮೈಸೂರಲ್ಲಿ ಸಹ ಇದೆ. ಅವತ್ತಿನ ಒಂದು ದಿನಕ್ಕಾಗಿ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಲ್ವಾ? ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸೋಣ. ಇವತ್ತಿನ ಕಾರ್ಯಕ್ರಮದ ಮೊದಲನಿಗೆ ಪುಷ್ಪಾ ಮಾತಾಜಿಯವರ ಕೀರ್ತನೆ. ಪುಷ್ಪಾ ಮಾತಾಜಿಯವರು ನಮ್ಗೆಲ್ಲರಿಗೂ ಚಿರಪರಿಚಿತರು. ಅವರು ಯಾವಾಗ್ಲೂ ಸೇವೆಗೆ ನಾವು ಕೇಳಿದಾಗ ತಮ್ಮದೆಷ್ಟೇ ಕೆಲಸದ ಒತ್ತಡ ಇದ್ರು ನಮ್ಗೆ ಗೋಪಿ ಸೇನೆಗೆ ಅವರು ಸಮಯವನ್ನು ಕೊಡ್ತಾರೆ. ಇವತ್ತು ಅವರೆಲ್ಲರೂ ಜಗನ್ನಾಥನ ಬಗ್ಗೆ ಕೀರ್ತನೆಯನ್ನು ಹಾಡಿ ನಮ್ಗೆಲ್ಲಾನು ಜಗನ್ನಾಥ್ ಪುರಿಗೆ ಕೊಂಡೋಗೋರಿದ್ದಾರೆ. ಮಾತಾಜಿಯವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 4-5 ವರ್ಷದಿಂದ ಅವರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಮತ್ತೆ ತುಂಬಾ ವಿನಮ್ರ ಭಕ್ತರು. ಅವರ ಮನೆಯಲ್ಲಿ ಭಕ್ತಿ ವೃಕ್ಷ ಸಹ ಪೂರ್ತಿ 64 ವೀಕ್ಸ್ ನಡೆದಿದೆ. ಮತ್ತೆ ಇವಾಗ ಅವರ ಮನೆಯಲ್ಲೇ ನೆಕ್ಸ್ಟ್ ಬ್ಯಾಚ್ ಸಹ ಪ್ರಾರಂಭ ಆಗಿದೆ. ಎಲ್ಲರಿಗೂ ಕಾತರದಿಂದ ಕಾಯುವ ಒಂದು ಕೀರ್ತನೆಯನ್ನು ಕೇಳೋದನ್ನ ನಾವು ಇವಾಗ ಸವಿಯೋಣ. ಅವರ ಒಂದು ಮಧುರ ವಾಣಿಯಿಂದ ಕೇಳೋಣ ನಾವು. ಸೊ ವೆಲ್ಕಮ್ ಟು ಪುಷ್ಪಾ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನ್ಮ್ಯೂಟ್ ಮಾಡಿ ಮಾತಾಜಿ, ಕೇಳ್ತಾ ಇಲ್ಲ. ಕೇಳಿಸ್ತಿಲ್ವಾ ಮಾತಾಜಿ? ಹರೇ ಕೃಷ್ಣ. ಇವಾಗ ಕೇಳಿಸ್ತಾ ಇದೆ, ಇವಾಗ ಕೇಳ್ತಾ ಇದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಗೋಪಿ ಸೇನೆಯ ವೈಷ್ಣವೇರಿಗೆಲ್ಲ ನನ್ನ ಅನಂತ ಪ್ರಣಾಮಗಳು. ಹರೇ ಕೃಷ್ಣ. ಈ ದಿನ ಜಯ ಜಯ ಜಗನ್ನಾಥ ಸಚಿರನಂದನ ಎಂಬ ಕೀರ್ತನೆನ ಹಾಡ್ತಾ ಇದ್ದೀನಿ. ಶ್ರೀ ವಾಸುದೇವ ಘೋಷ ವಿರಚಿತ. ಜಯ ಜಯ ಜಗನ್ನಾಥ ಸಚಿರನಂದನ್ त्रिभुवने कोरे जार चरणवंदन. जय जय जगन्नाथ सचिरनंदन त्रिभुवने कोरे जार चरणवंदन.
नीलचले शंख चक्र गदा पद्मधर नदिया नगरे दंडक मंडलुकर नीलचले शंख चक्र गदा पद्मधर नदिया नगरे दंडक मंडलुकर जय जय जगन्नाथ सचिरनंदन त्रिभुवने कोरे जार चरण वंदन जय जय जगन्नाथ सचिरनंदन त्रिभुवने कोरे जार चरण वंदन के हो बोले पूरबे रावण बदिला गोलो केरा वैभव लीला प्रकाश कोरिला के हो बोले पूरबे रावण बदिला गोलो केरा वैभव लीला प्रकाश कोरिला जय जय जगन्नाथ सचिरनंदन त्रिभुवने कोरे जार चरण वंदन जय जय जगन्नाथ सचिरनंदन त्रिभुवने कोरे जार चरण वंदन श्री राधार बावे बे गौर अवतार हरे कृष्ण नाम गौर कोरिला प्रचार श्री राधार बावे बे गौर अवतार हरे कृष्ण नाम गौर कोरिला प्रचार जय जय जगन्नाथ सचिरनंदन त्रिभुवने कोरे जार चरण वंदन जय जय जगन्नाथ सचिरनंदन त्रिभुवने कोरे जार चरण वंदन वासुदेव घोष बोले कोरी जोड़ा हाथ जय गौर से ही कृष्ण से ही जगन्नाथ वासुदेव घोष बोले कोरी जोड़ा हाथ जय गौर से ही कृष्ण से ही जगन्नाथ जय जय जगन्नाथ सचिरनंदन त्रिभुवने कोरे जार चरण वंदन जय जय जगन्नाथ सचिरनंदन त्रिभुवने कोरे जार चरण वंदन त्रिभुवने कोरे जार चरण वंदन हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जयो जगन्नाथ जयो बलदेवा जय सुभद्रमाई जय सुदर्शना जय जय प्रभुपाद 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 जयो जयो प्रभुपाद जय जय गुरुदेव 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 जय जय गुरुदेव हरे कृष्ण ಮಾತಾಜಿ ಪ್ರಣಾಮಗಳು ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರಿ ಹರಿ ಬೋಲ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಹರಿ ತುಂಬಾ ಹರಿ ಮಧುರವಾಗಿ ಹಾಡಿದ್ರಿ ಏನೋ ಜೈ ಥ್ಯಾಂಕ್ ಯು ಜಗನ್ನಾಥ್ ಎಲ್ಲ ಕಡೆ ಒಂದು ಹಬ್ಬದ ವಾತಾವರಣ ಇದೆ ನಮ್ಗೆ ಈಗ ಯಾವಾಗ್ಲೂ ಚಿಕ್ಕವರಿದ್ದಾಗಿಂದ ಹಬ್ಬ ಇದ್ರೆ ನಮ್ಗೆ ತುಂಬಾ ಸಂತೋಷ ಅಲ್ವಾ ಹಾಗಾಗಿ ಈಗ ಜಗನ್ನಾಥ್ ರಥಯಾತ್ರೆ ಬರೋದ್ರಿಂದ ಆ ಮೂಡ್ ನಮ್ಗೆ ತುಂಬಾ ಬರ್ಬೇಕು ಅಂತ ಹೇಳಿದ್ರೆ ಈ ತರ ನಾವು ಜಗನ್ನಾಥನ ಪಾಸ್ಟ್ ಟೈಮ್ಸ್ ನ ಹೇಳೋದು ಕೇಳೋದು ಮತ್ತೆ ಭಜನೆಗಳನ್ನ ಹಾಡೋದು ಮಾಡೋದ್ರಿಂದ ನಮ್ಗೆ ಜಗನ್ನಾಥನ ಸ್ಮೃತಿ ಯಾವಾಗ್ಲೂ ಇರುತ್ತೆ
ಹಾಗಾಗಿ ನಾನು ಇವತ್ತು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಇದು ಹಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಹಾಡಿದ್ರಿ. ಇಟ್ಸ್ ವೆರಿ ನೈಸ್ಲಿ ಥ್ಯಾಂಕ್ ಯು ಮಾತಾಜಿ, ಸೇವೆ ಕೊಟ್ಟಿದ್ಕೆ ಥ್ಯಾಂಕ್ ಯು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ದಾನತ್ ಇನ್ನ ನೆಕ್ಸ್ಟ್ ಮಾತಾಜಿ ಚಂಪಾ ಮಾತಾಜಿಯವರ ಒಂದು ಪ್ರವಚನ ಇವತ್ತಿನ ಜಗನ್ನಾಥನ ಲೀಲೆಗಳ ಬಗ್ಗೆ ಇದೆ. ಮತ್ತೆ ಚಂಪಕಲತಾ ಸುಮ್ಮುಖಿದೆ ದಾಸಿ ಅವರು ಎಲ್ಲರಿಗೂ ಚಿರಪರಿಚಿತರು. ಗೋಪಿ ಸೇನೆಯಲ್ಲಿ ಯಾವಾಗ ನಮ್ಗೆ ಸೇವೆ ಕೊಡ್ತಿರ್ತಾರೆ. ಅಲ್ಲದೆ ನಮ್ಮ ಈ ನಿತ್ಯಂ ಭಾಗವತ ಸೇವೆಯ ಸೀರೀಸ್ ನ ಎಲ್ಲಾ ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗುರು ಮಹಾರಾಜರ ಶಿಷ್ಯರು, ನಮ್ಮ ಗುರು ಮಹಾರಾಜರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಅವರ ಕೃಪೆಯಿಂದ ನಾವಿವತ್ತು ದೇವರ ಬಗ್ಗೆ ಕೇಳಲಿಕ್ಕೆ ಅಥವಾ ಮಾತಾಡ್ಲಿಕ್ಕೆ ಒಂದ್ ಸ್ವಲ್ಪ ಏನಾದ್ರೂ ನಮ್ಮಲ್ಲಿ ಜ್ಞಾನ ಅಥವಾ ಏನೋ ಇದೆ ಅಂದ್ರೆ ಅದು ನಮ್ಮ ಗುರು ಮಹಾರಾಜರ ಒಂದು ಕೃಪೆಯಿಂದ. ಅಂತಹ ಗುರು ಮಹಾರಾಜರ ಅವರು ಶಿಷ್ಯರು. ಮಾತಾಜಿಯವರು ಈ ಕಳೆದ ಸುಮಾರು ಒಂದು 5-6 ವರ್ಷದಿಂದ ತುಂಬಾ ಸಕ್ರಿಯವಾಗಿ ಆನ್ಲೈನ್ ತರಗತಿಗಳನ್ನೆಲ್ಲಾನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾವ ಸೇವೆ ಆದ್ರೂ ಮಾತಾಜಿ ಆಂಕರಿಂಗ್ ಇರ್ಬೋದು, ಜಗನ್ನಾಥ ರಥ ಯಾತ್ರಾ ಟೈಮಲ್ಲಿ ಫಂಡ್ ಕಲೆಕ್ಷನ್ ಆಗ್ಲಿ, ಟೆಂಪಲ್ ಅಲ್ಲಿ ಯಾವ ಸೇವೆ ಆಗ್ಲಿ ಎಲ್ಲವನ್ನು ಮೈಸೂರಲ್ಲಿ ಯಶಸ್ವಿಯಾಗಿ ಮಾಡಿಕೊಂಡು ಇವಾಗ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ರಿಯಲಿ ವಿ ಆರ್ ಮಿಸ್ಸಿಂಗ್, ಬಟ್ ಮಿಸ್ಸಿಂಗ್ ಅಂತ ಹೇಳೋಗಿಲ್ಲ. ಮಾತಾಜಿ ಅಷ್ಟು ದೂರದಿಂದ ಮೈಸೂರು ಕಾರ್ಯಕ್ರಮಕ್ಕೆ ಅವಾಗ ಬರ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಚಂಪಕಲತಾ ಮಾತಾಜಿ ಫಾರ್ ಗಿವಿಂಗ್ ಯುವರ್ ಅಸೋಸಿಯೇಷನ್ ಅಂಡ್ ವೆಲ್ಕಮ್ ಟು ಟುಡೇ ಗೋಪಿ ಸೇನಾ. ಓವರ್ ಟು ಯು ಚಂಪಾ ಮಾತಾಜಿ. ಜೈ ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಮಾತಾಜಿ. ಹೋಪ್ ಐ ಆಮ್ ಆಡಿಬಲ್ ಮಾತಾಜಿ. ಎಸ್ ಶೋರ್. ಅದು ಒಂದು ವಿಡಿಯೋಗೆ ಒಂದು ಆನ್ ಮಾಡ್ಕೊಂಡಿದೀನಿ, ಆಡಿಯೋಗೆ ಒಂದು ಆನ್ ಮಾಡ್ಕೊಂಡಿದೀನಿ. ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ ಲ್ಯಾಪ್ಟಾಪ್ ಅಲ್ಲಿ ಮಾತಾಜಿ. ಸೊ ಹಾಗಾಗಿ 2 ಡಿವೈಸಸ್ ಇಟ್ ಇಸ್ ವೆರಿ ಕ್ಲಿಯರ್, ನೋ ಪ್ರಾಬ್ಲಮ್. ಸಿಂಕ್ರನೈಸ್ ಆಗ್ತಾ ಇದೆ ಮಾತಾಜಿ. ಥ್ಯಾಂಕ್ ಯು. ಅಂಡ್ ಸೆಕೆಂಡ್ ಥಿಂಗ್, ಸ್ವಲ್ಪ ನೆಗಡಿ ಆಗಿದೆ, ಸ್ವಲ್ಪ ನೋಸ್ ಬ್ಲಾಕ್, ಕಾಫ್ ಇದೆ. ಬಟ್ ಇಟ್ಸ್ ಓಕೆ, ಮಾತಾಡ್ಬೋದು ಮಾತಾಜಿ, ಏನ್ ಪ್ರಾಬ್ಲಮ್ ಇಲ್ಲ. ಅದ್ರಲ್ಲೂ ನೀವು ಸೇವೆನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಕೃಷ್ಣ ವಿಲ್ ಬಿ, ಲಾರ್ಡ್ ಜಗನ್ನಾಥ್ ವಿಲ್ ಬಿ ವೆರಿ ಹ್ಯಾಪಿ. ಹರೇ ಕೃಷ್ಣ. ಜೈ ಜಗನ್ನಾಥ್. ಇವೆಲ್ಲನೂ ಆಗ್ತಾ ಇರುತ್ತೆ, ಆದ್ರೂ ಸಹ ನೀವು ಟೈಮ್ ಮಾಡ್ಕೊಳ್ತಿರಲ್ಲ. ದೋ ಯು ಆರ್ ವರ್ಕಿಂಗ್ ಅಂಡ್ ನೈಟ್ ಡ್ಯೂಟಿ ಎಲ್ಲ ಮಾಡಿನೂ ಇವತ್ತು ರೆಡಿ ಫಾರ್ ಜಗನ್ನಾಥ್ ಸೇವಾ. ಸೊ ಧನ್ಯವಾದ. ತಮ್ಮ ಒಂದು ಬ್ಲೆಸ್ಸಿಂಗ್ಸ್, ತಮ್ಮ ಒಂದು ಮಾರ್ಗದರ್ಶನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಪ್ರಪ್ರಥಮವಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಪುಷ್ಪಾ ಮಾತಾಜಿ. ತುಂಬಾ ಸೊಗಸಾಗಿ ಹಾಡಿದ್ರಿ ಜಗನ್ನಾಥನ ಒಂದು ಕೀರ್ತನೆಯನ್ನ ಮಾತಾಜಿ. ವೆರಿ ನೈಸ್ಲಿ ಸಾಂಗ್. ಅವರು ಮಾತಾಜಿ ಅವರಿಗೆ ನಾವು ಏನು ಹೇಳ್ಕೊಡಲ್ಲ ಮಾತಾಜಿ. ಪುಷ್ಪಾ ಮಾತಾಜಿಗೆ ಯಾವ್ದೋ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಮಾತಾಜಿ. ಶಿ ವಿಲ್ ಲರ್ನ್ ಫ್ರಮ್ ದಟ್ ಮಾತಾಜಿ. ಎಷ್ಟು ಚೆನ್ನಾಗಿ ಸೊಗಸಾಗಿ ಕಲ್ತ್ಕೊಂಡು ಅವ್ರು ಹಾಡ್ತಾರೆ. ಮತ್ತೆ ಪ್ರತಿ ದಿವಸ ಬೆಳಗ್ಗೆ ಅವರು ಕೀರ್ತನೆಯನ್ನ ಮಾಡ್ತಾರೆ. ಒಂದೊಂದ್ ದಿವಸ ಒಂದೊಂದು ಹೊಸದ್ ಹೇಳ್ತಾರೆ ಮಾತಾಜಿ. ಎವ್ರಿ ಡೇ ಶಿ ಕಮ್ಸ್ ಅಪ್ ವಿತ್ ನ್ಯೂ ಕೀರ್ತನ್. ನಮ್ಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ, ಮಾತಾಜಿ ಎಲ್ಲಿಂದ ಕಲ್ತ್ರು, ಇಂಥ ಜ್ಞಾನ ಭಂಡಾರವನ್ನ ಮಾತಾಜಿ ಹೆಂಗೆ ಪಡ್ಕೊಂಡ್ರು ಅಂತ ಕೆಲವು ಸಲ ಆಶ್ಚರ್ಯ ಆಗುತ್ತೆ. ಪುಷ್ಪಾ ಮಾತಾಜಿ, ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ತುಂಬಾ ಮಧುರವಾಗಿ ಎಲ್ಲ ನಿಮ್ಮ ವೈಷ್ಣವರ ಕೃಪೆ ಮಾತಾಜಿ, ನಮ್ದೇನು ಇಲ್ಲ. ನಿಮ್ಮ ಸಂಘದಿಂದ ನಾನ್ ಕಲ್ತಿದ್ದೀನಿ, ನಿಮ್ಮ ವೈಷ್ಣವರ ಸಂಘದಿಂದ ನಾನ್ ಕಲ್ತಿದ್ದೀನಿ, ನಂದಂತೆ ಏನಿಲ್ಲ ಮಾತಾಜಿ. ರೈಟ್, ಅದು ಇದೆ ಮಾತಾಜಿ. ತಮ್ಮ ಕಡೆಯಿಂದಾನು ಸ್ವಲ್ಪ ಇರ್ಬೇಕಲ್ಲ ಮಾತಾಜಿ, ಅಲ್ವಾ? ತಾವು ಪ್ರಯತ್ನ ಮಾಡ್ಬೇಕು. ನಾವ್ ಹೇಳ್ಕೊಟ್ಟಿದಂತಲ್ಲ, ತಾವು ಪ್ರಯತ್ನ ಮಾಡ್ತಾ ಇದಾರಲ್ಲ, ದಟ್ ಈಸ್ ರಿಯಲಿ ಗ್ರೇಟ್. ಅಂಡ್ ಜಗನ್ನಾಥ ವಿಲ್ ಕೈಂಡ್ಲಿ ಸಪೋರ್ಟ್ ಯು. ಗುರು ಮಹಾರಾಜ್ ಇಸ್ ಆಲ್ವೇಸ್ ವಿತ್ ಯು. ಹರೇ ಕೃಷ್ಣ. ಧನ್ಯವಾದ. ನಮ್ಗನ್ಸ್ತದೆ. ಥ್ಯಾಂಕ್ ಯು ಮಾತಾಜಿ. ನಮ್ಗನ್ಸ್ತದೆ ಮಾತಾಜಿ, ನಿಮ್ಮ ಕಡೆಯಿಂದ ಭಗವಂತ ನಮ್ಗೆ ಕಳ್ಸ್ಕೊಟ್ಟಿದ್ದಾರೆ ಇದೊಂದು ದಾರಿಲಿ ಹೋಗಂಗೆ ಅಂತ. ನಮ್ಗೆ ಒಂದ್ ಅನುಕರಣೆ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ ಮಾತಾಜಿ. ಅದಕ್ಕೆ ನಾವು ಇಂಟ್ರೆಸ್ಟ್ ಇಂದ ಮಾಡ್ತೀವಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಲ್ಲ ಗುರುಗಳ ಕೃಪೆ ಮಾತಾಜಿ, ಗುರುಗಳ ಕೃಪೆ. ನಾವೆಲ್ಲ ಜಸ್ಟ್ ಇನ್ಸ್ಟ್ರೂಮೆಂಟಲ್ ಅಷ್ಟೇ. ಗುರುಗಳ ಥ್ಯಾಂಕ್ ಯು ಮಾತಾಜಿ. ಪುಷ್ಪ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು. ಥ್ಯಾಂಕ್ ಯು. ಸೊ ಇವತ್ತಿನ ಕಾರ್ಯಕ್ರಮ ಜಗನ್ನಾಥನ ಲೀಲೆಗಳು. ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾತಾಜಿ ಅವರು. ಯಾವುದೇ ರೀತಿ ನನಗೆ ಅರ್ಹತೆ ಇಲ್ಲ ಜಗನ್ನಾಥನ ಬಗ್ಗೆ, ಅವನ ಮಹಾತ್ಮೆಗಳು, ಅವನ ಮಹಿಮೆಗಳ ಮಾತಾಡೋದಕ್ಕೆ ನನಗೆ ಯಾವುದೇ ರೀತಿ ಅರ್ಹತೆ ಇಲ್ಲ. ಆದ್ರೂ ಒಂದು ಗುರು ಮಹಾರಾಜ್ ಅವ್ರ ಕೃಪೆ, ತಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಒಂದು ಸಣ್ಣದಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಸ್ವಲ್ಪ ಆದಷ್ಟು ನೋಡ್ಕೊಂಡಿದೀನಿ ಅದನ್ನ. ಮತ್ತೆ ಸಂಡೆ ಕೂಡ ಪ್ರವಚನ ಕೇಳಿಸ್ಕೊಂಡ್ವಲ್ಲ, ಅದರಿಂದಾನು ಸ್ವಲ್ಪ ಆರಿಸ್ಕೊಂಡಿದೀನಿ.
ಸೊ ಹಿಸ್ರೆ ಸುಧೀರ್ ಚೈತನ್ಯ ಪ್ರಭುಜಿ ತುಂಬಾ ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಜಗನ್ನಾಥನ ಲೀಲೆಗಳ ಬಗ್ಗೆ. ತುಂಬಾ ಕಣ್ಣಿಗೆ ಕಟ್ಟದಾಗಿ ಹೇಳಿದ್ರು ಅವರು. ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಅದರಿಂದ ನಾನು ಸ್ವಲ್ಪ ಪಾಯಿಂಟ್ಸ್ ಅನ್ನ ಆರಿಸ್ಕೊಂಡಿದ್ದೀನಿ. ಸೊ ಜಗನ್ನಾಥನ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಆವಿರ್ಭಾವ ಆಯ್ತು, ಜಗನ್ನಾಥನ ಯಾವ ರೀತಿ ನಮ್ಮ ಈ ಕಲಿಯುಗದಲ್ಲಿ ಯಾವ ರೀತಿ ಆವಿರ್ಭಾವ ಆಯ್ತು. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಸ್ಟ್ ರೀಸೆಂಟ್ ಆಗಿ ಸ್ನಾನ ಯಾತ್ರೆ ಆಯ್ತು ನಮ್ಮ ಮೈಸೂರು ಟೆಂಪಲ್ ಅಲ್ಲೂ. ಮೊನ್ನೆ ಭಾನುವಾರ ನಾವು ಮಾಡಿದ್ವಿ. ಸೊ ಅದಕ್ಕೆ ಹಿಂದಿನ ವೆಡ್ನಸ್ಡೇ ಅವತ್ತು ಇದರಲ್ಲಿ ಪುರಿ ಜಗನ್ನಾಥಲ್ಲಿ ಸ್ನಾನ ಯಾತ್ರೆ ಮಾಡಿದ್ರು, ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಸ್ನಾನ ಯಾತ್ರ ಏನಿದ್ರದ್ದು ಸಿಗ್ನಿಫಿಕೆನ್ಸ್? ಸ್ನಾನ ಯಾತ್ರನೇ ಭಗವಂತನ ಜಗನ್ನಾಥನ ಆವಿರ್ಭಾವ ಆದ ದಿವಸ. ಸೊ ಹ್ಯಾಪಿ ಬರ್ಡೇ ಟು ಯು ಜಗನ್ನಾಥ್. ಸೊ ಜಗನ್ನಾಥನ ಬರ್ಡೇ ಅವತ್ತು ಸ್ನಾನ ಯಾತ್ರೆ ದಿವಸ ಅವನು ಆವಿರ್ಭಾವ ಹೊಂದಿರುವಂತದ್ದು. ಸೊ ಈ ರೀತಿ ಅವನು ಜನಿಸ್ತಾನೆ ಈ ಕಲಿಯುಗದಲ್ಲಿ. ಸೊ ಇದು ಯಾವ ಅವತಾರ ಅಥವಾ ಯಾವ ರೂಪ, ಕೃಷ್ಣನ ಯಾವ ರೂಪದಲ್ಲಿ ಜಗನ್ನಾಥ ಬಂದಿದ್ದಾನೆ? ಸೊ ಜಗನ್ನಾಥನ ರೂಪ ಏನು ಅಂದ್ರೆ ವೆರಿ ಮರ್ಸಿಫುಲ್, ತುಂಬಾ ಕರುಣಾಮಯಿ, ತುಂಬಾ ಕೃಪಾಳು. ಯಾವ ಬೇರೆ ರೂಪಗಳಲ್ಲಿ ಇಲ್ದಲೇ ಇರುವಂತ ಕೃಪೆಯನ್ನ ಜಗನ್ನಾಥ ನಮ್ಗೆ ತೋರಿಸ್ತಾ ಇದ್ದಾನೆ. ಪತಿತ ಪಾವನ, ಅವನು ಪತಿತ ಪಾವನ, ಅವನ ಹೆಸರೇ ಪತಿತ ಪಾವನ. ಪತಿತ ಪಾವನ ಅಂದ್ರೆ ಯಾರು? ನಮ್ಮಂತ ಕಂಡೀಷನ್ ಸೋಲ್ಸ್, ಅಂದ್ರೆ ಈ ಭೌತಿಕ ಜಗತ್ನಲ್ಲಿ ನಾವೆಲ್ಲ ಯಾರಿದ್ದೀವಿಲ್ಲ, ನಾವೆಲ್ಲ ಕಂಡೀಷನ್ಸ್ ಸೋಲ್ಸ್. ಸೊ ನಮ್ಮ ಉದ್ಧಾರ ಮಾಡೋದಕ್ಕೋಸ್ಕರ ಜಗನ್ನಾಥ ಈ ರೂಪವನ್ನ ತಳೆದು ಈ ಜಗತ್ತಿಗೆ ಬಂದಿದ್ದಾನೆ. ಸೊ ಜಗನ್ನಾಥ ಅವನ ಹೆಸರಲ್ಲೇ ಅಡಗಿದೆ. ಜಗನ್ನಾಥ ಅಂದ್ರೆ ಯಾರು? ಈ ಜಗತ್ತಿನ ಒಡೆಯ, ಈ ಜಗನ್ನಾಥ, ಈ ಜಗತ್ತಿಗೆ ನಾಥ, ಲಾರ್ಡ್ ಆಫ್ ದಿ ಯೂನಿವರ್ಸ್ ಅಂತ ಹೇಳ್ತೀವಿ. ಸೊ ಅವನು ಜಗನ್ನಾಥ. ಸೊ ಅವನ ಲೀಲೆಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು 5 ಮುಖ್ಯವಾದ ಒಂದು ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ, 5 ಮುಖ್ಯವಾದ ಒಂದು ಫೇಸಸ್, ಒಂದು ಲಾರ್ಡ್ ಆಫ್ ಯೂನಿವರ್ಸ್ ಜಗನ್ನಾಥನ ಒಂದು ಲೀಲೆಗಳ ಒಂದು ವಿಭಜನೆ ಆಗಿದೆ. 5 ಮುಖ್ಯವಾದಂತ ಒಂದು ಆಸ್ಪೆಕ್ಟ್ಸ್ ಅಲ್ಲಿ ಅವನು ವಿಭಜನೆ ಮಾಡ್ಕೊಂಡಿದೀವಿ ಅವ್ರದ್ದು. ಸೊ ಪ್ರಥಮವಾಗಿ ರಥಯಾತ್ರೆ. ಸೊ ಈಗ ನಾವು ಸ್ನಾನ ಯಾತ್ರೆ ಮುಗಿಸಿದೀವಿ, ಸರಿಯಾಗಿ 15ನೇ ದಿವಸ ಆಗಿದ್ ಮಾರನೇ ದಿವಸ ಬೆಳಗ್ಗೆ ಅವನ ನವಯೌವನ ದರ್ಶನ ಆಗತ್ತೆ. ಅಂದ್ರೆ ಅವತ್ತಿನ ದಿವಸ ಆಕ್ಚುಲಿ ಆಗಿ 15 ದಿವಸ ಜಸ್ಟ್ ಬಿಕಾಸ್ ಸ್ನಾನ ಯಾತ್ರೆ ಆಗೋದ್ರಿಂದ, ಅವನಿಗೆ ನಾವು ಅಭಿಷೇಕ ಮಾಡೋದ್ರಿಂದ ಜಗನ್ನಾಥ ಅವನು ಒಂದು ಸಿಕ್ ಲೀವ್ ತಗೊಳ್ತಾನಂತೆ. ಅಂದ್ರೆ ಅವನಿಗೆ ಹುಷಾರ್ ತಪ್ಪಿಬಿಡತ್ತಂತೆ, ಇವಾಗ ಜ್ವರ ಬಂದ್ಬಿಡತ್ತೆ ಅಲ್ವಾ. ತುಂಬಾ ಅವನಿಗೆ 1 ವರ್ಷದಿಂದ ಅವನಿಗೆ ಏನು ನೀರೇ ತಾಕ್ಸಿರಲ್ಲ ನಾವು. ಇದ್ದಕ್ಕಿದ್ದ ಹಾಗೆ ಅವನಿಗೆ ಸ್ನಾನ ಯಾತ್ರೆ ಇಲ್ದೇ ನೀರೆಲ್ಲ ಎಲ್ಲಾ ಕಡೆಯಿಂದ ನೀರ್ ತಗೊಂಡ್ಬಂದು ಅವನ ಮೇಲೆ ಹಾಕ್ತಿವಿ. ನಂತರ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಜಡಿ ಬೂಟಿ ಎಲ್ಲ ಹಾಕಿ ಅವನಿಗೆ ಪ್ರತಿಯೊಂದು ಮಾಡ್ತೀವಿ. ಆಗ ಏನಾಗತ್ತಂದ್ರೆ ಜಗನ್ನಾಥನಿಗೆ ಜ್ವರ ಬಂದ್ಬಿಡತ್ತೆ. ಸೊ ಈ 15 ದಿವಸ ಏನಾಗತ್ತೆ, ಅವನಿಗೆ ಭೋಗ ಎಲ್ಲ ಕಡಿಮೆ ಆಗ್ಬಿಡತ್ತೆ. ಭೋಗವೆಲ್ಲ ಏನು ಅವನಿಗೆ ಜಾಸ್ತಿ ಕೊಡ್ತಾ ಇರೋದಿಲ್ಲ, ಭೋಗ ಕಡಿಮೆ ಆಗ್ಬಿಡತ್ತೆ. ನಂತರ ಅವನಿಗೆ ಬರೀ ಕಷಾಯ, ಆಮೇಲೆ ನಾವು ಹುಷಾರಿಲ್ದೇ ಇರೋರ್ಗೆ ಏನೇನ್ ಕೊಡ್ತೀವಿ, ನಾವು ಕಷಾಯ ಕೊಡ್ತೀವಿ. ಅಥವಾ ತುಂಬಾ ಬ್ಲ್ಯಾಂಡ್ ಆಗಿರುವಂಥದ್ದು, ಅಂದ್ರೆ ಏನು ಎಣ್ಣೆ ಎಲ್ಲ ಅಂಥದ್ದೆಲ್ಲ ಖಾರ ಎಲ್ಲ ಹಾಕ್ದೆಲ್ಲ ಇರುವಂತ ಕಿಚಡಿ ಕೊಡ್ತೀವಿ, ಅಥವಾ ಗಂಜಿ ಕೊಡ್ತೀವಿ. ಸೊ ಈ ತರ, ಅಥವಾ ಫ್ರೂಟ್ಸ್ ಕೊಡ್ತೀವಿ ಒಂದು ಹೊತ್ತು. ಸೊ ಈ ರೀತಿ ಅವನಿಗೆ ಜಗನ್ನಾಥನಿಗೆ ಈ 15 ದಿವಸಗಳು ಅವನಿಗೆ ಟ್ರೀಟ್ಮೆಂಟ್ ಮಾಡ್ತಾರಂತೆ. ಸೊ ಅದು ಯು ಕ್ಯಾನ್ ಸೇ ಕ್ವಾರಂಟೈನ್. ಅವನು ಕ್ವಾರಂಟೈನ್ ಅಲ್ಲಿ ಇರ್ತಾನೆ, ಜಗನ್ನಾಥ ಕ್ವಾರಂಟೈನ್ ಅಲ್ಲಿ ಇರ್ತಾನೆ. ಸೊ ಆ 16ನೇ ದಿವಸ ಏನಾಗುತ್ತೆ, ಜ್ವರ ಬಿಟ್ಟು ಹೋಗುತ್ತೆ. ಜ್ವರ ಬಿಟ್ಟಾಗ ಏನಾಗುತ್ತೆ ಅವನಿಗೆ, ಸೊ ನಾಲ್ಗೆ ಇವಾಗ ಹುಷಾರು ತಪ್ಪದಾಗ ಏನಾಗುತ್ತೆ, ನಮ್ ನಾಲ್ಗೆ ಎಲ್ಲ ಅದು ತನ್ನ ರುಚಿಯನ್ನ ಕಳ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ. ರುಚಿ ಕಳ್ಕೊಂಡಾಗ ಏನ್ ಮಾಡ್ಬೇಕು, ಅವನ್ಗೆ ರುಚಿಯಾದ ಖಾದ್ಯಗಳನ್ನ ಕೊಡ್ಬೇಕು. ಆಗ ಏನ್ ಮಾಡ್ತಾರೆ, ಛಪ್ಪನ್ ಭೋಗ್ ಮಾಡ್ತಾರಂದ್ರೆ. ಛಪ್ಪನ್ ಭೋಗ್ ಮತ್ಲಬ್ 56 56 ತರಹದ, ಛಪ್ಪನ್ ಅಂದ್ರೆ 56, ಹಿಂದಿಯಲ್ಲಿ ಛಪ್ಪನ್ ಅಂದ್ರೆ 56 ತರಹದ ಭಕ್ಷ್ಯಗಳನ್ನ ಅವನಿಗೆ ನೈವೇದ್ಯ ಮಾಡ್ತಾರೆ ಭಗವಂತನಿಗೆ. 56 ಇಸ್ ಜಸ್ಟ್ ನಂಬರ್. ನಮ್ ಟೆಂಪಲ್ ಅಲ್ಲಿ 108 ಆಗತ್ತೆ ಒಂದೊಂದ್ಸಲ, ಸೊ ಅದು ಬೇರೆ ಪ್ರಶ್ನೆ. ಬಟ್ 56 ಮಿನಿಮಮ್ 56 ತರಹದ ಭಕ್ಷ್ಯ ಭೋಜ್ಯಗಳನ್ನ ಅವನಿಗೆ ಅರ್ಪಿಸ್ತಾರಂತೆ ಭಗವಂತನಿಗೆ. ಸೊ ದಟ್ ಅವನು ತನ್ನ ನಾಲ್ಗೆಯ ಸ್ವಾದವನ್ನ ಮತ್ತೆ ವಾಪಸ್ಸು ಪಡೆದುಕೊಳ್ಳಲಿ ಅನ್ನೋದಕ್ಕೋಸ್ಕರ. ಸೊ ಪ್ರಪ್ರಥಮವಾಗಿ ರಥಯಾತ್ರೆ ಯಾವಾಗ ಆಗತ್ತೆ, ಆ 16ನೇ ದಿವಸ ಅಂದು ರಥಯಾತ್ರೆಯನ್ನ ಮಾಡ್ತಾರೆ. ರಥಯಾತ್ರೆ ಹೇಗೆ, ಯಾವ ರೀತಿ ಆಯ್ತು, ಇದು ರಥಯಾತ್ರೆ ಹೆಂಗ್ ಬಂತು? ಸೊ ಭಗವಂತನಿಗೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ರೂಪಗಳಿವೆ, ಹಲವಾರು ರೂಪಗಳಿವೆ. ಸೊ ಅದರಲ್ಲಿ ಈ ಜಗನ್ನಾಥನ ರೂಪ ಏನಿದೆ ಅಂದ್ರೆ ಅದು ತುಂಬಾ ಕೃಪಾಳು ಹಾಗೂ ರಥೋತ್ಸವದಲ್ಲಿ ಭಾಗವಹಿಸಲು ಅಂತಾನೆ ಅವನಿಗೆ ಇದು
ತುಂಬಾ ಇಷ್ಟವಾಗಿರುವಂತ ಒಂದು ರೂಪ. ಬೇರೆ ಎಲ್ಲಾ ದೇವರು ರಥೋತ್ಸವ ಅಷ್ಟು ಚೆನ್ನಾಗಿ ಭಾಗವಹಿಸೋದಿಲ್ಲ ಅಂತೆ. ಇದು ಜಗನ್ನಾಥನ ರೂಪ ಮಾತ್ರ ತುಂಬಾ ಎಂಜಾಯ್ ಮಾಡ್ಕೊಂಡು ಅವನು ಆ ರಥಯಾತ್ರೆಯಲ್ಲಿ ಭಾಗವಹಿಸ್ತಾನೆ. ಸೊ ನಾವು ನೋಡ್ಬೋದು ಸನಾತನ ಧರ್ಮದಲ್ಲಿ ಏನಂದ್ರೆ ಶ್ರೀರಾಮ ಆಗ್ಲಿ ಅಥವಾ ಶ್ರೀ ಕೃಷ್ಣ ಆಗ್ಲಿ ಈ ರೀತಿ ರಥದಲ್ಲಿ ಬರೋದಿಲ್ವಂತೆ, ಜಗನ್ನಾಥ ಬರೋ ತರ. ಸೊ ಇವನ್ ಮಾತ್ರ ಏನ್ ಮಾಡ್ತಾರೆ, ಇವನ್ಗೆ ನೀವು ನೋಡಿರ್ಬೋದು, ಅವನು ಎಂಥ ಕೃಪಾಳು ಅಂದ್ರೆ ಜಗನ್ನಾಥ ತುಂಬಾ ದೊಡ್ಡ ಒಂದು ವಿಗ್ರಹ ಇರುತ್ತೆ ಜಗನ್ನಾಥ ಪುರಿಯಲ್ಲಿ. ಸೊ ಅದನ್ನ ನಾವು ಹೇಗೆ ಅದನ್ನ ಹೊರಗಡೆ ತಗೊಂಡ್ ಬರ್ತಾರೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಏನ್ ಮಾಡ್ತಾರೆ, ಸೊಂಟಕ್ಕೊಂದ್ ಹಗ್ಗ ಕಟ್ಟಿರ್ತಾರೆ, ಎರಡು ಕೈಗಳಿಗೆ 2 ಹಗ್ಗ ಕಟ್ಟಿರ್ತಾರೆ, ಆಮೇಲೆ ಅವನ್ನ ಎಳ್ಕೊಂಡ್ ಬರ್ತಾರೆ ಹೊರಗಡೆಗೆ. ಆದ್ರೂ ಅವನು ಯಾವ್ದೇ ರೀತಿ ಬೇಜಾರ್ ಮಾಡ್ಕೊಳ್ಳೋದಿಲ್ವಂತೆ. ಅವನು ಅಷ್ಟು ಕೃಪಾಳು. ಎಳ್ಕೊಂಡ್ ಬಂದ್ರು ಸಹ ಅವನು ಎಲ್ಲರಿಗೂ ತನ್ನ ಕರುಣಾ ದೃಷ್ಟಿಯಿಂದ ಅವನು ನೋಡ್ತಾನಂತೆ. ಸೊ ಇವಾಗ ಏನಾಗುತ್ತೆ, ಭಕ್ತರು ಇವಾಗ ಯಾರಿಗೋ ಒಬ್ರಿಗೆ ನಮ್ಗೆ ಹುಷಾರ್ ತಪ್ಪಿಬಿಡತ್ತೆ, ಅವಾಗ ಏನ್ ಮಾಡ್ತೀವಿ ನಾವು, ಡಾಕ್ಟರ್ ನೋಡೋದಕ್ಕೆ ನಾವು ಇದಕ್ಕೆ ಹಾಸ್ಪಿಟ್ಲಿಗೆ ಅಥವಾ ಕ್ಲಿನಿಕ್ಗೆ ಹೋಗ್ತೀವಿ ನಾವು. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ನಮ್ಗೆ. ಸೊ ನಾವ್ ಇದನ್ನ ಕೃಷ್ಣನಿಗೆ ಹೋಲಿಸಬಹುದಂತೆ, ಶ್ರೀಕೃಷ್ಣನಿಗೆ ಹೋಲಿಸಬಹುದು. ನಮ್ಗೆ ಹುಷಾರಿಲ್ಲ ಅಂದ್ರೆ ನಾವು ಕೃಷ್ಣನ ಹತ್ರ ಹೋಗ್ತೀವಿ. ಸೊ ಕೃಷ್ಣ ಡಾಕ್ಟರ್ ನಮ್ಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ತುಂಬಾ ಹುಷಾರಿಲ್ಲ ಅಂದಾಗ ಏನಾಗುತ್ತೆ, ನನಗೆ ತುಂಬಾನೇ ಹುಷಾರಿಲ್ಲ, ಹೋಗೋದಕ್ಕೆ ಆಗಲ್ಲ ಅಂದಾಗ ಡಾಕ್ಟರ್ ಮನೆಗೆ ಬರ್ತಾರೆ ಅಥವಾ ಡಾಕ್ಟರ್ ನನ್ನ ಹತ್ರನೇ ಬರ್ತಾರೆ. ಸೊ ಆ ರೂಪಾನೇ ಜಗನ್ನಾಥ. ಸೊ ಅವನು ನಮ್ಮನ್ನ ನೋಡೋದಕ್ಕೆ ತಾನೇ ಬಂದ್ಬಿಡ್ತಾನೆ ಹೊರಗಡೆಗೆ, ನಾವು ಅವನ ಹತ್ರ ಹೋಗೋದೇ ಬೇಡವಂತೆ. ಸೊ ಅಂಥ ಒಂದು ಕೃಪಾಳು, ಅಂಥ ಒಂದು ದಯಾಳು. ಸೊ ಇದು ಪ್ರಥಮವಾದದ್ದು, ಫಸ್ಟ್ ಆಸ್ಪೆಕ್ಟ್ ಇದು ರಥಯಾತ್ರೆ. ರಥಯಾತ್ರೆ ಬಂದು ಫಸ್ಟ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ಬಂದು ಅವನ ಕಣ್ಣುಗಳು, ನೇತ್ರಗಳು. ಸೊ ಇದು ಇನ್ನ ತುಂಬಾ ಸೊಗಸಾಗಿರುವಂತ ಒಂದು ನೇತ್ರಗಳ ಬಗ್ಗೆ ವರ್ಣನೆ ಇದೆ. ತಾವೆಲ್ಲ ನೋಡಿರ್ಬೋದು, ಭಗವಂತ ಪುರಿ ಜಗನ್ನಾಥದಲ್ಲಿ ಒಂದು ದಿವಸದಲ್ಲಿ ಒಂದು 24 hours ಅಲ್ಲಿ ಬರೀ 2 hours ಮಾತ್ರ ಅದು ಬಾಗ್ಲು ಮುಚ್ಚಿರ್ತಾರೆ. ಬೇರೆ ಎಲ್ಲ ಇನ್ನ ಮಿಕ್ಕಿದ 22 hours 22 ಗಂಟೆಗಳು ಏನಿರುತ್ತಲ್ಲ, ಅವಾಗ ಕಂಪ್ಲೀಟ್ ಯಾವಾಗ್ಲೂ ಬಾಗ್ಲು ತೆಗ್ದೇ ಇರುತ್ತೆ ದರ್ಶನಕ್ಕೆ. ಎಲ್ಲಾ ಕಡೆಯಿಂದ ಭಕ್ತರು ಬರ್ತಾರೆ, ದರ್ಶನವನ್ನ ಪಡಿತಾರೆ. ಬರೀ 2 hours ಮಾತ್ರ ಭಗವಂತನಿಗೆ ಇದ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ನೀವು ನೋಡ್ಬೋದು, ಇವಾಗ ನಾವು ತಿರುಪತಿ ಬಾಲಾಜಿ ನೋಡಕ್ ಹೋಗ್ತೀವಿ, ಅಲ್ಲೆಲ್ಲ ಏನ್ ಮಾಡ್ತಾರೆ, 1 ಗಂಟೆವರೆಗೂ ದರ್ಶನ, ಆಮೇಲೆ 3 ಗಂಟೆವರೆಗೂ ಕ್ಲೋಸು ಅಥವಾ 4 ಗಂಟೆವರೆಗೂ ಕ್ಲೋಸು, 4ರಿಂದ ಮತ್ತೆ ರಾತ್ರಿ 8 ಗಂಟೆವರೆಗೂ, ಮತ್ತೆ ರಾತ್ರಿ ಕ್ಲೋಸು. ಸೊ ಈ ತರ ಭಗವಂತನಿಗೆ ಮಲಗಿಸ್ತಾರೆ. ಬಟ್ ಜಗನ್ನಾಥನಿಗೆ ಇಟ್ ಇಸ್ ನಾಟ್ ದ ಸೇಮ್. ಅವನು ಯಾವಾಗ್ಲೂ ಮಲ್ಗೋದಿಲ್ಲ. 24/7 365 days ಹಿ ವಿಲ್ ನಾಟ್ ಸ್ಲೀಪ್. ಯಾವಾಗ್ಲೂ ಅವನು ಎದ್ದೇ ಇರ್ತಾನೆ. ಸೊ ಈ 2 hours ಯಾಕೆ ಬಾಗ್ಲು ಮುಚ್ತಾರೆ? ಸೊ ಈ ಪ್ರಶ್ನೆ ನಮ್ಮನ್ನೆಲ್ಲ ಕಾಡುತ್ತೆ ಅಲ್ವಾ, ಯಾಕೆ 2 hours ಬಾಗ್ಲು ಮುಚ್ತಾರೆ? ಯಾಕೆ ಅಂದ್ರೆ ಆ ಸಮಯದಲ್ಲಿ ಎಲ್ಲಾ ದೇವಾನುದೇವತೆಗಳು ಬಂದು ಅವನನ್ನ ಭೇಟಿ ಆಗ್ತಾರೆ, ಅವನ ದರ್ಶನವನ್ನ ಪಡಿತಾರಂತೆ. ಸೊ 22 hours ನಮ್ಮಂತ ಬದ್ಧ ಜೀವಿಗಳಿಗೆ ಮೀಸಲಾಗಿರುವಂತದ್ದು 22 ಗಂಟೆಗಳು. ಸೊ ಬರೀ ಆ 2 ಗಂಟೆಗಳು ಬೇರೆ ದೇವಾನುದೇವತೆ, ಸ್ವರ್ಗದಲ್ಲಿರೋರು ಇರ್ಬೋದು, ಅಥವಾ ಕೈಲಾಸದಲ್ಲೇ ಇರೋರು ಇರ್ಬೋದು, ಅಥವಾ ಬ್ರಹ್ಮಲೋಕದಲ್ಲೇ ಇರೋರು ಇರ್ಬೋದು, ಬೇರೆ ಲೋಕಗಳಿಂದ ದೇವತೆಗಳು ಬಂದು ಭಗವಂತನ ಒಂದು ದರ್ಶನವನ್ನ ಪಡೆಯೋದಕ್ಕೆ ಆ 2 ಅವರನ್ನ ಮೀಸಲಿಟ್ಟಿರ್ತಾರೆ. ಸೊ ನೀವೆಲ್ಲ ಕೇಳ್ಬೋದು, ನಿಮ್ಗೆ ಹೆಂಗ್ ಗೊತ್ತು, ಏನಪ್ಪ ಪ್ರೂಫ್ ಭಗವಂತ ಮಲ್ಕೊಳ್ಳೋದಿಲ್ಲ ಅನ್ನೋದಕ್ಕೆ, ವಾಟ್ ಈಸ್ ದ ಪ್ರೂಫ್ ನೀವು ಕೇಳ್ಬೋದು. ಸೊ ಪ್ರೂಫ್ ಏನಿರ್ಬೋದು, ಯಾರಾದ್ರೂ ಒಬ್ರು ಹೇಳ್ಬೋದಾ ದಯವಿಟ್ಟು? ವಾಟ್ ಈಸ್ ದ ಪ್ರೂಫ್? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಎಸ್ ಮಾತಾಜಿ ಹೇಳಿ. ಮಾತಾಜಿ ಅವರಿಗೆ ಐಲಿಡ್ಸ್ ಇಲ್ಲ ಮಾತಾಜಿ, ಜಗನ್ನಾಥ. ಜೈ ರಾಜೇಶ್ವರಿ ಮಾತಾಜಿ, ಚಿತ್ರದುರ್ಗ. ಎಸ್ ಮಾತಾಜಿ. ಜೈ ಹರಿ ಬೋಲ್. ಪರ್ಫೆಕ್ಟ್ ಮಾತಾಜಿ, ಕರೆಕ್ಟ್ ಆಗಿ ಹೇಳಿದ್ರಿ. ಜಗನ್ನಾಥ ನಾವೆಲ್ಲ ಕಣ್ ಮಿಟಕ್ಸ್ತೀವಲ್ವಾ, ಪ್ರತಿಯೊಂದು ಒಂದು ಸೆಕೆಂಡ್ 2 ಸೆಕೆಂಡ್ ಒಂದ್ಸಲ ಕಣ್ ಮಿಟಕ್ಸ್ತೀವಲ್ವಾ. ಸೊ ಜಗನ್ನಾಥನಿಗೆ ಆಕ್ಚುಲಿ ಕಣ್ರೆಪ್ಪೆಗಳೇ ಇಲ್ವಂತೆ, ಕಣ್ರೆಪ್ಪೆನೇ ಇಲ್ಲ. ಸೊ ಕಣ್ರೆಪ್ಪೆನೇ ಇಲ್ಲ ಅಂದ್ರೆ ಮಿಟಕ್ಸೋದು ಒಂದು ಏನ್ ಇದೇ ಇಲ್ವಲ್ಲ, ಪ್ರಮೇಯನೇ ಬರೋದಿಲ್ಲ ಅವನಿಗೆ, ಕಣ್ ಮಿಟಕ್ಸುವಂತ ಪ್ರಮೇಯ ಅಲ್ವಾ. ಯಾವಾಗ್ಲೂ ಹಿಂಗೆ ಇಷ್ಟು ದೊಡ್ಡ ಅಗಲವಾಗಿ ಅವನು ಕಣ್ಣನ್ನ ತೆರ್ಕೊಂಡೇ ಇರ್ತಾನೆ, ಯಾವಾಗ್ಲೂ ನಮ್ಮನ್ನ ಅವನು ನೋಡ್ತಾನೆ, ಅವನ ದೃಷ್ಟಿ ನಮ್ಮ ಮೇಲೆ ಬೀಳ್ತಾನೆ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅವನ ಕಣ್ಣಿನ ವರ್ಣನೆ ತುಂಬಾ ಚೆನ್ನಾಗಿದೆ. ಸೊ ನೀವು ಕಣ್ಣನ್ನು ನೋಡಿರ್ಬಹುದು, ಪ್ರಭುಜಿ ಹೇಳ್ತಾ ಇದ್ರು ಮೊನ್ನೆ, ಒಂದು ಬ್ಲಾಕ್ ಕಲರ್ ಇದೆ, ಅದ್ರ ಮಧ್ಯದಲ್ಲಿ ಒಂದು ರೆಡ್ ಕಲರ್ ಇದೆ, ಅದಾದ್ಮೇಲೆ ವೈಟ್ ಕಲರ್ ಇದೆ ಅಲ್ವಾ. ಅದು ಅಗ್ಗಲವಾಗಿರುವಂತ ಕಣ್ಣುಗಳು, ತುಂಬಾ ಇಷ್ಟ ಅಗಲ, ಎಲ್ಲರಿಗೂ ಇದ್ ಮಾಡ್ದಲೇ ಇರುವಂತ ಒಂದಿದು. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಕಣ್ಣು ರೆಪ್ಪೆ ಇಲ್ಲ ಅಂದ್ರೆ ಮಲಗೋದ್ ಪ್ರಮೇಯನೇ ಬರಲ್ಲ, ಎಲ್ಲಿ ಮಲಗ್ತಾನೆ ಅವನು ಅಲ್ವಾ. ಸೊ ಇದೊಂದು ನಮ್ಗೆ ಸಾಕ್ಷ್ಯಾಧಾರ. ಆಮೇಲೆ ಅವನ ಒಂದು ರೂಪ ಇದು ತುಂಬಾ ಮಧುರವಾದ ರೂಪ ಇದು. ಸೊ ಎಸ್, ಆಮೇಲೆ ಏನಾಗುತ್ತೆ, ಅದು ಕಣ್ಣಿನ ವರ್ಣನೆ ಹೇಳಿದ್ನಲ್ಲ. ಸೊ ಆ ರೆಡ್ ಕಲರ್ ಏನಿದೆಯಲ್ಲ ಅದು ಬಂದು ಕೃಪೆ ಅಂತೆ.
ಪ್ರಭುಜಿ ಅವ್ರ ಮೊನ್ನೆ ಹೇಳ್ತಾ ಇದ್ರು, ಆ ರೆಡ್ ಕಲರ್ ನಾವು ಅದನ್ನೇ ದೃಷ್ಟಿಸಿ ನೋಡಿದ್ರೆ ಅವನ ಕೃಪೆ ನಮ್ಮ ಮೇಲೆ ಬಿದ್ದ ಹಾಗೆ. ಸೊ ಯಾವಾಗ್ಲಾದ್ರೂ ನೀವು ಜಗನ್ನಾಥನ ಒಂದು ದರ್ಶನ ಮಾಡೋದಕ್ಕೆ ಹೋದಾಗ ದಯವಿಟ್ಟು ಮೇಕ್ ಇಟ್ ಶ್ಯೂರ್ ಸೊ ದಟ್ ನೀವು ರೆಡ್ ಕಲರ್ ಅನ್ನ ತಾವು ನೋಡಿ ಬರ್ಬೇಕು ಅಂತ. ಸೊ ಗೋಪಿಕೆಯರ ಬಗ್ಗೆ ಇದ್ರಲ್ಲಿ ಹೇಳ್ತಾರೆ. ಗೋಪಿಯರು ಅವರು ಬ್ರಹ್ಮನನ್ನ ಯಾವಾಗ್ಲೂ ಅವರು ಬೈತಾ ಇರ್ತಾರಂತೆ ಗೋಪಿಯರು. ಯಾಕಂದ್ರೆ ನಮ್ಗೆ ಯಾಕಪ್ಪ ಕಂಡ್ರೆಪ್ಪೆ ಕೊಟ್ಟಿದ್ಯಾ ನೀನು? ಯಾಕಂದ್ರೆ ನಮ್ಗೆ ಆ ಕೃಷ್ಣನ ನೋಡೋದಕ್ಕೆ ನಾವು ಸದಾ ಕಾಲ ಕೃಷ್ಣನನ್ನ ನಾವು ನೋಡ್ಬೇಕು, ನಮ್ಮ ಈ ಕಣ್ಣಿನ ದೃಷ್ಟಿಯಿಂದ ಅವನನ್ನ ನೋಡ್ಬೇಕು ನಾವು. ಬಟ್ ಈಗ ಏನಾಗ್ತಾ ಇದೆ, ನಾವು ಕಣ್ರೆಪ್ಪೆಯನ್ನ ನಾವು ಮುಚ್ಚೋದ್ರಿಂದ ಕೃಷ್ಣನ ಒಂದು ಕ್ಷಣ ಆದ್ರೂ ಮಿಸ್ ಮಾಡ್ತೀವ. ಆ ಒಂದು ಕ್ಷಣ ಎಲ್ಲ ಸೇರ್ಸಿದ್ರೆ ಒಂದು ಅರ್ಧ ಆಯುಷ್ಯ ಬರೀ ಕಣ್ ಮುಚ್ಚೋದ್ರಲ್ಲೇ ಹೊಟ್ಟೋಗುತ್ತೆ. ಕೃಷ್ಣನನ್ನ ನಾವ್ ಯಾವಾಗ ನೋಡೋದು? ಅವ್ನು ಯಾವಾಗ, ಅವನು ಇಲ್ಲಿ ನಮ್ಮ ಮುಂದೆ ಇದ್ದಾಗ ನೀನು ಕಣ್ರೆಪ್ಪನ್ ಮುಚ್ಚಿಸ್ತೀಯ, ಅವನು ಹೊರಗಡೆ ಹೋದಾಗ ಕಣ್ರೆಪ್ಪನ್ ತೆಗಿಸ್ತೀಯ ನೀನು. ಬ್ರಹ್ಮ ಎಂತ ಕ್ರಿಯೇಷನ್ ಅಪ್ಪ ನಿಂದು, ಸರಿಯಾಗಿಲ್ಲ ನಿಂದು ಕ್ರಿಯೇಷನ್ ಅಂತ ಬ್ರಹ್ಮನಿಗೆ ಅವರು ಒಂದು ಸವಾಲನ್ನ ಒಡ್ತಾರಂತೆ. ಸೊ ಇದು ಕೃಷ್ಣನ ಒಂದು ಇದು ಅಂದ್ರೆ ಆ ಕೃಷ್ಣನನ್ನ ನೋಡ್ಲಿಲ್ಲ ಅನ್ನೋದಕ್ಕೋಸ್ಕರ ಗೋಪಿಕೆಯರು ಒಂದು ರೋದನೆ ಅವ್ರದ್ದು. ಸೊ ಜಗನ್ನಾಥನ ರೂಪ ನಮ್ಗೆ ಅದಕ್ಕೆ ಕ್ವೈಟ್ ಆಪೋಸಿಟ್. ಸೊ ಅದು ದೃಷ್ಟಿ ಯಾವಾಗ್ಲೂ ನಮ್ಮ ಮೇಲೆ ಅವನ ದೃಷ್ಟಿ ಬೀಳ್ತಾನೆ ಇರುತ್ತೆ. ಸೊ ಅವನು ಅದು ಯಾಕೆ ಆ ರೂಪದಲ್ಲಿ ಬಂದಿದ್ದಾನೆ ಅಂದ್ರೆ, ಇವಾಗ ಒಂದು ಕ್ಷಣ ಅವನು ಬ್ಲಿಂಕ್ ಮಾಡ್ದ ಅಂದ್ರೆ ಯಾರೋ ಒಂದು ಡಿವೋಟಿ ಅವನ ಕಣ್ಣಿಂದ ಹೊಟ್ಟೋಗ್ಬಿಟ್ರೆ, ಅವನ ದೃಷ್ಟಿಯಿಂದ ಹೊರಗಡೆ ಹೊಟ್ಟೋಗ್ಬಿಟ್ರೆ, ಬೇಡಪ್ಪ ಹಂಗಾಗ್ಬಾರ್ದು. ಎಂತ ಕೃಪಾಳು ನೋಡಿ, ಅವನು ತನ್ನ ದೃಷ್ಟಿಯಲ್ಲಿ ಎಲ್ಲಾರು ಇರ್ಬೇಕು ಯಾವಾಗ್ಲೂ ಅನ್ನೋದಕ್ಕೋಸ್ಕರ ತನ್ನ ಕಣ್ಣು ರೆಪ್ಪೆಯನ್ನ ಅವನು ಒಂದು ಸ್ವಲ್ಪನೂ ಮಿಟುಕಿಸದೆ, ಅಂದ್ರೆ ಕಣ್ರೆಪ್ಪೆ ಇಲ್ವೇ ಇಲ್ಲ, ಸೊ ಮಿಟುಕಿಸೋದಕ್ ಪ್ರಮೇಯನೇ ಇಲ್ಲ, ಅಂತ ಒಂದು ರೂಪವನ್ನ ಅವನು ತಾಳಿ ಬಂದಿದ್ದಾನೆ. ಸೊ ಇದು ಬ್ರಹ್ಮನಿಗೆ ಅವರು ಕೊಡುವಂತ ಒಂದು ಶಾಪ. ಆಕ್ಚುಲ್ ಆಗಿ ಇನ್ಸ್ಟೆಡ್ ಆಫ್ ಟೆಲಿಂಗ್ ಅವ್ರು ಬೈತಾರೆ ಅನ್ನೋದಕ್ಕಿಂತ ಅವ್ರ ಶಾಪನೇ, ಅವರು ಗೋಪಿಕೆಯವರು ಶಾಪವನ್ನೇ ಕೊಡ್ತಾರೆ. ಸೊ ಈ ತರ ಇದೊಂದು ಕಾನ್ಸೆಪ್ಟ್ ಇದೆ. ಸೊ ಜಗನ್ನಾಥನಿಗೆ ಈ ಕಾನ್ಸೆಪ್ಟ್ ರಿವರ್ಸ್ ಆರ್ಡರ್, ಅವನ ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ ಅಂತ. ಸೊ ಅವನ ದೃಷ್ಟಿ ಹೇಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕಣ್ಣು ಅಷ್ಟೇ ತುಂಬಾ ರೌಂಡ್ ಇದೆ. ನಮ್ದೆಲ್ಲಾರ್ದು ಹೆಂಗಿರುತ್ತೆ ಒಂಥರ, ಇವಾಗ ಕೃಷ್ಣನ ಐಸ್ ಪಂಕಜ ನಯನ ಅಂದ್ರೆ ಒಂದು ಏನಪ್ಪ ಲೋಟಸ್ ದಳ, ಒಂದು ಕಮಲದ ದಳ ಹೇಗಿರುತ್ತೆ ಆ ರೀತಿ ಕಮಲ ನಯನ ಅಂತ ಹೇಳ್ತಾರೆ, ಪಂಕಜ ನಯನ ಅಂತ ಹೇಳ್ತಾರೆ ಅವನ್ಗೆ. ಸೊ ಬಟ್ ಜಗನ್ನಾಥನ್ ಕಣ್ಣು ರೌಂಡ್, ನೀವು ಹೆಂಗಾರು ಮೆಜರ್ಮೆಂಟ್ ಮಾಡಿ ಇಟ್ ಇಸ್ ಸರ್ಕ್ಯುಲರ್ ರೌಂಡ್, ಸೊ ಬಿಗ್ ವೈಡ್ ಓಪನ್ ಅಲ್ವಾ. ಆಮೇಲೆ ಅವನ ಕಣ್ಣುಗಳು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತೆ. ಸೊ ಆಲ್ರೆಡಿ ಅವನ ಕಣ್ಣು ಅಂತ ದೊಡ್ಡ ಕಣ್ಣುಗಳನ್ನ ಅವ್ನು ಬಿಟ್ಟಿದ್ದಾನೆ. ಓಕೆ, ಆಲ್ರೆಡಿ ಅವ್ನು ಹಂಗಿದ್ರು ಕೂಡ ಇಟ್ಸ್ ಅ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಹೇಳ್ತಾರೆ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಹೇಳಿದ್ರೆ ಭೂತಗನ್ನಡಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು. ಭೂತಗನ್ನಡಿ ಅಂದ್ರೆ ಸ್ವಲ್ಪ ದೂರದಲ್ಲಿರುವಂತದ್ದನ್ನೆಲ್ಲ ನಾವು ಹತ್ರದಿಂದ ನೋಡ್ಬೋದು. ಸೊ ಅದಕ್ಕೆ ಬಂದು ಭೂತಗನ್ನಡಿ. ಸೊ ಆ ತರ ಅವನ ಕಣ್ಣುಗಳು ನಮ್ಮ ಭಕ್ತರನ್ನ ನಮ್ಮನ್ನ ಹುಡುಕ್ತಾ ಇರುತ್ತಂತೆ. ಸೊ ಆ ರೀತಿ ಅವನ ದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಯಾರು ಅವನ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಿಲ್ಲ. ಅಂತ ಒಂದು ಪವಿತ್ರವಾದದ್ದು, ಅಂತ ಒಂದು ಕೃಪೆ ಉಳ್ಳದ್ದು ಭಗವಂತನ ಒಂದು ಜಗನ್ನಾಥನ ಒಂದು ದೃಷ್ಟಿ. ಸೊ ಇದು ಒಂದು ಸೆಕೆಂಡ್ ಆಸ್ಪೆಕ್ಟ್. ಇದು ಅವನ ದೃಷ್ಟಿಯ ಬಗ್ಗೆ, ಕಣ್ಣಿನ ಬಗ್ಗೆ ಆಯ್ತು. ಸೊ ಇನ್ನೊಂದು ಮೂರನೇ ಆಸ್ಪೆಕ್ಟ್ ಇದೆ, ಅದು ಬಂದು ಪವಿತ್ರ ನಾಮ ವರ್ಸಸ್ ಪ್ರಸಾದ. ಸೊ ಪವಿತ್ರ ನಾಮ ವರ್ಸಸ್ ಪ್ರಸಾದ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಗೆ ಯಾರಪ್ಪ ಪವಿತ್ರ ನಾಮದ ಮಹತ್ವವನ್ನ ಹೇಳಿಕೊಟ್ಟವರು, ಪವಿತ್ರ ನಾಮವನ್ನ ಹೇಳಿಕೊಟ್ಟವ್ರು ಯಾರು? ಯಾರಾದ್ರೂ ಹೇಳ್ಬೋದಾ? ಭಗವಂತನ ಪವಿತ್ರ ನಾಮ ಹೇಳಿದ್ರೇನೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗೋದು, ನಮ್ಗೆ ಭಗವಂತನ ಪಡೆಯೋದಕ್ಕೆ ಒಂದು ಸದವಕಾಶ ಇದೆ ಅಂತ ಯಾರು ನಮ್ಗೆ ಹೇಳ್ಕೊಟ್ಟವ್ರು? ಪ್ರಭುಪಾದ್ರು. ರೈಟ್. ಅವ್ರ ಹಿಂದೆ ಅವರ ಚೈತನ್ಯ ಮಹಾಪ್ರಭುಗಳು. ಪರ್ಫೆಕ್ಟ್. ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಅವರೇ ಹೇಳ್ಕೊಟ್ಟಿರೋದು ನಮ್ಗೆ ಅಲ್ವಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದು ಹೇಳೋದ್ರಿಂದ ನಮ್ಗೇನಾಗತ್ತೆ, ಚೇತೋದರ್ಪಣ ಮಾರ್ಜನ ಆಗತ್ತೆ, ನಮ್ಮ ಒಂದು ಚಿತ್ತ ಶುದ್ಧಿ ಆಗತ್ತೆ. ನಮ್ಮ ಎಷ್ಟೋ ತಲತಲಾಂತರದಿಂದ ಬಂದಿರತಕ್ಕಂಥ ಒಂದು ನಮ್ಮಲ್ಲಿ ತುಂಬಿಕೊಂಡಿರುವಂತಹ ದುರ್ಗುಣಗಳು ಅಥವಾ ಒಂದು ಕಸ, ಆ ದುರ್ಗುಣಗಳ ಒಂದು ಕಸ ಒಂದು ಕ್ಲೀನ್ ಆಗತ್ತೆ. ಬಟ್ ಅದ್ ಅರ್ಹತೆ ಇದೆಯಾ ನಮ್ಗೆ? ಖಂಡಿತ ಅರ್ಹತೆ ಇದೆಯಾ ನಮ್ಗೆ ಅದು ದುರ್ಗುಣವನ್ನ ಹೋಗ್ಲಾಡ್ಸೋದಕ್ಕೆ? ಸ್ವಲ್ಪ ಅಷ್ಟಿಲ್ಲ ಅಲ್ವಾ. ಕ್ಯಾಂಟಿಂಗ್ ಮಾಡೋದಕ್ಕೆ ಕುತ್ಕೊಳ್ತೀವಿ, ಆಕಳಿಕೆ ಬರುತ್ತೆ. ಕ್ಯಾಂಟಿಂಗ್ ಮಾಡೋದಕ್ಕೆ ಕುತ್ಕೊಳ್ತೀವಿ, ಎಲ್ಲೋ ಬೇರೆ ಕಡೆ ಮಾಯಾ ಎಳಿಯತ್ತೆ ಅಥವಾ ಏನೋ ಮಗು ಕೂಗುತ್ತೆ. ಸೊ ದಟ್ ಇಸ್ ಆಲ್ಸೋ ನಾಟ್ ಸೋ ವೆರಿ ಈಸಿ. ಅದಕ್ಕೆ ಜಗನ್ನಾಥ ಏನ್ ಮಾಡಿದಾನೆ, ಸೊ ನೀವು ಅದನ್ನ ಮಾಡಿ, ಕ್ಯಾಂಟಿಂಗ್ ಮಾಡಿ, ಬೇಡ ಅನ್ನಲ್ಲ. ಏನಿಲ್ಲ, ನನ್ನ ಪ್ರಸಾದವನ್ನ ಗ್ರಹಣಿಸಿ ಅಷ್ಟೇ, ನನ್ನ ಪ್ರಸಾದವನ್ನ ತಗೊಳ್ಳಿ. ನನ್ನ ಪ್ರಸಾದವನ್ನ ನೀವು ಕಂಠಪೂರ್ತಿ ತಿಂದ್ರೆ ನೀವು ಶುದ್ಧೀಕರಣ ಆಗ್ಬಿಡ್ತೀರಾ. ಸೊ ಇದು ತುಂಬಾ ಈಸಿ ಅಲ್ವಾ. ನಾವು ಭಾಗವತಂ ಕೇಳ್ತಾ ಇರ್ತೀವಿ, ನಿದ್ದೆ ಬರುತ್ತೆ. ಚಾಂಟಿಂಗ್ ಮಾಡ್ತಾ ಇರ್ತೀವಿ, ನಿದ್ದೆ ಬರುತ್ತೆ. ಓಕೆ, ಆಮೇಲೆ ಏನೋ ಬೇರೆ ಒಂದು
ಪ್ರವಚನವನ್ನ ಏನೋ ಕೇಳ್ತಾ ಇರ್ತೀವಿ, ನಿದ್ದೆ ಬರುತ್ತೆ. ಬಟ್ ಅದೇ ಪ್ರಸಾದ ತಗೊಳ್ಬೇಕಾದ್ರೆ ಯಾರಾದ್ರೂ ನಿದ್ದೆ ಮಾಡ್ತಾರಾ? ಖಂಡಿತ ನಿದ್ದೆ ಮಾಡಲ್ಲ. ಸೊ ಭಗವಂತನ ಇದು ತುಂಬಾ ಈಸಿಯೆಸ್ಟ್ ಫಾರ್ಮ್ ಆಫ್ ಗೋಯಿಂಗ್ ಬ್ಯಾಕ್ ಟು ಗಾಡ್ ಹೆಡ್. ಸೊ ಭಗವಂತನ ಒಂದು ನಾವು ಮನೆಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರೆ ಜಗನ್ನಾಥನ ಪ್ರಸಾದವನ್ನ ಕಂಠಪೂರ್ತಿ ಸೇವನೆ ಮಾಡ್ಬೇಕಂತೆ. ಅದೇ ನಮ್ಗೆ ಶುದ್ಧೀಕರಣ. ಅದಕ್ಕೆ ಬೇರೆ ಇನ್ನೊಂದಿಲ್ಲ ಈ ಕಲಿಯುಗದಲ್ಲಿ. ಇದಕ್ಕಿಂತ ಸುಲಭದ ಉಪಾಯ ಇನ್ನೊಂದಿಲ್ಲ. ಅದು ಅವನು ಅನ್ನ ಬ್ರಹ್ಮನ ರೂಪದಲ್ಲಿ ಬಂದಿದ್ದಾನೆ. ಜಗನ್ನಾಥ ಈ ಒಂದು ನಮ್ಮ ಕಲಿಯುಗದಲ್ಲಿ ಅನ್ನ ಬ್ರಹ್ಮನ ಸ್ವರೂಪದಲ್ಲಿ ಬಂದಿದ್ದಾನೆ. ನಾವು ವೃಂದಾವನದಲ್ಲಿ ಹೋದ್ರೆ ನಾವೇನ್ ಮಾಡ್ತೀವಿ? ಅಲ್ಲಿ ಹೋಗ್ಬಿಟ್ಟು ಮರಳಲ್ಲಿ ಹೊರಳಾಡಿ ಬರ್ತೀವಂತೆ. ಅವಾಗ ನಮ್ಮ ಒಂದು ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಅಥವಾ ಮಾಯಾಪುರಕ್ಕೆ ಹೋದ್ರೆ ಗಂಗಾ ಸ್ನಾನ ಮಾಡೋದ್ರಿಂದ ನಾವು ಪವಿತ್ರರಾಗುತ್ತೇವೆ ಅಂತ. ಅದೇ ನಾವು ಪುರಿ ಜಗನ್ನಾಥಕ್ ಹೋದ್ರೆ ಏನು ಬೇಡ, ಪ್ರಸಾದ ಸೇವನೆ ಮಾಡಿ ಸ್ವೀಕರಿಸಿ ಅಷ್ಟೇ ಸಾಕು, ಕೃಪೆ ಸಿಕ್ಬಿಡತ್ತೆ. ಆಮೇಲೆ ಅಷ್ಟೊಂದು ಶುದ್ಧತೆ ಆ ಪ್ರಸಾದದಲ್ಲಿ, ಅಷ್ಟೊಂದು ಶುದ್ಧತೆ ಇರುತ್ತೆ. ಏನ್ ಹೇಳ್ತಾರೆ ಅಂದ್ರೆ, ಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಈಗ ನಾಯಿ ಪ್ರಸಾದವನ್ನ ತಗೊಳ್ತಾ ಇರುತ್ತೆ. ಆ ನಾಯಿಯ ಬಾಯಿಯಿಂದ ಪ್ರಸಾದವನ್ನ ತೆಗೆದುಕೊಂಡು ಆ ಬ್ರಾಹ್ಮಣ ತಗೊಂಡ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ಭೇದ ಇಲ್ಲ, ಅದಕ್ಕೆ ಯಾವುದೇ ರೀತಿ ಅಪವಿತ್ರತೆ ಅನ್ನೋದು ಸೋಂಕುದಿಲ್ಲ, ಸೋಂಕು ಅದದ್ದು ಇಲ್ಲ, ಎಂಜಲು ಅನ್ಸ್ಕೊಳ್ಳೋದಿಲ್ಲ ಅದು. ಯಾಕಂದ್ರೆ ಅದು ಜಗನ್ನಾಥನ ಪ್ರಸಾದ ಅಷ್ಟು ಶುದ್ಧತೆಯನ್ನ ಹೊಂದಿರುತ್ತೆ. ಸೊ ಇದು ಬ್ರಹ್ಮ ಒಂದ್ಸಲ ಏನಾಗತ್ತೆ, ಅದು ಪ್ರಸಾದದ ಮಡಕೆ ಇರುತ್ತಂತೆ, ಅಲ್ಲಿ ನಾಯಿ ಬಾಯಿ ಹಾಕಿರುತ್ತೆ, ಆದ್ರೂನು ಬ್ರಹ್ಮ ಅದರಿಂದ ಪ್ರಸಾದವನ್ನ ಸ್ವೀಕಾರ ಮಾಡ್ತಾನೆ. ಸೊ ನಮ್ಗೊಂದು ಪಾಠ. ಸೊ ಅದು ಏನಂತ ಹೇಳಿದ್ರೆ, ಆ ಪ್ರಸಾದಕ್ಕೆ ಯಾವುದೇ ರೀತಿ ನಮ್ಗೆ ಅದು ಟ್ರಾನ್ಸೆಂಡೆಂಟಲ್. ಅದು ರೈಸ್ ಟ್ರಾನ್ಸೆಂಡೆಂಟಲ್, ರಸಗುಲ್ಲಾ ಅದಕ್ಕಿಂತ ಟ್ರಾನ್ಸೆಂಡೆಂಟಲ್ ರಸಗುಲ್ಲಾ ತಿನ್ಬೇಕು ಅಂತ ಹೇಳಿದ್ರೆ. ಸೊ ಅದೆಲ್ಲ ನೋಡಿದ್ರೆ ಜಗನ್ನಾಥನ ಪ್ರಸಾದ ಅವ್ರೇನ್ ಮಾಡ್ತಾರೆ, ಜಗನ್ನಾಥ ಪುರಿಯಲ್ಲಿ ಏನ್ ಮಾಡ್ತಾರಂದ್ರೆ, ಅವರು ನಮ್ಗೆ ರಸಗುಲ್ಲಾನೇ ಬೇರೆ ಅಥವಾ ಅನ್ನನೇ ಬೇರೆ ಹಂಗ್ ಕೊಡೋದಿಲ್ವಂತೆ. ಎಲ್ಲಾ ಮಿಕ್ಸ್ಚರ್ ಪ್ರಸಾದ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಸೊ ಅದನ್ ಸ್ವಲ್ಪ ಕೊಡಿ, ಇದೊಂದ್ ಸ್ವಲ್ಪ ಕೊಡಿ, ಅದು ಕೇಳೋದು ಪ್ರಮೇಯನೇ ಇಲ್ಲ. ಎವ್ರಿಥಿಂಗ್ ಇಸ್ ಮಿಕ್ಸ್ಡ್ ಅಪ್ ಅಂಡ್ ಗಿವನ್. ಸೊ ನಮ್ಗೆ ಇದು ಶುದ್ಧೀಕರಣದ ಒಂದು ತುಂಬಾ ಒಳ್ಳೆ ಮಾರ್ಗ. ಸೊ ಇಲ್ಲಿ ಒಂದು ನಾನು ಲೀಲೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮ್ಗೆಲ್ಲರಿಗೂ ಗೊತ್ತಿರೋಂಥ ಲೀಲೆನೆ, ಆದ್ರೂ ಎಷ್ಟು ಬಾರಿ ಕೇಳಿದ್ರು ಅದು ಅಷ್ಟೇ ಸೊಗಸಾಗಿದೆ ಆ ಲೀಲೆ, ನಾರದ ಮಹಾಮುನಿಗಳದು ಪ್ರಸಾದದ್ದು. ಸೊ ಒಮ್ಮೆ ಏನಾಗತ್ತೆ, ನಾರದ ಮಹಾಮುನಿಗಳು ಅವ್ರಿಗೆ ಸಡನ್ ಆಗಿ ಅನ್ಸ್ಬಿಡತ್ತಂತೆ, ಏನಾದ್ರೂ ಮಾಡಿ ನಾನು ಭಗವಂತನ ನಾರಾಯಣನ ಪ್ರಸಾದವನ್ನ ನಾನು ತಗೋಬೇಕು ಅಂತ. ಬಟ್ ಏನಾಗಿರುತ್ತೆ, ಲಕ್ಷ್ಮೀದೇವಿ ಅದ್ರ ಹಿಂದಿನ ದಿವಸನೇ ಲಕ್ಷ್ಮೀದೇವಿ ಹೇಳಿರ್ತಾಳಂತೆ ನಾರಾಯಣನ್ಗೆ, ನೋಡು ಆದಷ್ಟು ನಾನು ನಿಮ್ ಪ್ರಸಾದವನ್ನ ಯಾರು ತಗೊಳ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾರಂತೆ. ಸೊ ಇವತ್ತು ನಾರದ ಮಹಾಮುನಿ ಇವಾಗ ಅಮ್ಮನ್ ಕೇಳಿದ್ರೆ ತಾನೇ ಕೆಲಸ ಆಗೋದು, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ತಾರಂತೆ. ಅಮ್ಮ ತಾಯಿ, ದಯವಿಟ್ಟು ನನಗೆ ನಾರಾಯಣನ ಒಂದು ಪ್ರಸಾದವನ್ನ ಕೊಡೋದಿಕ್ಕೆ ಪ್ರಯತ್ನ ಮಾಡು ತಾಯಿ ಅಂತ, ಅಂದ್ರೆ ಅವರ ಉಚ್ಚಿಷ್ಟವನ್ನ ಕೊಡು ಅಂತ ಕೇಳ್ಕೊಳ್ತಾರಂತೆ. ಸೊ ಲಕ್ಷ್ಮೀದೇವಿ ಇವಾಗ ಏನ್ ಮಾಡ್ತಾರೆ, ಅವರು ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಇವಾಗ ಏನಪ್ಪಾ, ಹಿಂದಿನ ದಿವಸ ತಾನೇ ಪ್ರಾಮಿಸ್ ಮಾಡಿರ್ತಾರೆ ತನ್ನ ಪತಿ ದೇವರಿಗೆ, ನಾನು ನಿಮ್ಮ ಉಚ್ಚಿಷ್ಟವನ್ನ ಯಾರಿಗೂ ಹಂಚೋದಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿರ್ತಾರೆ. ಇಲ್ಲಿ ನೋಡಿದ್ರೆ ಮಗ ಬಂದ್ಬಿಟ್ಟು ತಾಯಿಗೆ ಕೇಳ್ತಾ ಇದ್ದಾರೆ, ನಾರದ್ರು ಕೇಳ್ತಾ ಇದಾರೆ ಏನಂತ, ನನಗೆ ಭಗವಂತನ ಒಂದು ಉಚ್ಚಿಷ್ಟವನ್ನ ಕರುಣಿಸು ಅಂತ ಕೇಳ್ತಾ ಇದಾರೆ. ಏನ್ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾರಾಯಣನಲ್ಲೇ ಹೇಳ್ಕೊಳ್ತಾರಂತೆ. ತನ್ನ ಪತಿ ದೇವರಿಗೆ ಕಳಕಳಿಯ ವಿನಂತಿ ಮಾಡ್ಕೊಳ್ತಾರೆ, ಭಗವಂತ ಏನಪ್ಪಾ ಮಾಡೋದು ಇವಾಗ ಅಂತ. ಅದಕ್ಕೆ ನಾರಾಯಣ ಹೇಳ್ತಾರಂತೆ, ಒಂದ್ ಕೆಲ್ಸ ಮಾಡು, ನಾನು ಊಟ ಮಾಡ್ತಾ ಇರ್ತೀನಲ್ವಾ, ನಾನು ಈ ಕಡೆ ಆ ಕಡೆ ನೋಡ್ತೀನಿ ಅನ್ಕೋ ಫಾರ್ ಎಕ್ಸಾಂಪಲ್, ಅವಾಗ ನನ್ ಗೊತ್ತಿಲ್ದಂಗ್ ಮೆತ್ತಿಗೆ ಎತ್ಕೊಂಡು ಹೋಗ್ಬಿಡು ಪ್ಲೇಟ್ನ. ಸೊ ಅವಾಗ ಏನಾಗುತ್ತೆ, ನಿನ್ ಪ್ರಾಮಿಸ್ ಮುರ್ದಂಗೂ ಆಗಲ್ಲ, ನೀನು ನಾರದನ್ಗೂ ಬೇಜಾರ್ ಮಾಡ್ದಂಗೂ ಆಗಲ್ಲ. ಸೊ ಈ ತರ ಮಾಡು ನೀನು ಅಂತ ಭಗವಂತನೇ ಐಡಿಯಾ ಕೊಡ್ತಾರಂತೆ. ಸರಿ, ಮಧ್ಯಾಹ್ನ ಆಗತ್ತೆ, ಭಗವಂತನಿಗೆ ನೈವೇದ್ಯ ಅರ್ಪಿಸ್ತಾರೆ. ಅವಾಗ ಪ್ರಸಾದ ತಗೊಳ್ತಾ ಇರ್ತಾರಂತೆ. ಅವಾಗ ಒಂದು ಗರುಡನ ಒಂದು ಸಹಾಯದಿಂದ ಗರುಡ ಬಂದ್ಬಿಟ್ಟು ಸಹಾಯ ಮಾಡ್ತಾರಂತೆ, ಏನೋ ಅವ್ರಿಗೆ ಡೈವರ್ಟ್ ಮಾಡೋ ತರ ಭಗವಂತನಿಗೆ ಆ ಕಡೆ ಡೈವರ್ಟ್ ಮಾಡ್ಬಿಡ್ತಾರೆ ಗರುಡ ದೇವರು. ಆಗ ಮಹಾಲಕ್ಷ್ಮಿ ಏನ್ ಮಾಡ್ತಾರೆ, ಆ ಪ್ಲೇಟ್ ಅನ್ನ ತೆಗೆದುಕೊಂಡು ಹೋಗಿ ನಾರದ ಮುನಿಗಳಿಗೆ ಕೊಟ್ಬಿಡ್ತಾರೆ, ಅದು ಪ್ರಸಾದದ ಪ್ಲೇಟ್ ಅನ್ನ. ಅವರು ನಾರದ ಮುನಿಗಳು ಅದನ್ನ ತಗೊಂಡು, ಅದ್ರದ್ದು ಗೊತ್ತಲ್ಲ ಪ್ರಸಾದದ ಮಹಾತ್ಮೆ, ಅವರು ಫುಲ್ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ತುಂಬಾ ಅವರು ಎಕ್ಸ್ಪ್ರೆಸ್ ನಲ್ಲಿ ಬಂದ್ಬಿಡ್ತಾರೆ ಅವರು ನಾರದ ಮಹಾಮುನಿಗಳು. ಅವರು ಮತ್ತೆ ತ್ರಿಲೋಕ ಸಂಚಾರಿ, ಎಲ್ಲಾ ಕಡೆ ಡ್ಯಾನ್ಸ್ ಮಾಡ್ಕೋತಾ ಅವರು ಕೈಲಾಸ ಪರ್ವತಕ್ಕೆ ಹೋಗ್ತಾರಂತೆ. ಅಲ್ಲಿ ಶಿವ ಇರ್ತಾರೆ, ಅವರು ತಪಸ್ ಭಂಗ ಆಗತ್ತೆ. ಇವ್ರು ಡ್ಯಾನ್ಸ್ ಮಾಡೋದ್ ನೋಡ್ಬಿಟ್ಟು ಕೇಳ್ತಾರೆ, ಏನಪ್ಪಾ ಆಯ್ತು, ನೀನು ನನ್ ಫ್ರೆಂಡ್ ಅಲ್ವಾ, ನೀನು ಯಾಕೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ಯಾ ನೀನು ಅಂತ. ಅವಾಗ ಅವ್ರು ಹೇಳ್ತಾರೆ, ಒಂದ್ ಫುಲ್ ಪ್ಲೇಟ್ ನನಗೆ ಪ್ರಸಾದ ಸಿಕ್ತು ಗೊತ್ತಾ ಭಗವಂತಂದು. ಹೌದಾ, ನೀನು ನನಗೆ ಆತರ ಯಾಕೆ ಮೋಸ ಮಾಡಿದ್ಯಾ, ನೀನು ನನ್ನ ಫ್ರೆಂಡ್, ನೀನು ನನ್ನ ಸಖಾ, ನೀನು ನನಗೆ ಕೊಡದಲ್ಲ ನೀನು ಒಬ್ನೇ ತಿಂದ್ಬಿಡಿದ್ಯಲ್ಲ, ನಂದು ಜ್ಞಾಪಕನೇ ಬರ್ಲಿಲ್ವಾ ನಿಂಗೆ ಅಂತ ಶಿವ ಕೇಳ್ತಾರಂತೆ. ಅದಕ್ಕೆ ನಾರದ ಮುನಿಗಳು ಹೇಳ್ತಾರಂತೆ, ಇಲ್ಲ,
ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ಆ ಟೈಮಲ್ಲಿ ನಂಗೆ ಜ್ಞಾಪಕನೇ ಬರ್ಲಿಲ್ಲ, ಅದು ಸಿಕ್ತು ಅನ್ನೋ ಒಂದು ಉತ್ಸಾಹದಲ್ಲಿ ನಾನು ತಗೊಂಡ್ಬಿಟ್ಟೆ ಅದನ್ನ, ದಯವಿಟ್ಟು ಕ್ಷಮಿಸ್ಬೇಕು ಅಂತ. ಇಲ್ಲ, ಖಾಲಿ ಆಗ್ಬಿಡ್ತು ಪ್ಲೇಟು, ಇದು ಬಿಸಾಕ್ಬಿಟ್ಟೆ ನಾನು ಅಂತ ಹೇಳ್ತಾರಂತೆ. ಹೌದಾ, ಎಂತ ಕೆಲಸ ಮಾಡಿದ್ಯಾ, ನೋಡು ನಿನ್ ಕೈನಲ್ಲಿ ಏನಾದ್ರೂ ಇರ್ಬೋದೇನೋ ನೋಡು ಒಂದ್ ಸ್ವಲ್ಪ ಅಂತ ಹೇಳ್ತಾರಂತೆ ಶಿವ. ಅವಾಗ ಅವರು ಇಲ್ಲ ಇಲ್ಲ, ನಾನು ಕೈದು ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡಾಗಿದೆ, ಎಲ್ಲೂ ಇಲ್ಲ. ಹೌದಾ, ಒಂದ್ ಸ್ವಲ್ಪ ನೋಡಪ್ಪ ತುದಿನಲ್ಲಿ ಏನಾದ್ರೂ ಇರ್ಬೋದೇನೋ ಅಂತ ಹೇಳಿದಾಗ, ಅವಾಗ ಅವರ ಒಂದು ನಖದಲ್ಲಿ ಒಂದೇ ಒಂದು ಅರ್ಧ ಅಗಳು ಅನ್ನ ಇರುತ್ತೆ, ಅದು ಹೋಗಿರೋದಿಲ್ಲ. ಸೊ ಶಿವ ಏನ್ ಮಾಡ್ತಾರೆ, ಅದನ್ನ ತೆಕ್ಕೊಂಡು ತಿಂದು ಬಿಡ್ತಾರಂತೆ. ಸೊ ಆ ಪ್ರಸಾದವನ್ನ ಗ್ರಹಣ ಮಾಡಿರೋದ್ರಿಂದ ಶಿವ ಏನ್ ಮಾಡ್ತಾರೆ ಇವಾಗ, ಅವ್ರ ನೃತ್ಯ ಏನು, ರುದ್ರ ತಾಂಡವ. ಸೊ ರುದ್ರ ತಾಂಡವ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರು ತಮ್ಮ ಒಂದು ಸೆನ್ಸ್ ಅಲ್ಲಿ ಅವ್ರು ಇರೋದೇ ಇಲ್ಲ, ಕಂಪ್ಲೀಟ್ ಎಕ್ಸ್ಟಸಿ ಆಗ್ಬಿಡುತ್ತೆ ಅವ್ರಿಗೆ. ಎಷ್ಟು ಜೋರಾಗಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ, ಎಲ್ಲಾ ಕಡೆ ಪ್ರಳಯ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಪಾರ್ವತಿ ದೇವಿಗೆ ಇದು ಗೊತ್ತಾಗುತ್ತೆ, ಅವ್ರಿಗೆ ಅರಿವು ಆಗುತ್ತೆ. ಆಮೇಲೆ ಅವರು ಪಾರ್ವತಿ ದೇವಿ ಹೊರಗಡೆಗೆ ಬರ್ತಾರಂತೆ. ಪಾರ್ವತಿ ದೇವಿ ಹೊರಗಡೆಗೆ ಬಂದಾಗ ಅವರು ಕೇಳ್ತಾರೆ, ಏನಾಯ್ತು, ಯಾಕೆ ಈ ತರ ತಾಂಡವ ನೃತ್ಯ ಯಾವಾಗ ಆಗತ್ತೆ, ಯಾವಾಗ ನಾವು ಇದು ಲಯ ಆಗತ್ತೆ ಆ ಟೈಮಲ್ಲಿ ತಾಂಡವ ನೃತ್ಯ ಆಡ್ತಾರೆ, ಬಟ್ ಈಗ ನಾ ಟೈಮ್ ಬಂದಿಲ್ಲಲ್ಲ, ಯಾಕೆ ಇವರು ತಾಂಡವ ನೃತ್ಯ ಮಾಡ್ತಾ ಇದಾರೆ ಅಂತ ಕೇಳ್ತಾಳೆ ಪತಿದೇವರಿಗೆ, ಶಿವ ಪರಮಾತ್ಮನಿಗೆ. ಅದಕ್ಕೆ ಶಿವ ಹೇಳ್ತಾರಂತೆ, ಇಲ್ಲ, ನಾನು ಈ ತರ ನಾರದ ಮಹಾಮುನಿಗಳು ನನಗೆ ಪ್ರಸಾದವನ್ನ ಕೊಟ್ರು, ಭಗವಂತನ ಒಂದು ಅಗಳು ಪ್ರಸಾದ ಸಿಕ್ತು ನಂಗೆ, ಅದಕ್ಕೋಸ್ಕರ ನಾನು ಈ ತರ ಎಕ್ಸಸ್ಸಿನಲ್ಲಿ ಬಂದ್ಬಿಟ್ಟಿದೀನಿ, ನಾನು ತುಂಬಾ ಉತ್ಸಾಹದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಹೌದಾ, ನೀವೆಂತ ಕೆಲಸ ಮಾಡಿದಾರೆ, ನನ್ಗೊಂದ್ ಸ್ವಲ್ಪ ಕೊಡ್ಬೇಕಲ್ವಾ, ನೀವು ನಿಮ್ಮ ಧರ್ಮ ಪತ್ನಿ, ನನಗೆ ಅರ್ಧ ಕೊಡ್ಬೇಕಲ್ವಾ. ಇಲ್ಲ, ತುಂಬಾನೇ ಕಡಿಮೆ ಇತ್ತದು, ಅರ್ಧನೇ ಅಗಳಿರ್ತದೋ ಅಂತ, ಒಂದು ಅರ್ಧ ಪೀಸ್ ರೈಸ್ ಇತ್ತಷ್ಟೇನೆ, ಅದನ್ನ ತಗೊಂಡು ನಾನು ತಿನ್ಕೊಂಡ್ಬಿಟ್ಟೆ ನಾನು, ಎಂತ ಕೆಲಸ ಮಾಡಿದೀರಾ ನೀವು ಅಂತ ಸ್ವಲ್ಪ ಜಗಳ ಆಡೋ ತರ ಮಾಡ್ತಾರಂತೆ ಭಗವಂತನ ಜೊತೆಗೆ, ಅಂದ್ರೆ ಶಿವನ್ ಜೊತೆಗೆ. ಆಗ ಶಿವ ಹೇಳ್ತಾರಂತೆ, ನೀನು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ, ಈ ಹೆಣ್ಮಕ್ಳಿಗೆ ಏನಕ್ಕೆ, ಇವಾಗ ನಾನ್ ತಗೊಂಡ್ರೆ ನಿನ್ಗೂ ಸೇರುತ್ತಲ್ವಾ ಪಾಲು ಅದ್ರಲ್ಲಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಹಂಗ ಆಗೋದೇ ಇಲ್ಲ, ನನಗೂ ಬೇಕು ಪ್ರಸಾದ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನನಗೂ ಬೇಕು ಅಂದಾಗ, ಇಲ್ಲ ಹೆಣ್ಮಕ್ಳಿಗೆಲ್ಲ ಕೊಡೋದಿಕ್ಕಾಗಲ್ಲ, ಹೆಂಗಸ್ರಿಗೆಲ್ಲ ಏನ್ ಕೊಡೋದಲ್ಲಿ, ನಾವ್ ತಗೊಂಡ್ರೆ ಆಯ್ತು ಅಂತ ಶಿವ ಒಂದ್ ಸ್ವಲ್ಪ ಇದಾಗಿ ಹೇಳ್ಬಿಡ್ತಾರೆ, ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಆಗ ಏನಾಗುತ್ತೆ, ಪಾರ್ವತಿ ದೇವಿಗೆ ತುಂಬಾನೇ ಅವ್ರಿಗೆ ಬೇಜಾರಾಗುತ್ತೆ, ತುಂಬಾ ಕೋಪನೂ ಬರುತ್ತೆ. ಆಗ ಅವ್ರು ಹೋಗ್ಬಿಟ್ಟು ಒಂದು ಉಗ್ರ ತಪಸ್ ಮಾಡ್ತಾರಂತೆ, ಅಂದ್ರೆ ಭಗವಂತನಲ್ಲಿ ಕುರಿತು ಒಂದು ತಪಸ್ ಮಾಡ್ತಾರೆ. ಸೊ ಆ ತಪಸ್ಸಿನ ಒಂದು ತಾಪ ಏನಿದೆಯಲ್ಲ, ಅದು ಭಗವಂತನಿಗೆ ಹೋಗಿ ತಟ್ಟತ್ತೆ. ಭಗವಂತನಿಗೆ ಅರಿವಾಗುತ್ತೆ, ಯಾಕೆ ಪಾರ್ವತಿ ದೇವಿ ತಂಗಿ ಅಲ್ವಾ, ಈಗ ಭಗವಂತನ ತಂಗಿನೇ ಪಾರ್ವತಿ ದೇವಿ, ಯಾಕೆ ಇವಳು ಈ ತರ ತಪಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಭಗವಂತ ಇಳಿದು ಬರ್ತಾರಂತೆ, ಪ್ರತ್ಯಕ್ಷ ಆಗ್ತಾರೆ ಅವಳ ಮುಂದೆ. ಯಾಕಮ್ಮ, ಏನಾಯ್ತು, ಯಾಕೆ ತಪಸ್ ಮಾಡ್ತಾ ಇದ್ಯಾ. ಇಲ್ಲ ಇಲ್ಲ, ನೋಡಿ ನಮ್ಮ ಶಿವ ನಮ್ಮ ಪತಿದೇವ್ರು ಏನ್ ಹೇಳಿದ್ದಾರೆ ಅಂತ, ನಿಮ್ಮ ಪ್ರಸಾದ ಅವ್ರಿಗೆ ಮಾತ್ರ ಸಲ್ಬೇಕಂತೆ, ನನಗ್ ಕೊಡಬಾರ್ದಂತೆ, ನೀವು ನನಗೆ ಸಲ್ಲಂಗಿಲ್ವಂತೆ, ಹೆಣ್ಮಕ್ಳಿಗೆ ಕೊಡೋ ಹಾಗಿಲ್ವಂತೆ, ಅದಕ್ಕೋಸ್ಕರ ನಾನು ತಪಸ್ ಮಾಡಿದೆ, ನನಗೂ ಪ್ರಸಾದ ಬೇಕು ಅಂತ ಅವಳು ಕೇಳ್ಕೊಳ್ತಾಳಂತೆ. ಸೊ ಭಗವಂತನ ಪ್ರಸಾದ ಅಷ್ಟೊಂದು ಸುಲಭ ಅಲ್ಲ, ಎಲ್ಲರಿಗೂ ಸಿಗಲ್ಲ ಅದು. ನಮ್ಗೆ ನಿಮ್ಗೆಲ್ಲ ಸಿಕ್ಕಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಪೊಸಿಷನ್ ಯಾವ ರೀತಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಯಾವ ರೀತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಪ್ರಸಾದವನ್ನ ನಾವು ಯಥೇಚ್ಛವಾಗಿ ಸೇವನೆ ಮಾಡ್ತಾ ಇದೀವಿ, ದಿನ ರಾತ್ರಿ ಹಗಲು ಎಲ್ಲಾ ತಿಂತಾ ಇದೀವಿ ನಾವು. ಸೊ ನೀವು ಅನ್ಕೋಬಹುದು ನಾವ್ ಎಂಥ ಅದೃಷ್ಟಶಾಲಿಗಳಿದ್ದೀವಿ, ಜಗನ್ನಾಥನ ನಾವು ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದೀವಿ ಅಂದ್ರೆ. ಸೊ ಪಾರ್ವತಿ ದೇವಿಗೆ ಸಿಕ್ಕದೇ ಇರೋವಂಥದ್ದು ನಮ್ಗೆ ಸಿಕ್ಕಿದೆ. ಓಕೆ, ಸೊ ಪಾರ್ವತಿ ದೇವಿ ಕೇಳಿದಾಗ ಅವರು ಹೇಳ್ತಾರಂತೆ, ಭಗವಂತ ಹೇಳ್ತಾರಂತೆ, ಸೊ ನಾನು ಜಗನ್ನಾಥನ ರೂಪದಲ್ಲಿ ಇದ್ದೀನಿ, ನಾನು ಇವಾಗ ಪುರಿನಲ್ಲಿ ಇದ್ದೀನಿ ನಾನು. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀನು ಬಿಮಲಾ ದೇವಿಯ ರೂಪದಲ್ಲಿ ಅಲ್ಲಿ ನೀನು ಬರ್ಬೇಕು, ಅಲ್ಲಿ ನಿನ್ನ ಒಂದು ಪ್ರತಿಷ್ಠಾಪನೆ ಆಗತ್ತೆ. ಈಗ್ಲೂ ಇದೆ, ವಿಮಲಾದೇವಿ ದೇವಸ್ಥಾನ ಇದೆ. ಸೊ ಅದು ಏನು ಅಂತ ಹೇಳಿದ್ರೆ, ಜಗನ್ನಾಥನಿಗೆ ಏನು ಅವರು ನೈವೇದ್ಯವನ್ನ ಮಾಡ್ತಾರೆ, ಸೊ ಎವ್ರಿ 20 ನಿಮಿಷಗಳಿಗೆ ಒಮ್ಮೆ ಅಲ್ಲಿ ಭಗವಂತನಿಗೆ ಭೋಗಾರ್ಪಣೆ ಆಗತ್ತೆ. ಆ 20 ನಿಮಿಷಗಳಿಗೆ ಒಮ್ಮೆ ಏನು ಭೋಗಾರ್ಪಣೆ ಆಗುತ್ತೆ ಅದನ್ನ ತೆಗೆದುಕೊಂಡು ಬಂದು ಬಿಮಲಾದೇವಿಗೆ ಮೊದಲು ಅರ್ಪಣೆ, ಪ್ರಸಾದದ ಮೊದಲ ಅರ್ಪಣೆ ಬಿಮಲಾದೇವಿ ಪಾರ್ವತಿ ದೇವಿಗೆ, ಅವರಿಗೆ ಕೊಟ್ಟು ನಂತರ ಎಲ್ಲರಿಗೂ ಅದು ವಿತರಣೆ ಆಗತ್ತೆ. ಸೊ ಅದು ಮಹಾಪ್ರಸಾದ. ಸೊ ಪ್ರಸಾದ ಬಂದು ಬಿಮಲಾದೇವಿಗೆ ಕೊಡ್ತಾರೆ, ಬಿಮಲಾದೇವಿಯಿಂದ ಬೇರೆಯವ್ರಿಗೆಲ್ಲ ಸಿಗುವಂಥದ್ದು ಮಹಾಪ್ರಸಾದ. ಸೊ ಇದು ಒಂದು ಒಳ್ಳೆ ಪಾಸ್ ಟೈಮ್, ನಮ್ಮೆಲ್ಲರಿಗೂ ಇದೊಂದು ಒಳ್ಳೆ ಪಾಠ, ಜಗನ್ನಾಥನ ಒಂದು ಪ್ರಸಾದದ ಮಹಿಮೆ ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ. ಸೊ ನಾವೆಲ್ಲ ಇನ್ನೆಂಥ ಉತ್ಕೃಷ್ಟವಾಗಿ ಇನ್ನೆಂಥ ಎಕ್ಸಸ್ಸಿನಲ್ಲಿ ಡ್ಯಾನ್ಸ್ ಮಾಡ್ಬೋದು ಅನ್ನೋದನ್ನ ತಾವೆಲ್ಲರೂ ತಿಳ್ಕೊಬಹುದು ಇದ್ರಲ್ಲಿ. ಸೊ ಈ ತರ ಅವನ ಲೀಲೆಗಳು ಅಪರಂಪಾರ, ನಾವು ಹೇಳೋದಕ್ಕೆ ನಮ್ಮ ಯೋಗ್ಯತೆ ಇಲ್ಲ, ಆದ್ರೂ ನಾವು ಕೇಳಿಸ್ಕೋಬೇಕು, ನಾವು ಹೇಳ್ಬೇಕು. ಹರೇ ಕೃಷ್ಣ. ಸೊ ಇದು 3ನೇ ಆಸ್ಪೆಕ್ಟ್ ಆಯ್ತು ಇವಾಗ, ಏನು ಪ್ರಸಾದ ವರ್ಸಸ್ ಅಪವಿತ್ರ ನಾಮ. ಸೊ ಪವಿತ್ರ ನಾಮಕ್ಕಿಂತ ಪ್ರಸಾದ ತುಂಬಾನೇ ಶ್ರೇಷ್ಠವಾದದ್ದು.
ಆದಷ್ಟು ನಾವು ಪ್ರಸಾದವನ್ನ ಸೇವಿಸ್ಬೇಕು. ಆದಷ್ಟು ನಾವು ಹೊರಗಡೆದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಸಾದವನ್ನೇ ತೆಗೆದುಕೊಳ್ಳಬೇಕು. ಸೊ ನೆಕ್ಸ್ಟ್ ಹೋಗೋಣ 4ನೇ ಆಸ್ಪೆಕ್ಟ್. ಸೊ 4ನೇ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಭಗವಂತನ ಸೇವೆಗೆ ಯಾರು ಅರ್ಹರಾಗಿದ್ದಾರೆ? ಹೂ ಕ್ಯಾನ್ ಡೂ ಜಗನ್ನಾಥ ಸೇವಾ. ಸೊ ಇವಾಗ ಎಲ್ಲಾ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು, ಏನಂದ್ರೆ ಬ್ರಾಹ್ಮಣರೇ ಮಾಡ್ಬೇಕು. ಹರೇ ಕೃಷ್ಣ, ಹರೇ ಕೃಷ್ಣ. ಏನಾದ್ರೂ ಪ್ರಾಬ್ಲಮ್ ಇದೆಯಾ ಮತ್ತೆ? ಹರೇ ಕೃಷ್ಣ. ಸೊ ಭಗವಂತನಿಗೆ ಯಾರು ಸೇವೆ ಮಾಡಬಹುದು ಅಂತ. ಸೊ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ನಾವು ನೋಡಿ ನುರಿತ ಪಂಡಿತರು ಇರ್ತಾರೆ, ದೊಡ್ಡ ದೊಡ್ಡ ಬ್ರಾಹ್ಮಣರು ಇರ್ತಾರೆ. ಅವ್ರುಗಳು ಮಾತ್ರ ಪೂಜೆ ಮಾಡ್ಬೇಕು, ಅವ್ರಿಗೆ ಮಾತ್ರ ಅರ್ಹತೆ ಇರುತ್ತೆ. ಆ ಜಗನ್ನಾಥನ ಭಗವಂತನ ಗರ್ಭಗುಡಿ ಒಳಗಡೆ ಹೋಗೋದಕ್ಕೋಸ್ಕರ ಇದ್ರುನು ಅವ್ರಿಗೆ ಮಾತ್ರ ಸೇವೆ ಮಾಡೋದಕ್ಕೆ ಅರ್ಹತೆ ಇರುತ್ತೆ. ಬಟ್ ಅದೇ ಜಗನ್ನಾಥ ಏನ್ ಮಾಡ್ತಾನೆ ಅಂದ್ರೆ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ಪಂಗಡಗಳಿಗೆ ಸೇರಿದವರು, ಅಂದ್ರೆ ನಾವು ಅನ್ಟಚಬಲ್ಸ್ ಅಂತ ಏನ್ ಹೇಳ್ತೀವಿ, ಯಾರು ಅಛೂತರು ಅಥವಾ ಅಸ್ಪೃಶ್ಯರು ಅಂತ ನಾವು ಕರಿತೀವೋ ಅವರಿಂದ ಜಗನ್ನಾಥ ಸೇವೆಯನ್ನ ಸ್ವೀಕರಿಸ್ತಾನೆ. ಅದನ್ನ ನೀವು ಅರ್ಥ ಮಾಡ್ಕೋಬಹುದು. ಯಾರು ಬೇಕಾದ್ರೂ ಅವನ ಸೇವೆಯನ್ನ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಜಗನ್ನಾಥನಿಗೆ ಹೋಗಿ ಅವನ ರಥದ ಮೇಲೆ ಹತ್ತಿ ಇರ್ಬೋದು ಅಥವಾ ಅವನ ಗರ್ಭಗುಡಿಯಲ್ಲೇ ಇರ್ಬೋದು, ಯಾರು ಬೇಕಾದ್ರೂ ಅವನ ಸೇವೆಯನ್ನ ಮಾಡಬಹುದು. ಸೊ ಅಂತ ಒಂದು ಕರುಣಾಳು ಅವರು ಹೇಗ್ ಮಾಡ್ತಾರೆ, ಜಗನ್ನಾಥನಿಗೆ ಅವರೇ ರಥದ ತನಕ ಕರ್ಕೊಂಡ್ ಬರೋರು. ಯಾರು ಅಸ್ಪೃಶ್ಯರು ಅಂತ ಕರಿತೀವಲ್ಲ, ಅವರೇ ಕರ್ಕೊಂಡ್ ಬರೋರು. ಅವರೇ ಹಗ್ಗ ಹಾಕಿ ಬಿಗಿತಾರೆ ಅಂತ ಹೇಳದ್ನಲ್ಲ, ಎಲ್ಲ ಅವರೇ ಮಾಡೋರು, ಅವರೇ ಎಳ್ಕೊಂಡ್ ಬರ್ತಾರೆ. ಆದ್ರೂ ಜಗನ್ನಾಥ ಅದನ್ನೆಲ್ಲ ಸಹಿಸ್ಕೊಳ್ತಾನಂತೆ. ಅವ್ನಿಗೆ ಯಾವ್ದೇ ರೀತಿ ಬೇಜಾರಿಲ್ಲ, ಯಾವ್ದೇ ರೀತಿ ಅವನಿಗೆ ಒಂದು ಅವ್ರ ಮೇಲೆ ಕೆಟ್ಟ ಭಾವನೆ ಬರೋದೇ ಇಲ್ಲ. ಅವನು ಭಗವಂತ ತುಂಬಾ ಕೃಪಾಳು. ಸೊ ಬೇರೆ ರೂಪಗಳು ಇದನ್ನ ಸಹಿಸ್ಕೊಳ್ಳೋದಿಲ್ವಂತೆ, ಅಂದ್ರೆ ಹಗ್ಗ ಹಾಕಿ ಕಟ್ಟೋದು, ಎಳೆಯೋದು ಅದೆಲ್ಲ ಅವರು ಸಹಿಸ್ಕೊಳ್ಳೋದಿಲ್ಲ. ಬಟ್ ಜಗನ್ನಾಥ ಮಾತ್ರ ಚೆನ್ನಾಗಿ ಸಹಿಸ್ಕೊಳ್ತಾನೆ. ಇವಾಗ ನಾವ್ ಯಾರ್ ಬೇಕಾದ್ರೂ ರಥದ ಮೇಲೆ ಹತ್ಕೋಬಹುದಂತೆ, ಜಗನ್ನಾಥನ ರಥದ ಮೇಲೆ ಹತ್ಕೋಬಹುದು. ಅವ್ನಿಗೆ ಹೋಗ್ಬಿಟ್ಟು ಬಿಗ್ಗಿಯಾಗಿ ಅಪ್ಕೋಬಹುದಂತೆ, ಚೆನ್ನಾಗಿ ಬಿಗ್ದು ಅಪ್ಕೋಬಹುದಂತೆ ನೀವು. ಸೊ ಇದು ಬೇರೆ ಯಾರಾದ್ರೂ ಮಾಡೋದಕ್ಕೆ ಸಾಧ್ಯನಾ? ಬೇರೆ ಯಾವ ಭಗವಂತನಿಗೆ ರೂಪದಲ್ಲಿ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ, ಚಾನ್ಸೇ ಇಲ್ಲ. ಬರೀ ಜಗನ್ನಾಥನಿಗೆ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಆಮೇಲೆ ಬಿಗಿದು ಅಪ್ಕೊಂಡಾಗ ಸುಮ್ನೆ ಬಿಗ್ದಾಕೊಂಡ್ ಬಂದ್ಬಿಡ್ಬೇಡಿ. ಅವ್ನ ಕಿವಿನಲ್ಲಿ ನಿಮ್ಮ ಏನಾದ್ರೂ ಒಂದು ಆಸೆ ಆಕಾಂಕ್ಷೆ ಇದ್ರೆ ಅದನ್ನ ನೀವು ಹೇಳ್ಬೋದಂತೆ, ಅವನ ಕಿವಿನಲ್ಲಿ ಪಿಸ್ಬಿಟ್ಬೋದಂತೆ. ಸೊ ಒಂದ್ಸಲ ಇದು ಒಂದ್ ಲೀಲೆ ನಡೆದಿರೋಂಥದ್ದು. ಒಬ್ಬ ವ್ಯಕ್ತಿ ತುಂಬಾ ವರ್ಷಗಳವರೆಗೆ ಅವನಿಗೆ ಸಂತಾನ ಭಾಗ್ಯ ಇರ್ಲಿಲ್ಲ, ಅಂದ್ರೆ ಮಕ್ಳು ಅವನಿಗೆ ಆಗೇ ಇರ್ಲಿಲ್ವಂತೆ. ಮದ್ವೆ ಆಗಿ ತುಂಬಾ ವರ್ಷ ಆಗಿತ್ತು. ಸೊ ಏನು ಔಷಧಿಗಳು ಮಾಡಿದ ಅವನು, ಏನೇನೋ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ದ, ತಾನೂ ತಗೊಂಡ, ಏನೇನು ವರ್ಕೌಟ್ ಆಗ್ಲಿಲ್ಲ, ಎಲ್ಲ ಆಗ್ಲೇ ಇಲ್ಲ, ಮಕ್ಳು ಆಗ್ಲೇ ಇಲ್ಲ ಅವನ್ಗೆ. ಸೊ ಯಾರೋ ಅವನಿಗೆ ಹೇಳಿದ್ರಂತೆ, ಈ ತರ ಭಗವಂತನಲ್ಲಿ ಹೋಗ್ಬಿಟ್ಟು ಈ ತರ ರಥದ ಮೇಲೆ ಹತ್ಕೊಂಡು ನೀನ್ ಆಸೆನ ಹೇಳ್ಕೊ ಜಗನ್ನಾಥನಿಗೆ ಅಂತ. ಸೊ ಈ ಸಲ ಅವನು ರಥಯಾತ್ರೆಗೆ ಅಟೆಂಡ್ ಮಾಡಿದಾನೆ, ಅಂದ್ರೆ ಆ ವರ್ಷದಲ್ಲಿ ಮಾಡ್ಬಿಟ್ಟು ರಥಾನ್ ಹತ್ತಿ ಜಗನ್ನಾಥನ ತನ್ನ ಇದರಿಂದ ಚೆನ್ನಾಗಿ ಬಿಗ್ದ ಹಾಕೊಂಡ್ಬಿಟ್ಟು ಅವನ ಕಿವಿನಲ್ಲಿ ಹೇಳದಂತೆ, ಜಗನ್ನಾಥ ನನ್ಗೆ ಈ ತರ ರೋದನೆ ಏನಪ್ಪಾ ಅಂದ್ರೆ ನನ್ಗೆ ಸಂತಾನ ಭಾಗ್ಯ ಇಲ್ಲ, ದಯವಿಟ್ಟು ನನಗೆ ಕರುಣಿಸು ಅಂತ ಕೇಳ್ಕೊಂಡಂತೆ. ಸೇಮ್ ಇಯರ್ ಅವನ ಪತ್ನಿ ಗರ್ಭವತಿ ಆದ್ಲಂತೆ. ಸೇಮ್ ಇಯರ್ ಅವನಿಗೆ ಒಂದು ಗಂಡು ಮಗು, ಸುಂದರವಾಗಿರುವಂತ ಒಂದು ಗಂಡು ಮಗು ಜನನ ಆಗಿದೆ. ಸೊ ಆ ಮಗು ಹೇಗೆ ಅವನಿಗೆ ಅವನ ಹೆಸರು ನೀಲಮಾಧವ. ಅವನಿಗೆ ಹೆಸರು ಏನಿಟ್ರು ನೀಲಮಾಧವ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೆ ಅದು ಜಗನ್ನಾಥನ ಇನ್ನೊಂದು ಹೆಸರು. ನೀಲಮಾಧವ ಇಸ್ ಒನ್ ಮೋರ್ ನೇಮ್, ಇನ್ನೊಂದು ಹೆಸರು ಜಗನ್ನಾಥನ ಹೆಸರು ನೀಲಮಾಧವ. ಸೊ ಈ ರೀತಿ ಅವನು ಈಗ ಸೊಗಸಾಗಿದ್ದಾನೆ, ಚೆನ್ನಾಗಿ ಅವನು ಭಗವಂತನ ಒಂದು ಇದ್ ಮಾಡ್ಕೊಂಡು ಸೇವೆಯನ್ನ ಮಾಡ್ಕೊಂಡು ಅವನು ಚೆನ್ನಾಗಿದ್ದಾನೆ ಮಗು. ಸೊ ಇದೊಂದು 4ನೆಯ ಒಂದು ಅವನ ಫೇಸ್ ಅಂತ ಹೇಳ್ಬೋದು. ಸೊ ಯಾವ್ದದು 4ನೆಯ ಫೇಸ್? ಅವನ ಒಂದು ಕೃಪೆ. ಸೊ ಇವಾಗ ನೆಕ್ಸ್ಟ್ ಫೇಸ್ ಬಂದು 5ನೇ ಫೇಸು. ಅದು ಬಂದು ಅವನ ಲೀಲೆಗಳು, ಪಾಸ್ ಟೈಮ್ಸ್. ಸೊ ದೇರ್ ಆರ್ ಮೆನಿ ಪಾಸ್ ಟೈಮ್ಸ್, ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪಾಸ್ ಟೈಮ್ಸ್. ತುಂಬಾ ವಿಭಾಗಗಳಿವೆ ಅವನ ಒಂದು ಲೀಲೆಗಳಲ್ಲಿ, ತುಂಬಾ ವಿಭಾಗಗಳಿವೆ. ಸೊ ಅದರಲ್ಲಿ ಒಂದು 3 ಮುಖ್ಯವಾದಂತ ವಿಭಾಗಗಳಿವೆ. ಮೊದಲನೇದಾಗಿ ಗರ್ವಗಂಜನ್ ಅಂತ ಹೇಳಿದ್ರೆ, ಗರ್ವ ಅಂತ ಹೇಳಿದ್ರೆ ಫಾಲ್ಸ್ ಈಗೋ ಅಥವಾ ಒಂದು ಏನ್ ಹೇಳ್ತಾರೆ, ನಮ್ಮ ಒಂದು ಪ್ರೈಡ್ ಅಂತ ಹೇಳ್ತೀವಿ. ಸೊ ಅದನ್ನ ಗಂಜನ್ ಅಂದ್ರೆ ಮುರಿದು ಹಾಕೋದು, ಗರ್ವವನ್ನ ಮುರಿದು ಹಾಕೋದು, ಬ್ರೇಕ್ ದ ಪ್ರೈಡ್, ಅದು ಬಂದು ಗರ್ವಗಂಜನ್.
ಓಕೆ. ಸೆಕೆಂಡ್ ಬಂದು ಪತಿತ ಪಾವನ್. ಪತಿತ ಪಾವನ್ ಅಂದ್ರೆ ಫಾಲನ್ ಸೋಲ್ಸ್, ಈ ಯಾರು ನಾವು ಆತ್ಮರಿದ್ದೀವಿ ಅವರನ್ನ ಒಂದು ಉದ್ಧಾರ ಮಾಡುವಂಥದ್ದು ಪತಿತ ಪಾವನ. ನಂತರ ಭಕ್ತ ಮನರಂಜನ್. ಭಕ್ತ ಮನರಂಜನ್ ಅಂತ ಹೇಳಿದ್ರೆ ಯಾರು ಭಕ್ತರ ಒಂದು ಮನಸ್ಸಿಗೆ ರಂಜನೆಯನ್ನ, ಮುದವನ್ನ ನೀಡುವಂಥವನು, ಅವನು ಭಕ್ತ ಮನರಂಜನ. ಈ 3 ಟೈಪ್ಸ್ ಅಲ್ಲಿ ಆ ಪಾಸ್ ಟೈಮ್ಸ್ ಅನ್ನ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದಾಗಿ ಗರ್ವಗಂಜನ್, ಎರಡನೇದಾಗಿ ಪತಿತ ಪಾವನ್, ಮೂರನೇದಾಗಿ ಭಕ್ತ ಮನರಂಜನ್. ಸೊ ನಾನು ಟ್ರೈ ಮಾಡ್ತೀನಿ ಆದಷ್ಟು ಈ 3ಕ್ಕೂ ಒಂದೊಂದಾದ್ರೂ ಪಾಸ್ ಟೈಮ್ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಟೈಮ್ ಪರ್ಮಿಟ್ಸ್, ವಿ ಕ್ಯಾನ್ ಗೋ ಅಹೆಡ್ ವಿತ್ ಮೋರ್ ಪಾಸ್ ಟೈಮ್. ಸೊ ಪ್ರಪ್ರಥಮವಾಗಿ ಫಾಲ್ಸ್ ಈಗೋ ಅಥವಾ ಗರ್ವ ಗಂಜನ್. ತುಂಬಾ ಚೆನ್ನಾಗಿದೆ ಇದು ಪಾಸ್ ಟೈಮ್. ಸೊ ಒಂದು ಬಾರಿ ಏನಾಗತ್ತೆ, ಒಬ್ಬ ಬರ್ತಾನೆ, ತುಂಬಾ ರಿಚ್, ಅವನು ತುಂಬಾನೇ ಸಾಹುಕಾರ. ಅಂದ್ರೆ ಅವನ ಹತ್ರ 1 ಲಕ್ಷ ರೂಪಾಯಿ ಇರುತ್ತಂತೆ. ಸೊ ಆಗಿನ ಕಾಲದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಒಂದು ಸುಮಾರು ಶತಮಾನಗಳ ಹಿಂದೆ 1 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾನೇ ಬೆಲೆ ಇರ್ತಾ ಇತ್ತು ಅವಾಗ. ಅಂದ್ರೆ ಇವಾಗ ಏನು 4 ಆಣೆಗೆ ಒಂದು ಹೂ ಬಂದ್ಬಿಡೋದು, ಹಣ್ಣು ಬಂದ್ಬಿಡೋದು, ಒಂದು 8 ಆಣೆಗೆ ಒಂದಷ್ಟು ಹಾಲು ಬಂದ್ಬಿಡೋದು, ಆತರ ಅವಾಗ ಇದ್ದಿದ್ದು. ಆತರ ಒಂದು ಪರಿಸರದಲ್ಲಿ ಅವನು 1 ಲಕ್ಷ ರೂಪಾಯಿಯನ್ನ ಅವ್ನು ಇಟ್ಕೊಂಡಿರ್ತಾನೆ. ಅವನ ಹೆಸರು ಜಗತ್ ಸೇಠ್. ಅವನ ಹೆಸರೇನೆ ಸ್ವಲ್ಪ ಒಂಥರ ಫೇಮಸ್, ಜಗತ್ ಸೇಠ್ ಅಂತ ಅವನ ಹೆಸರು. ತುಂಬಾನೇ ರಿಚ್ ಅವನು. ಅವನೇನ್ ಮಾಡ್ತಾನೆ, ಜಗನ್ನಾಥನ ಬಗ್ಗೆ ಎಲ್ಲ ಕೇಳಿರ್ತಾನ ಅವನು. ಎಲ್ಲಾ ಕಡೆಯಿಂದ ಜಗನ್ನಾಥನ ಒಂದು ಲೀಲೆಗಳನ್ನ, ಅವನ ಒಂದು ಮಹತ್ವವನ್ನ, ಒಂದು ಫೇಮಸ್ ಇದನ್ನ ಕೇಳಿರ್ತಾನೆ ಅವನು. ಈಗ ಅವನಿಗೆ ಮನ್ಸಲ್ಲಿ ಒಂದು ಲಾಲಚ್ ಬಂದ್ಬಿಡುತ್ತೆ. ಲಾಲಚ್ ಅಂತ ಹೇಳಿದ್ರೆ ನೋಡೋಣ ಜಗನ್ನಾಥನ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಮನ್ಸಲ್ಲಿ ಒಂದು ಕೆಟ್ಟ ಒಂದು ಭಾವನೆ ಬಂದ್ಬಿಡತ್ತದ. ಸೊ ಅವ್ನು ಬರ್ತಾನಂತೆ ದೇವಸ್ಥಾನಕ್ಕೆ, ಜಗನ್ನಾಥ್ಪುರಿಗೆ. ಜಗತ್ ಸೇಠ್ ಬರ್ತಾನೆ ಅವನು. ಬಂದ್ಬಿಟ್ಟು ಹೇಳ್ತಾನಂತೆ, ನೋಡಿ ಇವಾಗ ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ, ಇವಾಗ ನಾನು ನಿಮ್ಮ ಭಗವಂತನಿಗೆ ಕೊಡ್ತೀನಿ, ಓಕೆನಾ? ನಿಮ್ಮ ಜಗನ್ನಾಥ, ಲಾರ್ಡ್ ಆಫ್ ದ ಯೂನಿವರ್ಸ್, ಅವನಿಗೆ ಕೊಡ್ತೀನಿ ನಾನು, ಸರಿನಾ? ಬಟ್ ಒಂದೇ ಒಂದು ಕಂಡೀಷನ್. ವಾಟ್ ಈಸ್ ದಟ್? ಇದನ್ನ 1 ಲಕ್ಷ ಕೊಡ್ತಾ ಇದೀನಲ್ಲ, ಇದನ್ನ ನೀವು ಒಂದೇ ಒಂದು ದಿವಸದಲ್ಲಿ ಅದನ್ನ ಖರ್ಚು ಮಾಡ್ಬೇಕು ಜಗನ್ನಾಥನಿಗೆ. ಒಂದೇ ಒಂದು ದಿವಸದಲ್ಲಿ 1 ಲಕ್ಷ ಖರ್ಚು ಮಾಡ್ಬೇಕು. ಸೊ ಆ ಕಂಡೀಷನ್ ಇದ್ರೆ ಮಾತ್ರ ಕೊಡ್ತೀನಿ ನಾನು, ಇಲ್ಲಾಂದ್ರೆ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ನಿಮಗೆ ಕೊಡೋದಿಲ್ಲ, ವಾಪಸ್ ತಗೊಂಡೋಗ್ಬಿಡ್ತೀನಿ ಅಂತ ಹೇಳ್ತಾನಂತೆ. ಸೊ ಇವಾಗೆಲ್ಲ ಪೂಜಾರಿಗಳಿಗೆ, ಅಲ್ಲಿ ಪೂಜಾರಿಗಳು ಅನ್ನೋದಕ್ಕಿಂತ ಪಾಂಡ ಅಂತ ಕರೀತಾರೆ ಅಲ್ಲಿ ಪೂಜಾರಿಗಳಿಗೆ. ಪಾಂಡಗಳಿಗೆಲ್ಲ ಒಂದು ಇವಾಗ ಸವಾಲು, ಏನಪ್ಪಾ ಮಾಡೋದು, ಭಗವಂತನಿಗೆ ಏನ್ ಕೊಡ್ತಾರೋ, ಹಣ್ಣು, ಹೂವು, ಕಾಯಿ ಅಥವಾ ಏನಾದ್ರು ರೈಸ್, ಈ ತರ ಕೊಡ್ತಾರೆ. ಸೊ 1 ಲಕ್ಷ ರೂಪಾಯಿ ಖರ್ಚಾಗೋ ಅಷ್ಟೇನು ಅವ್ರು ಕೊಡ್ತಾ ಇರೋದಿಲ್ಲ ಭಗವಂತನಿಗೆ. ಇವಾಗ ಏನಪ್ಪಾ ಮಾಡೋದು, ತಲೆ ಕೆಟ್ಟೋಗುತ್ತೆ ಅವ್ರಿಗೆ, ಹೆಂಗೆ ಇವನಿಗೆ ಇದ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅವಾಗ ಅವ್ನು ಹೇಳ್ತಾನೆ, ನಾನೇನ್ ಮಾಡಕ್ ಆಗಲ್ಲ, ನಾನು ತುಂಬಾ ಇದು ಶ್ರೀಮಂತ ಇದ್ದೀನಿ, ನಿಮ್ಗೆ ಏನ್ ಹೇಳ್ಬೇಕು ಅದ್ ನೀವ್ ಮಾಡಿ, ನೀವು ಬಟ್ 1 ಲಕ್ಷ ಕೊಡ್ತೀನಿ ನಾನು, ಇವಾಗ್ಲೇ ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ, ಬಟ್ ಒಂದೇ ಒಂದ್ ದಿವಸದಲ್ಲಿ ನೀವು ಇದನ್ನ ಖರ್ಚು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೊಟ್ಟೋಗ್ತಾನೆ ಅಂತೆ. ಅವ್ನು ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಸೊ ಹಂಗುನು ಪಾಂಡಗಳು ಹೇಳ್ತಾರಂತೆ, ಸ್ವಲ್ಪ ಕಷ್ಟನೇ ಇದು ಅಂತ ಹೇಳಿದ್ರೆ, ಹೌದಾ ಹಂಗಾರೆ ಏನು ನೀವು ಜಗನ್ನಾಥ ಅಂತೀರಾ, ಈ ಜಗತ್ತಿಗೆ ಒಡೆಯ ಅವನು ಅಂತೀರಾ, ಅಷ್ಟು ಮಾಡಕ್ ಆಗಲ್ವಾ ಅಂತ ಒಂಥರ ಸವಾಲ್ ಹಾಕಿ ಹೊಟ್ಟೋಗ್ತಾನೆ ಅವನು. ಅಂದ್ರೆ ಒಂದು ಒಂದು ಗರ್ವ ಅವನಿಗೆ, ತನ್ನ ಹತ್ರ ದುಡ್ಡಿದೆ ಅನ್ನೋದೊಂದು ಅಹಂಕಾರ. ಸೊ ಈಗ ಏನಾಗುತ್ತೆ, ಮುಖ್ಯ ಪುರೋಹಿತರು ಇರ್ತಾರೆ, ಮುಖ್ಯ ಪಾಂಡ ಇರ್ತಾರಲ್ಲ, ಅವ್ರು ಬರ್ತಾರಂತೆ. ಅವರು ಆಯ್ತು ನೋಡೋಣ, ಹೋಗಪ್ಪ, ಏನ್ ಮಾಡೋದು ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರಂತೆ. ಅವತ್ ರಾತ್ರಿ ಏನ್ ಮಾಡ್ತಾರಂತೆ, ಅವರು ದೇವಸ್ಥಾನದಲ್ಲೇ ಮಲಗ್ತಾರೆ. ಅಂದ್ರೆ ಗರ್ಭಗುಡಿನಲ್ಲೇ ಅದೇ ಕರ್ಟನ್ ಎಲ್ಲ ಇರುತ್ತಲ್ಲ, ಆ ಕರ್ಟನ್ ಇಂದ ಹೊರಗಡೆಗೆ ಮಲಗ್ತಾರಂತೆ. ಭಗವಂತನ ಕರ್ಟನ್ ಬಿಟ್ಟು ಹೊರಗಡೆಗೆ ಅವರು ಅಲ್ಲೇ ನಿದ್ರೆ ಮಾಡ್ಬಿಡ್ತಾರೆ. ಸೊ ಆ ನಿದ್ರೆ ಮಾಡಿದಾಗ ಕನ್ಸಲ್ಲಿ ಜಗನ್ನಾಥ ಬರ್ತಾನಂತೆ. ನಂಗೆ ಮೈ ರೋಮಾಂಚನ ಆಗ್ತಾ ಇದೆ. ಹರೇ ಕೃಷ್ಣ. ಸೊ ಜಗನ್ನಾಥ ಬರ್ತಾನೆ. ಬಂದಾಗ ಅವ್ರ ಕನ್ಸಲ್ಲಿ ಬಂದ್ಬಿಟ್ಟು ಹೇಳ್ತಾನಂತೆ, ಆಯ್ತಪ್ಪ ಒಂದ್ ಕೆಲ್ಸ ಮಾಡು, ಅವ್ರಿಗೆ ಹೇಳು ನನ್ಗೆ ಒಂದು ವೀಳ್ಯದೆಲೆ ತಂದು ಕೊಡ್ಲಿ ಅವರು ಅಂತ. ಅವ್ರು ಕೇಳ್ತಾರೆ, ಏನ್ ವೀಳ್ಯದೆಲೆನ, ಅದು ಎಷ್ಟಾಗುತ್ತೆ ವೀಳ್ಯದೆಲೆ, ಎಷ್ಟು ಒಂದು 10 ಆಣೆ 8 ಆಣೆನೂ ಆಗಲ್ವಲ್ಲ ಅದು, ಎಷ್ಟು ಅಂತ ಇದ್ ಮಾಡ್ತಾರಂತೆ ಅವರು ಪುರೋಹಿತರು. ಏನಿಲ್ಲ, ನೀನು ಒಂದ್ ನಿಮಿಷ ಇರು, ಕೇಳಿಸ್ಕೊ ಕರೆಕ್ಟ್ ಆಗಿ, ನಾನು ಏನ್ ಹೇಳ್ತಾ ಇದೀನಿ ಅಂತ ಕರೆಕ್ಟ್ ಆಗಿ ಕೇಳಿಸ್ಕೊ, ಆಯ್ತಾ? ಅದ್ರಲ್ಲಿ ಏನ್ ಮಾಡ್ಬೇಕು, ಆ ಎಲೆನಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹತ್ತಿ ಆನೆ ಇರುತ್ತೆ ಅಲ್ವಾ, ಆನೆಯ ಒಂದು ಹಣೆಯಲ್ಲಿ ಒಂದು ವಜ್ರ ಇರುತ್ತಲ್ಲ, ಆ ವಜ್ರವನ್ನ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಕುಟ್ಟಿ, ಚೆನ್ನಾಗಿ ಅದನ್ನ ರುಬ್ಬಿ ಪೇಸ್ಟ್ ಮಾಡಿ ಆ ವೀಳ್ಯದೆಲೆನಲ್ಲಿ ಹಾಕಿ ನನಗೆ ಪ್ರಸಾದ ಕೊಡ್ಬೇಕು, ಭೋಗ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತಾರಂತೆ. ಸೊ ಇವಾಗ ಇಂಥ ಆನೆ ಸಿಗೋದು ತುಂಬಾನೇ ದುರ್ಲಭ. ಎಷ್ಟೋ 1000 ಆನೆಗಳನ್ನ ನೀವು ಕೊಂದಾಗ ಅದು ಒಳಗಡೆ ಇರುತ್ತೆ, ಗೊತ್ತಾಗೋದಿಲ್ವಂತೆ, ಅದು ಹೊರಗಡೆ ಕಾಣಿಸೋದಿಲ್ಲ.
ಎಷ್ಟೋ ಜನ ಇವಾಗ ಹಂಟರ್ಸ್ ಯಾರು ಇರ್ತಾರಲ್ಲ, ಬೇಟೆಗಾರರು ಇರ್ತಾರಲ್ಲ, ಎಷ್ಟೋ ಆನೆಗಳನ್ನ, ಸಾವಿರಾರು ಆನೆಗಳನ್ನ ಕೊಂದಾಗ ಅವಾಗ ಒಂದ್ ಆನೆ ಹಣೆನಲ್ಲಿ ಅದು ಸಿಗತ್ತಂತೆ ಅಷ್ಟೇ, ಆ ಜ್ಯುವೆಲ್ ಸಿಗತ್ತಂತೆ, ಆ ಒಂದು ಡೈಮಂಡ್. ಸೊ ಇವಾಗ ಹೆಂಗ್ ಹುಡುಕ್ತಾರೆ ಅದನ್ನ ಅಲ್ವಾ? ಸೊ ಈ ತರ ಹೇಳ್ಬಿಟ್ಟು ಜಗನ್ನಾಥ ಹೇಳ್ಬಿಟ್ಟು ಅವ್ರ ಕನ್ಸಿಂದ ಹೊಟ್ಟೋಗ್ಬಿಡ್ತಾರೆ. ಸೊ ಪಾಂಡ ಆಯ್ತು, ಬೆಳಗ್ಗೆ ಎದ್ದೇಳ್ತಾರೆ ಅವರು. ಮತ್ತೆ ಇವ್ನ್ ಬರ್ತಾನೆ, ಯಾರೋ ಇವನು ಸೇಟ್, ಜಗತ್ ಸೇಟ್ ಬರ್ತಾನೆ. ಓ ಏನಪ್ಪಾ ಏನ್ ಮಾಡಿದೀರಾ, ಸ್ವಲ್ಪ ಅಹಂ ನಡ್ಕೊಂಡು ಒಂಥರ ಟಿವಿಯಿಂದ ಬರ್ತಾನಂತೆ. ಬಂದ್ಬಿಟ್ಟು ಏನಪ್ಪಾ ನಿಮ್ ಜಗನ್ನಾಥ ಏನ್ ಹೇಳ್ದ, ಎಲ್ಲ ಇದು ಒಪ್ಕೊಂಡಿದಾನ, ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಸೊ ಅವರು ಪಾಂಡ ಏನಿದ್ದಾರೆ ಅವರು ಹೇಳ್ತಾರಂತೆ, ಆಯ್ತಪ್ಪ, ಅವ್ರ ಜಗನ್ನಾಥನಿಗೆ ಒಂದು ಎಲೆ ಕೊಡ್ಬೇಕಂತೆ, ನೀನು ನೈವೇದ್ಯ ಎಲೆ ಕೊಡ್ಬೇಕು, ವೀಳ್ಯದೆಲೆಯನ್ನ. ಹೌದಾ, ವೀಳ್ಯದೆಲೆ ಅಷ್ಟೇನಾ, ಅದೆಲ್ಲಿ 1,00,000 ಎಲ್ಲ ಆಗತ್ತೆ ಅಂತ ಕೇಳ್ತಾನಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊ ನಾನು ಹೇಳೋದನ್ನ. ಆ ವೀಳ್ಯದೆಲೆಯಲ್ಲಿ ನೀನು ಆ ಆನೆಯ ಒಂದು ಹಣೆಯಲ್ಲಿ ಇರುತ್ತಲ್ಲ ಡೈಮಂಡ್, ಆ ಡೈಮಂಡ್ ಅನ್ನ ತೆಗೆದು ನೀನು ಅದನ್ನ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಅದನ್ನ ರುಬ್ಬಿ ಅದನ್ನ ತೆಗೆದು ಇದ್ರಲ್ಲಿ ಎಲೆನಲ್ಲಿ ಹಾಕಿ ಅವ್ರಿಗೆ ನೈವೇದ್ಯ ಕೊಡ್ಬೇಕಂತೆ ಅಂತ. ಸೊ ಇವಾಗ ಅವನಿಗೆ ರಿಯಲಿ ಗೊತ್ತಾಗತ್ತೆ ಏನ್ ಮಾಡಿದೆ. ಹೆಂಗಪ್ಪ, ನನ್ನ ಹತ್ರ ಇರೋದು 1,00,000 ರೂಪಾಯಿನೇ, 1,00,000 ರೂಪಾಯಿನಲ್ಲಿ ನಾನು ಈ ಆನೆಗಳಿಗೆಲ್ಲ ಕೊಟ್ಕೊಂಡ್ ಬಂದ್ರೆ ಎಷ್ಟು ಆನೆನ ಸಾಯಿಸ್ಬೇಕು, ಅದಕ್ಕೆ ಎಷ್ಟು ದುಡ್ಡು ಹಿಡಿಯುತ್ತೆ. ಸೊ ಆಗಲ್ಲ, ಅದು ತುಂಬಾ ಕಷ್ಟ ಇದೆ, ತುಂಬಾ ದುರ್ಲಭ ಇದು, ಅಂತ ಆನೆ ಸಿಗೋದೇ ಇಲ್ಲ. ಅಂಥದ್ರಲ್ಲಿ ನಾನೆಲ್ಲ ಹುಡುಕ್ಸಿ ಅದು 1,00,000 ರೂಪಾಯಿದಲ್ಲಿ ಆಗುವಂತಹದ್ದು ಅಲ್ವೇ ಅಲ್ಲ. ಸೊ ಅವನ ಗರ್ವಭಂಗ ಅಲ್ಲಿ ಆಗತ್ತೆ. ಅಂದ್ರೆ ಹಣ ತನ್ನಲ್ಲಿ ಇರುವಂತದ್ದು, ಹಣ ಏನ್ ಬೇಕಾದ್ರೂ ಮಾಡ್ಬೋದು, ತನ್ನಲ್ಲಿರುವಂತ ಒಂದು ಹಣದಲ್ಲಿ ನಾನು ಭಗವಂತನನ್ನು ಗೆಲ್ಲಬಹುದು ಅನ್ನೋದೊಂದು ಅಹಂಕಾರ, ಗರ್ವ ಭಂಗ ಭಗವಂತ ಮಾಡ್ತಾನೆ. ಸೊ ಈ ವ್ಯಾಪಾರಿ ಅವತ್ತಿಂದ ಭಗವಂತನಿಗೆ ಶರಣಾಗತಿಯಾಗಿ ಅಲ್ಲಿಯೇ ದೇವಸ್ಥಾನದಲ್ಲೇ ನೆಲೆಸ್ಬಿಡ್ತಾನಂತೆ. ನಾನು ಇಲ್ಲಿಂದ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನಾನು ಯಾವಾಗ್ಲೂ ಭಗವಂತನ ಜೊತೆಗೆ ಇಲ್ಲೇ ಇದ್ಬಿಡ್ತೀನಿ, ಇಂಥ ಒಳ್ಳೆ ನನಗೆ ಪಾಠವನ್ನ ಕಲಿಸ್ಕೊಟ್ರು ಇವರು ಅಂತ ಹೇಳ್ಬಿಟ್ಟು ಅವರು ಅಲ್ಲೇನೆ ಜಗತ್ ಸೇಟ್ ಅಲ್ಲೇನೆ ಭಗವಂತನ ಗುಡಿನಲ್ಲೇ ಸೇವೆ ಮಾಡ್ಕೊಂಡು ಇದ್ಬಿಡ್ತಾರೆ. ಸೊ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾರೆ. ಸೊ ಇದು ಬಂದು ಗರ್ವಭಂಗ ಆಯ್ತು. ನೆಕ್ಸ್ಟ್ ಬಂದು ಇದು ಗರ್ವಭಂಗ ಅಲ್ಲ, ಗರ್ವಗಂಜನ್ ಆಯ್ತು. ನೆಕ್ಸ್ಟ್ ನಾವು ಏನು ಪಾಸ್ಟ್ ಟೈಮ್ ಇದೆ ಅಂತ ಹೇಳಿದ್ರೆ ಅದ್ರದ್ದು ಭಗವಂತನ ದಾಸ್ಯ ಬಾವರಿ ಅಂತ ನೀವು ಕೇಳಿರ್ಬೋದು. ದಾಸ್ಯ ಬಾವರಿ ಬಂದು ಭಗವಂತನ ಒಂದು ತುಂಬಾ ಒಳ್ಳೆ ಭಕ್ತ. ಅವನು ಬಂದು ಒಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಯಾವಾಗ್ಲೂ ಭಗವಂತನನ್ನ ನೆನಪಿಸ್ಕೊಳ್ತಾ ಇರ್ತಾನೆ, ಅವನ್ ಸೇವೆಯನ್ನ ಮಾಡ್ತಾ ಇರ್ತಾನೆ, ಅವನ್ ಪ್ರಸಾದ ಸೇವನೆಯನ್ನ ಮಾಡ್ತಾ ಇರ್ತಾನೆ, ದಾಸ್ಯ ಬಾವರಿ. ಸೊ ಅವನ ಒಂದು ಪತಿತ ಪಾವನ ಮಾಡಿದ್ದು ಹೇಗೆ ಅನ್ನೋದನ್ನ ತೋರಿಸ್ತಾರೆ ಇಲ್ಲಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ದಾಸ್ಯ ಬಾವರಿಗೆ ಒಂದು ಇದಿರುತ್ತೆ, ಅಂದ್ರೆ ಅವನು ಅಂತ ಒಳ್ಳೆ ಜಾತಿಯಲ್ಲಿ ಹುಟ್ಟಿರೋದಿಲ್ಲ ಅವನು. ಸೊ ಅವನಿಗೆ ಒಂದು ಭಯ ಇರುತ್ತೆ, ನನಗೆ ಜಗನ್ನಾಥನ ಒಂದು ಕೃಪೆ ಸಿಕ್ಕುತ್ತೋ ಇಲ್ವೋ ಅನ್ನೋದೊಂದು ಅವನಿಗೆ ತುಂಬಾ ಭಯ ಇರುತ್ತೆ. ಸೊ ಅವನ್ ಏನ್ ಮಾಡ್ತಾನೆ, ಒಮ್ಮೆ ಭಗವಂತನ ಕಣ್ಣುಗಳನ್ನ ದೃಷ್ಟಿಸಿ ನೋಡ್ತಾನಂತೆ. ಸೊ ಅವಾಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ, ಮೊದಲನೇದಾಗಿ ಆ ಬ್ಲ್ಯಾಕ್ ಕಲರ್ ಇರುತ್ತೆ, ಆಮೇಲೆ ನಂತರ ರೆಡ್ ಕಲರ್ ಇರುತ್ತೆ, ಅದು ವೈಟ್ ಕಲರ್ ಇರುತ್ತೆ, ಈ ರೀತಿ ಇರುತ್ತೆ. ಸೊ ಅವನು ಏನ್ ಮಾಡ್ತಾನೆ, ಇದನ್ನೇ ನೆನಪಿಸ್ಕೊಂಡು ಅದನ್ನೇ ಇದ್ ಮಾಡ್ಕೊಂಡು ತನ್ನ ಮನೆಗೆ ಹೋಗ್ತಾನಂತೆ. ಅವನ್ ಹೆಂಡತಿ ಏನ್ ಮಾಡ್ತಾಳೆ, ಒಂದು ಪ್ಲೇಟಲ್ಲಿ ಏನ್ ಮಾಡ್ತಾಳೆ, ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಪಾಲಕ್ ಸಬ್ಜಿಯನ್ನ ಹಾಕ್ತಾಳಂತೆ. ಬಟ್ ಆ ಪಾಲಕ್ ಸಬ್ಜಿ ಸ್ವಲ್ಪ ಹಳೇದಾಗ್ಬಿಟ್ಟಿರುತ್ತೆ, ಪಾಲಕ್ ಸಬ್ಜಿ. ಸೊ ಅದು ಹಳೇದಾಗಿರೋದ್ರಿಂದ ಏನಾಗಿರುತ್ತೆ, ಒಂದ್ ಸ್ವಲ್ಪ ಕಲರ್ ಕಪ್ಪಾಗಿರುತ್ತೆ, ಒಂದು ಡಾರ್ಕ್ ಕಲರ್ ಬಂದ್ಬಿಟ್ಟಿರುತ್ತೆ, ಅದಕ್ಕೆ ಒಂಥರ ಗ್ರೀನ್ ಇರೋದಿಲ್ಲ, ಪಾಲಕ್ ಸಬ್ಜಿ ಒಂಥರ ಕಪ್ ಆಗ್ಬಿಟ್ಟಿರುತ್ತೆ. ಸೊ ಅವನಿಗೆ ಅದನ್ನ ನೋಡಿದಾಗ ಇಮ್ಮಿಡಿಯೇಟ್ ಅವನಿಗೆ ಏನ್ ಅನ್ಸುತ್ತೆ, ಭಗವಂತನ ಕಣ್ಣುಗಳು ಅವನ ಕಣ್ ಮುಂದೆ ಗೋಚರ ಆಗತ್ತೆ. ಅದು ಪ್ಲೇಟ್ ಒಂಥರ ರೆಡ್ಡಿಶ್ ಇರುತ್ತೆ, ಆಮೇಲೆ ರೈಸ್, ಆಮೇಲೆ ಗ್ರೀನ್ ಏನು ಅದು ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ, ಅದು ಕಣ್ಣು ಅವನಿಗೆ ಭಗವಂತನ ಕಣ್ಣು ಕಾಣಿಸ್ದಂಗೆ ಅನ್ಸುತ್ತೆ. ಸೊ ಅವನಿಗೆ ಆ ಒಂದು ಕ್ಷಣದಲ್ಲಿ ಒಂದು ರಿಯಲೈಸೇಷನ್ ಆಗುತ್ತಂತೆ, ಭಗವಂತ ನನ್ನ ಕಣ್ಮುಂದೆನೆ ಇದ್ದಾನೆ, ನನ್ನಂತ ಪತಿತಾತ್ಮನನ್ನ ಅವನು ಉದ್ಧಾರ ಮಾಡೋದಕ್ಕೋಸ್ಕರನೇ ಇಲ್ಲಿದ್ದಾನೆ. ಸೊ ಆವಾಗ ಏನಾಗತ್ತೆ, ಜಗನ್ನಾಥಪುರಿನಲ್ಲಿ ಈಗೂ ಇದೆ ಪತಿತ ಪಾವನ ಒಂದು ಮೂರ್ತಿ ಇದೆ. ಎಲ್ಲಿ ಅಂದ್ರೆ ಸಿಂಹದ್ವಾರ ಅಂತ ನಾವೇನ್ ಹೇಳ್ತೀವಿ, 4 ದ್ವಾರಗಳಿವೆ ಜಗನ್ನಾಥಪುರಿಯಲ್ಲಿ, ಅದರಲ್ಲಿ ಒಂದು ಸಿಂಹದ್ವಾರ, ಅದರಲ್ಲಿ ರೈಟ್ ಸೈಡ್ಗೆ ಒಂದು ವಿಗ್ರಹ ಇದೆ, ಅದು ಬಂದು ಪತಿತ ಪಾವನ ಜಗನ್ನಾಥನ ಅವತಾರ, ಜಗನ್ನಾಥನ ಒಂದು ಮೂರ್ತಿ ಇದೆ ಅಲ್ಲಿ. ಸೊ ಅದನ್ನ ದರ್ಶನ ಮಾಡಿದವರು ಈ ಜನ್ಮದಲ್ಲೇ ತಾವು ಬ್ಯಾಕ್ ಟು ಗಾಡೆಡ್ ಹೋಗ್ತಾರೆ ಅನ್ನೋದೊಂದು ಅಲ್ಲಿ ಒಂದು ರೀತಿ ನಡ್ಕೊಂಡು ಬರ್ತಾ ಇದೆ ಅಲ್ಲಿ. ಅಂದ್ರೆ ಒಂದು ಪದ್ಧತಿ ಇದೆ, ಅದನ್ನು ಬಿಲೀಫ್, ಒಂದು ಫೇತ್, ನಾವು ವಾಪಸ್ ಭಗವಂತನಡಿಗೆ ಹೋಗ್ತೀವಿ ಅನ್ನೋದೊಂದು ಫೇತ್ ಇದೆ. ಸೊ ಯಾರಾದ್ರೂ ನೀವು ಹೋದ್ರೆ ನೆಕ್ಸ್ಟ್ ದಯವಿಟ್ಟು ತಾವು ಇದನ್ನ ಮಿಸ್ ಮಾಡ್ಕೋಬೇಡಿ. ಜಗನ್ನಾಥಪುರಿಗೆ ಹೋದಾಗ ಸಿಂಹದ್ವಾರದಲ್ಲಿ ರೈಟ್ ಸೈಡ್ಗೆ ಇರುವಂತದ್ದು ಒಂದು ವಿಗ್ರಹ ಇದೆ,
ದಟ್ ಇಸ್ ಪತಿತ ಪಾವನ ಮೂರ್ತಿ. ಸೊ ಅದನ್ನ ದಯವಿಟ್ಟು ತಾವು ನೋಡ್ಕೊಂಡು ಬರ್ಲೇಬೇಕು. ಸೊ ಇದು ಪತಿತ ಪಾವನ ರೂಪ ಆಯ್ತು. ಸೊ ನೆಕ್ಸ್ಟ್ ಇಸ್ ಅಬೌಟ್ ಭಕ್ತ ಮನರಂಜನ. ಭಕ್ತ ಮನರಂಜನ ಅದು ತುಂಬಾ ಚೆನ್ನಾಗಿದೆ ಪಾಸ್ಟ್ ಟೈಮ್ಸ್ ಇದು. ಜಗನ್ನಾಥ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಹೇಳ್ದಂಗೆ ತಾನೇ ಇಳಿದು ಬಂದ್ಬಿಡ್ತಾನೆ ಹೊರಗಡೆಗೆ. ಸೊ ನಾವೇನಾದ್ರೂ ಹೊರಗಡೆಗೆ ಡಿವೋಟೀಸ್ ನಿಂತ್ಕೊಂಡಿದಾರೆ ಅಂದ್ರೆ ತಾನೇ ಓಡ್ ಬಂದ್ಬಿಡ್ತಾನಂತೆ ಹೊರಗಡೆಗೆ. ಬೇರೆ ದೇವರ ರೂಪಗಳು ಬರೋದಿಲ್ಲ ಆ ತರ. ನಾವು ಕರೆದಿದ್ ಕೂಡ್ಲೆ ಬರೋದಿಲ್ಲ, ಅಥವಾ ನಮ್ಮನ್ನ ನೋಡಿದ ಕೂಡ್ಲೆ ಬರೋದಿಲ್ಲ. ಅವ್ನ್ ಮಾತ್ರ ಹಾಗಲ್ಲ, ಓಡ್ ಬಂದ್ಬಿಡ್ತಾನಂತೆ ಹೊರಗಡೆಗೆ, ಅಲ್ಲಿರೋದೇ ಇಲ್ಲ. ಸೊ ಒಂದ್ಸಲ ಏನಾಗುತ್ತೆ, ಒಬ್ರು ಗೋಪಿ ಒಂದು ಗೋಪಿಗೀತ್ ಹಾಡ್ತಾ ಇರ್ತಾರಂತೆ. ಅವನಿಗೆ ಗೋಪಿಗೀತ್ ತುಂಬಾ ಇಷ್ಟ, ಜಗನ್ನಾಥನಿಗೆ ಗೋಪಿಗೀತ್ ತುಂಬಾ ಇಷ್ಟ. ಈಗ್ಲೂ ಹಾಡ್ತಾರೆ ಜಗನ್ನಾಥಪುರಿಯಲ್ಲಿ, ಗೋಪಿಗೀತ್ ಹಾಡ್ತಾರೆ. ಸೊ ಗೋಪಿಗೀತ್ ಅಂದ್ರೆ ತುಂಬಾ ಇಷ್ಟ. ಅವರು ಮಾತಾಜಿ ಗೋಪಿ ಏನಿರ್ತಾರೆ ಅವರು ದಿನ ಬದನೆಕಾಯಿ ಕೀಳೋದಂತೆ. ಬಂದ್ಬಿಟ್ಟು ಅಲ್ಲಿ ತೋಟ ಇರುತ್ತೆ, ಜಗನ್ನಾಥಪುರಿನಲ್ಲಿ ಅಕ್ಕಪಕ್ಕ ಎಲ್ಲ ತೋಟ ಇರುತ್ತೆ. ಅಲ್ಲಿ ಬಂದು ಬದನೆಕಾಯಿ ಕೀಳೋದು ದಿನ. ಬದನೆಕಾಯಿ ಕೀಳ್ತಾ ಕೀಳ್ತಾ ಗೋಪಿಗೀತ್ ಹಾಡ್ತಾ ಇದ್ರು ಯಾವಾಗ್ಲೂ. ಸೊ ಭಗವಂತನಿಗೆ ಜಗನ್ನಾಥನಿಗೆ ಅದಿಷ್ಟ. ಅವನು ಏನ್ ಮಾಡೋನಂತೆ, ಇಮಿಡಿಯೇಟ್ ಆಗಿ ಹೊರಟು ಓಡ್ ಬಂದು ಅಲ್ಲಿ ಗಾರ್ಡನ್ ಅಲ್ಲಿ ಗೋಪಿಗೀತ್ ಹಾಡ್ತಾ ಇದ್ರಲ್ಲ, ಮಾತಾಜಿ ಅವ್ರ ಹತ್ರ ಹಾಡು ಕೇಳಿಸ್ಕೊಂಡು ತಾನು ಅಲ್ಲೆಲ್ಲ ಡ್ಯಾನ್ಸ್ ಮಾಡಿ ಅವ್ರ ಭಕ್ತ ಮನರಂಜನ, ಅವರು ಭಕ್ತರ ಮನರಂಜಿಸುವವನು. ಸೊ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಅವನು ಗಿವ್ಸ್ ಪ್ಲೆಜರ್ ಟು ದ ಹಾರ್ಟ್ ಆಫ್ ದಿಸ್ ಡಿವೋಟೀಸ್ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅಷ್ಟು ಮನರಂಜನೆಯನ್ನ ಕೊಟ್ಟು ವಾಪಸ್ ಹೋಗ್ತಾ ಇದ್ನಂತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರು ಪಾಂಡ ಯಾರು ಪೂಜಾರಿ ಇರ್ತಾರೆ ಅವ್ರು ಬಂದು ನೋಡಿದ್ರೆ ಅಲ್ಲಿ ಎಲ್ಲ ಹಾರ ಎಲ್ಲ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿರೋದಂತೆ ಗರ್ಭಗುಡಿಯಲ್ಲಿ. ಆಮೇಲೆ ಭಗವಂತನ ಒಂದು ಧೋತಿನಲ್ಲಿ ಮುಳ್ಳೆಲ್ಲ ಚುಚ್ಕೊಂಡಿರೋದಂತೆ. ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಇದ್ರಲ್ಲಿ ಬದನೆಕಾಯಿ ಗಿಡದಲ್ಲಿ ಮುಳ್ಳುಗಳಿರುತ್ತಲ್ಲ, ಇವ್ರು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಎಲ್ಲ ಮುಳ್ಳೆಲ್ಲ ಚುಚ್ಕೊಂಡಿರುತ್ತಂತೆ. ಆಮೇಲೆ ನಂತರ ಎಲ್ಲ ಸ್ವಲ್ಪ ಸ್ವಲ್ಪ ಹರಿದು ಹೋಗಿರುತ್ತೆ ಧೋತಿಯಲ್ಲಿ. ಚೆನ್ನಾಗಿರುವಂತದ್ದು ಹೊಸ ಧೋತಿನ ಸ್ವಲ್ಪ ಹರಿದೋಗಿರುತ್ತೆ. ಸೊ ಅವ್ರಿಗೆ ಎಲ್ಲ ಆಶ್ಚರ್ಯ, ಏನಾಗ್ತಿದೆ ಇದು ಅಂತ. ನಂತರ ಅವ್ರು ಗೊತ್ತಾಗತ್ತೆ, ಅವ್ರ ಗೋಪಿ ಹೊರಗಡೆ ಯಾರೋ ಒಬ್ರು ಮಾತಾಜಿ ಅವ್ರು ಬಂದು ಗೋಪಿಗೀತ್ ಹಾಡ್ತಾ ಇರ್ಬೇಕಾದ್ರೆ ಭಗವಂತ ಭಕ್ತ ಮನರಂಜನ ಅಲ್ಲಿಗೆ ಹೋಗ್ಬಿಟ್ಟು ಅವರ ಮನವನ್ನ ರಂಜಿಸಿ ಅವರು ವಾಪಸ್ ಬರ್ತಾ ಇದ್ರು. ಸೊ ಇದು ಭಕ್ತ ಮನರಂಜನ. ಸೊ ಈ ರೀತಿ ಅವನಿಗೆ ತುಂಬಾ ಪಾಸ್ ಟೈಮ್ಸ್ ಇವೆ. ಇದು ಗರ್ವಗಂಜನ ಆಗಿ. ಹರೇ ಕೃಷ್ಣ, ಹರೇ ಕೃಷ್ಣ. ಸಾರಿ, ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇಲ್ಲಿ 2 ಪಿನ್ ಹಾಕ್ಬಿಟ್ಟು ಕರೆಂಟ್ ಕೊಡ್ತಾರೆ. ಕರೆಂಟ್ ಕೊಡೋದು ಕಾಲಿಗೆ ಕೈಗೆ, ಮತ್ತೆ ಪಿನ್ನಿಗೆ ಇದು ಆ ಪಿನ್ 4 ಅಲ್ಲಿರ್ತದೆ. ಹಾಕ್ತಾರೆ. ಕ್ಷಮಿಸಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಸೊ ಈ ರೀತಿ ಜಗನ್ನಾಥನ ಪಾಸ್ ಟೈಮ್ಸ್ ಅನ್ನ ವಿಂಗಡಿಸಿದ್ದಾರೆ. ಮತ್ತೆ ಇನ್ನೊಂದು ಪಾಸ್ ಟೈಮ್ ಹೇಳ್ಬಿಟ್ಟು ನಾನು ಮುಗಿಸೋದಿಕ್ ಪ್ರಯತ್ನ ಮಾಡ್ತೀನಿ. ಸೊ ಒಂದ್ಸಲ ಏನಾಗತ್ತೆ, ಜಗನ್ನಾಥನ ಒಬ್ರು ತುಂಬಾ ಭಕ್ತರು ಇರ್ತಾರೆ, ರಘುನಾಥ್ ದಾಸ್ ಅಂತ. ಅವರು ಹೇಗೆ ಅಂತ ಹೇಳಿದ್ರೆ ಭಗವಂತನ ತುಂಬಾನೇ ಹತ್ರದವರು. ಭಗವಂತ ಅವ್ರ ಜೊತೆಗೆ ಮಾತಾಡ್ತಾ ಇರ್ತಾರಂತೆ. ಆಕ್ಚುಲಿ ಜಗನ್ನಾಥನು ಅವ್ರಿಬ್ರು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಯಾವಾಗ್ಲೂ. ಅಂದ್ರೆ ಏನ್ ಜಗನ್ನಾಥನ್ ಬೇಕು ಅನ್ನೋದನ್ನು ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ, ಅಥವಾ ಏನಾದ್ರು ತೊಂದರೆ ಇದ್ರೆ ಹೇಳ್ಕೊಳ್ತಾ ಇರ್ತಾರೆ, ಅಥವಾ ಯಾರಾದ್ರು ಡಿವೋಟಿಸಿಗೆ ಏನಾದ್ರು ತೊಂದರೆ ಇದೆಯಾ ನಾನ್ ಅವ್ರಿಗೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಜಗನ್ನಾಥ ಹೇಳ್ತಾ ಇರ್ತಾರಂತೆ. ಸೊ ಈ ರೀತಿ ಅವರ ಇಬ್ಬರ ಬಾಂಧವ್ಯ ಇರುತ್ತೆ. ಸೊ ಒಂದ್ಸಲ ಏನಾಗತ್ತೆ, ಜಗನ್ನಾಥನಿಗೆ ಇದ್ದಕ್ಕಿದ್ದಾಗೆ ಹಲಸಿನಣ್ಣು ತಿನ್ಬೇಕಂತ ಆಸೆ ಆಗ್ಬಿಡುತ್ತೆ. ಹಲಸನ್ ತಿನ್ಬೇಕಂತ ಆಸೆ ಆಗತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ರಾಜನ ಒಂದು ತೋಟದಲ್ಲಿ ತುಂಬಾ ಚೆನ್ನಾಗಿರೋ ಹಲಸಿನ ಮರ ಇರುತ್ತೆ. ಒಂಥರ ಜ್ಯೂಸಿ ಜಾಕ್ ಫ್ರೂಟ್ ನೀವು ನೋಡಿರ್ಬೋದು. ಒಂಥರ ಆರೆಂಜ್ ಕಲರ್ ಜಾಕ್ ಫ್ರೂಟ್ ಇರುತ್ತೆ. ಅಂತ ಒಂದು ಹಣ್ಣು ಬಿಡುವಂತ ಒಂದು ಮರ ಇರುತ್ತೆ, ಅಲ್ಲಿ ವೃಕ್ಷ ಇರುತ್ತೆ. ಸೊ ಜಗನ್ನಾಥ ಹೇಳ್ತಾನೆ ಆ ವೃಕ್ಷದಿಂದ ನನ್ಗೆ ಹಣ್ಣು ಬೇಕು ಅಂತ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ರಘುನಾಥ ದಾಸರು ಏನ್ ಮಾಡ್ತಾರೆ, ಇಲ್ಲ ನಾನು ತಂದ್ಕೊಡ್ತೀನಿ ನಿಮ್ಗೆ ಹೇಳ್ಬಿಡಿ ಅಂತ. ಅದಕ್ಕೆ ಜಗನ್ನಾಥಂದು ಏನು, ಕೃಷ್ಣಂದು ಏನು ಒಂದು ಕ್ವಾಲಿಟಿ, ಯೂಶುವಲ್ ಆಗಿ ಪ್ರಸಾದವನ್ನ ಅವನ್ ಏನ್ ಮಾಡ್ತಾನೆ, ಕಳ್ಳತನ ಮಾಡ್ತಾರೆ. ಹರಿ ಬೋಲ್, ಕರೆಕ್ಟ್. ಸೊ ಅವನಿಗೆ ಹಂಗೆ ಆಫರ್ ಮಾಡಿದ್ರೆ ಅವ್ನಿಗೆ ಅಷ್ಟು ಇಷ್ಟ ಆಗಲ್ಲ. ಅವನೇ ತಾನೇ ಕಳ್ತನ ಮಾಡ್ತಿಂದ್ರೆ ಅವನಿಗೆ ಅದು ರುಚಿ ಹತ್ತುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾನೆ, ಇವ್ರಿಗೆ ಹೇಳ್ತಾನೆ, ಅವ್ರ ಭಕ್ತರಿಗೆ ಹೇಳ್ತಾನೆ, ನಡಿ ನಾವಿಬ್ರು ಹೋಗೋಣ ತೋಟಕ್ಕೆ ಹೋಗ್ಬಿಟ್ಟು ನೀನ್ ಮರ ಹತ್ಬಿಡು, ನಾನ್ ಕೆಳಗಡೆ ಇರ್ತೀನಿ, ಅಲ್ಲಿಂದ ನೀನು ಹಣ್ಣನ್ನ ಕಿತ್ಬಿಟ್ಟು ಹಲಸಣ್ಣನ್ನ ಕಿತ್ಬಿಟ್ಟು ಅಲ್ಲಿಂದ ಕೆಳಗಡೆಗೆ ಹಾಕು, ನಾನು ಹಿಡ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಸರಿ ಅಂತ ಹೋಗ್ತಾರೆ. ಇಬ್ರು ಹೋಗ್ಬಿಟ್ಟು ಅವರು ರಘುನಾಥ ದಾಸರಿಗೆ ಹತ್ತಿಸ್ತಾರಂತೆ ಮೇಲೆ.
ಇವರು ಜಗನ್ನಾಥ ಕೆಳಗಡೆ ನಿಂತ್ಕೊಂಡಿರ್ತಾರೆ. ಅವ್ರು ಹತ್ಬಿಟ್ಟು ಇನ್ನೇನ್ ಹಣ್ಣು ಕೀಳ್ತಾ ಇರ್ಬೇಕು ಅಷ್ಟ ತನಕ, ಆಮೇಲೆ ಹಣ್ಣು ಕಿತ್ಬಿಟ್ಟು ಕೆಳಗಡೆ ಬಿಸಾಕ್ತಾರೆ. ಅದು ಜೋರಾಗಿ ಥಂಡರ್ ತರ ಜೋರ್ ಸೌಂಡ್ ಬರುತ್ತೆ, ಧಾಪ್ ಅಂತ ಸೌಂಡ್ ಬರುತ್ತೆ. ಅಷ್ಟೊತ್ತಿಗೆ ಅದು ರಾತ್ರಿ ಸಮಯದಲ್ಲಿ ಆಗುವಂತದ್ದು ಇದು ಲೀಲೆ. ಆಗ ಏನಾಗುತ್ತೆ, ಅಲ್ಲಿ ಇವ್ರು ಇರ್ತಾರಲ್ಲ ಸೈನಿಕರು, ಆಮೇಲೆ ಕಾವಲುಗಾರರು, ತೋಟದ ಕಾವಲುಗಾರರು, ಎಲ್ಲರಿಗೂ ಸೌಂಡ್ ಬರುತ್ತೆ. ಏನಿದು, ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ ಅವರು. ಸೊ ಅವರಿಗೆಲ್ಲ ಸೌಂಡ್ ಬರುತ್ತೆ, ಏನಾಯ್ತಿದು ಅಂತ ಅವ್ರು ಓಡ್ ಬರ್ತಾರೆ. ಅಷ್ಟೊತ್ತಿಗೆ ಜಗನ್ನಾಥ ಪರಾರಿ, ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾರೆ ಜಗನ್ನಾಥ. ಆದ್ರೆ ಪಾಪ ಇವ್ರು ಮರ ಹತ್ತಿರೋ ಸಿಕ್ಕಾಕೊಂಡ್ಬಿಡ್ತಾರೆ. ನೋಡಿ ಹೆಂಗಿದೆ ಒಂದ್ ಲೀಲೆ ಅಂತ. ಅದಕ್ಕೆ ಅವರು ಕೇಳ್ತಾರೆ, ಓ ನೀವಾ ಆ ರಾಜನೂ ಬಂದ್ಬಿಡ್ತಾನೆ. ರಾಜನ್ ತೋಟ ಅದ ಆಕ್ಚುಲಿ. ಆ ಪ್ರದೇಶದ ರಾಜ ಯಾರಿರ್ತಾನೆ ಅವರು ಬಂದ್ಬಿಟ್ಟು, ಯಾಕೆ ನೀವ್ ಇಂಥ ಕೆಲಸ ಮಾಡಿದಿರಲ್ಲ, ನಿಮ್ಗೆ ಅಷ್ಟೊಂದು ಇಷ್ಟ ಆಯ್ತು ಹಲಸಿನಣ್ಣು ಅಂತ ಕೇಳಿದ್ರೆ ನಾನೇ ನಿಮ್ಗೆ ಪ್ಯಾಲೇಸಿಗೆ, ನಾನೇ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ಬಿಡ್ತಾ ಇದ್ನಲ್ಲ, ಚೆನ್ನಾಗಿರೋದನ್ನ ಕಿತ್ಬಿಟ್ಟು ನಿಮ್ಗೆ ಕೊಟ್ಟು ಕಳಿಸ್ತಾ ಇದ್ನಲ್ಲ, ಎಲ್ಲ ಕ್ಲೀನ್ ಮಾಡಿಸಿ, ಎಂತ ಕೆಲಸ ಮಾಡಿದೀರ ನೀವು ಅಂತ ಅಲ್ಲಿ ಹೇಳ್ತಾರಂತೆ. ಅವ್ರಿಗೆ ಪಾಪ ತಬ್ಬಿಬ್ಬು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಇರೋದನ್ನ ರಿಯಾಲಿಟಿ ಏನಿದೆ ಅಂತ ಹೇಳ್ಬಿಡ್ತಾರಂತೆ. ಈ ತರ ಭಗವಂತ ನನಗೆ ಪ್ರೇರೇಪಿಸಿದ್ದು ಹಲಸನ್ ತಗೊಂಡ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪ್ರೇರೇಪಿಸಿ ಅದನ್ನ ತಗೊಂಡ್ಬಂದು ಇಲ್ಲಿಗೆ ನಾನು ಕರ್ಕೊಂಡ್ ಬಂದ್ರಿ, ಇಲ್ಲಿಗೆ ಕಳ್ತನ ಮಾಡಿ ತಗೊಳ್ಳೋಣ ಅಂತ ಅಂತ ಹೇಳಿದಾಗ ಅಲ್ಲಿರೋರೆಲ್ಲ ನಕ್ಕಿ, ಜಗನ್ನಾಥನ ಲೀಲೆ ನೋಡಿ ಹೆಂಗಿದೆ ಅಂತ. ಅವನಿಗೆ ಏನ್ ಬೇಕಾದ್ರೂ ತನಗೆ ಕೂತಿರೋ ಹತ್ರ ಸಿಗುವಂತದ್ದು ನೋಡಿದ್ರೆ ಕಳ್ತನ ಮಾಡಿ ತಗೊಳ್ಬೇಕು ಅಂತ ಆಸೆ ಪಡ್ತಾನೆ. ಅದ್ರಲ್ಲಿ ನಿಮ್ಮನ್ ಬೇರೆ ಸಿಕ್ಕಾಕ್ಸ್ಬಿಟ್ಟಿದಾನೆ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜೋರಾಗಿ ನಗ್ತಾರಂತೆ. ಸೊ ಆಗ್ಲಿಂದಾನು ಹಲಸಣ್ಣು ಯಾವಾಗ ಬಿಡುತ್ತಾ ಅವಾಗೆಲ್ಲ ಭಗವಂತನಿಗೆ ಅದನ್ನ ನೈವೇದ್ಯದ ರೂಪದಲ್ಲಿ ಕಳಿಸ್ತಾರೆ, ಪ್ರಸಾದದ ರೂಪದಲ್ಲಿ ಅವರೆಲ್ಲ ಸ್ವೀಕಾರ ಮಾಡ್ತಾರೆ. ಸೊ ಇದೊಂದು ಫಾಸ್ಟ್ ಟೈಮ್ ಜಗನ್ನಾಥನ ಒಂದು ತುಂಬಾ ಅತ್ಯದ್ಭುತವಾದ ಲೀಲೆ. ಸೊ ಇದಿಷ್ಟು ಲೀಲೆಗಳನ್ನ ಹೇಳಿ ನಾನು ನನ್ನ ಪ್ರವಚನವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಮುಗಿಸೋದಕ್ಕೆ ಮುಂಚೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಸೊ ಈ ತಿಂಗಳು ಜೂನ್ 27ನೇ ತಾರೀಕು ಅವತ್ತು ಬಂದು ನಮ್ಮ ಜಗನ್ನಾಥನ ರಥಯಾತ್ರೆ ಇದೆ ಮೈಸೂರಿನಲ್ಲಿ. ನಾವೆಲ್ಲರೂ ಸೇರಿ ಜಗನ್ನಾಥನ ರಥವನ್ನ ತುಂಬಾ ಸೊಗಸಾಗಿ 4ನೇ ವರ್ಷದಲ್ಲಿ ಇದು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಎಲ್ಲಾ ಕಡೆಯಿಂದಾನು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಾಗವಹಿಸಬೇಕು. ಆಮೇಲೆ ಇದ್ರದ್ದು ಸಿಗ್ನಿಫಿಕೆನ್ಸ್ ಹೇಳ್ಬಿಡ್ತೀನಿ. ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ರಥವನ್ನ ಒಂದು ಬಾರಿ ನೀವು ಎಳೆದ್ರು ಕೂಡ ಜಗನ್ನಾಥನ ಒಂದು ಕೃಪಾದೃಷ್ಟಿ ತಮ್ಮ ಮೇಲೆ ಬಿದ್ದೇ ಬೀಳತ್ತೆ. ನಂತರ ನಾವು ವಾಪಸ್ ಬ್ಯಾಕ್ ಟು ಗಾಡೆಡ್ ಹೋಗೋದು ನಿಶ್ಚಿತ. ಯಾವುದೇ ರೀತಿ ಇಲ್ಲಿರೋ ಅಂತ ಒಂದು ಪರಿಸ್ಥಿತಿ ಇರೋದಿಲ್ಲ. ಸೊ ಇದೊಂದು ತುಂಬಾ ಮಹಿಮೆ ಇದೆ ಜಗನ್ನಾಥನ ರಥ. ಸೊ ಎಷ್ಟು ಸುಲಭವಾಗಿ ಇಲ್ಲಿ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಾ ಭಕ್ತರು ಸೇರಿ ಬಂದು ತಾವೆಲ್ಲರೂ ರಥವನ್ನ ಎಳೆದು ಎಲ್ಲರೂ ಒಟ್ಟಿಗೆ ಬ್ಯಾಕ್ ಟು ಗಾಡೆಡ್ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಭಗವಂತನ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವು ಮುಂಚಿತವಾಗಿ ತಿಳಿಸಿದ್ರೆ, ಬೇರೆ ಬೇರೆ ದೂರದಿಂದ ಬರುವಂತಹವರು ಭಕ್ತರು ಮುಂಚಿತವಾಗಿ ತಿಳಿಸಿದ್ರೆ ನಾವು ಒಂದು ಅವ್ರಿಗೆ ಇರೋದಕ್ಕೂ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ದಯವಿಟ್ಟು ಆದಷ್ಟು ತಾವು ಮೇ ಬಿ ಇನ್ನೊಂದು 2-3 ದಿವಸದಲ್ಲ ತಿಳಿಸಿದ್ರೆ ತುಂಬಾ ನಮ್ಗೆ ಅನುಕೂಲ ಆಗುತ್ತೆ. ಸೊ 27 ಬೇಗ ಬಂದ್ಬಿಡ್ತಾ ಇದೆ. ಈಗ ಸ್ನಾನ ಯಾತ್ರೆ ಮುಗಿಸ್ಕೊಂಡು ಭಗವಂತ ಕ್ವಾರಂಟೈನ್ ಅಲ್ಲಿ ಇದ್ದಾನೆ, ಇನ್ನೊಂದು 10 ದಿವಸ ಇರ್ತಾನೆ, ಆಮೇಲೆ ಅವನು ಹೊರಗಡೆಗೆ ಬಂದ್ಬಿಡ್ತಾನೆ. ಬಂದು ತಮ್ಮೆಲ್ಲರಿಗೂ ಒಂದು ದರ್ಶನವನ್ನ, ತನ್ನ ನೂತನ ದರ್ಶನವನ್ನ ಕೊಟ್ಟು ತಾನು ನೀವು ರಥವನ್ನ ಎಳಿಲಿ ಅಂತ ಅವನು ಕಾಯ್ತಾ ಇದ್ದಾನೆ. ಭಗವಂತ 2 ಕೈಗಳನ್ನ ಚಾಚಿ, ಅವನ ಕೈಗಳನ್ನ ನೀವು ನೋಡಿರ್ಬೋದು, ಯಾವಾಗ್ಲೂ ಹೀಗೆ ಇಟ್ಕೊಂಡಿರ್ತಾನೆ. ಅಂದ್ರೆ ತನ್ನ ಭಕ್ತರು ಯಾವಾಗ ನನ್ನ ಹತ್ರ ಬರ್ತಾರೆ, ಯಾವಾಗ ನಾನು ಅವ್ರನ್ನ ಆಲಿಂಗನ ಮಾಡ್ಕೊಳ್ತೀನಿ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾನೆ ಜಗನ್ನಾಥ. ಸೊ ದಯವಿಟ್ಟು ಎಲ್ಲರೂ ಅಸಂಖ್ಯ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಜಗನ್ನಾಥನ ಒಂದು ರಥಯಾತ್ರೆಯನ್ನ, ಮಹೋತ್ಸವವನ್ನ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಜೈ ಜಗನ್ನಾಥ್. ಹರೇ ಕೃಷ್ಣ. ದಂಡೋತ್ಸವ. ಹರೇ ಕೃಷ್ಣ. ಜೈ ಜಗನ್ನಾಥ್. ವೆರಿ ನೈಸ್, ವೆರಿ ನೈಸ್. ರಿಯಲಿ ಏನೋ ಜಗನ್ನಾಥ್ ಪುರಿ ಹೋದ ಹಾಗೆ ಆಯ್ತು. ಏನೇನೋ ಎಲ್ಲ ಕಣ್ಣಿಗೆ ಕಟ್ಟೋ ಹಾಗೆ ಎಲ್ಲಾ ಪಾಸ್ಟ್ ಟೈಮ್ಸ್ ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಏನೋ ಒಂದೊಂದು ಲೀಲೆಗಳನ್ನ ಕೇಳ್ತಾ ಇದ್ರೆ ನೀವ್ ಹೇಳೋ ಹಂಗೆ ಮೈ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಅಷ್ಟು ಏನೋ ಜಗನ್ನಾಥ ಲೀಲೆ ಕೇಳೋದೇ ಒಂದು ಏನೋ ನಮ್ಮ ಜೀವನದ ಒಂದು ಇದಿರ್ಬೇಕು, ಒಂದು ಅದ್ಭುತ ಗಳಿಗೆ ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ಗೋಪಿ ಸೇನೆಗೆ ಅವಾಗವಾಗ ಬಂದು ನಿಮ್ಮ ಸಂಘವನ್ನ ನಮ್ಗೆ ಕೊಡ್ತಾ ಇರಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಭಗವಂತನಿಗೆ ಟೈಮ್ ಮಾಡ್ಕೊಳ್ತಿದ್ದೀರಾ. ನಾ ಅವಾಗವಾಗ ನಿಮ್ಗೆ ತೊಂದ್ರೆ ಕೊಡ್ತಾ ಇರ್ತೀನಿ, ಕ್ಲಾಸ್ ತಗೊಳ್ಳಿ ಅಂತ. ಮಾತಾಜಿ ನನಗೆ ಒಂದು ನೀವು ಕೊಟ್ಟಿರೋದು ಆಪರ್ಚುನಿಟಿ ಇದು ಮಾತಾಜಿ. ನನ್ನ ಒಂದು ಪವಿತ್ರತೆಗೋಸ್ಕರ ಮಾಡಿದ್ದು ಮಾತಾಜಿ. ನಂತ ಪತಿತರಿಗಾಗಿ ಕೊಟ್ಟಿರುವಂತ ಅವಕಾಶ ಇದು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ತುಂಬಾ ಯು. ಚೆನ್ನಾಗಿತ್ತು ಮಾತಾಜಿ. ಗರ್ವಗಂಜಿ ಗೊತ್ತಿರ್ಲಿಲ್ಲ. ಫಸ್ಟ್ ಹೇಳಿದ್ದೆಲ್ಲ ಕೇಳಿದ್ದೆ, ವಿಮಲಾ ದೇವಿದು, ಪ್ರಸಾದದ ಮಹಿಮೆ, ನಾರದರದು, ಶಿವಂದು ಅದೆಲ್ಲ ಕೇಳಿದ್ದೆ. ಬಟ್ ಗರ್ವಗಂಜಿ ಗೊತ್ತಿರ್ಲಿಲ್ಲ. ಬಟ್ ಅಂದ್ರೆ ಪಾಲಕಿ ಸೊಪ್ಪು ಅದು ಗೊತ್ತಿರ್ಲಿಲ್ಲ. ಲಾಸ್ಟ್ ಅಲ್ಲಿ 3 ಹೇಳಿದ್ರಲ್ಲ, ಹಲಸಿನ ಹಣ್ಣು ಅದೆಲ್ಲ ಕದ್ದಿದ್ದು ಅದೆಲ್ಲ ಗೊತ್ತಿರ್ಲಿಲ್ಲ. ಆಮೇಲೆ ತುಂಬಾ ಇಷ್ಟ ಅಂತ ಗೊತ್ತಿತ್ತು. ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ಮಾತಾಜಿ. ಹರೇ ಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ, 54 ಜನ ಬಂದ್ಬಿಟ್ಟಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಇಲ್ಲ, ಜಗನ್ನಾಥನ್ ಮಹಿಮೆ ಮಾತಾಜಿ. ಹರೇ ಕೃಷ್ಣ. ಅದೇ ಇವನ್ ಐ ವಾಂಟೆಡ್ ಟು ಸೇ, ಜಗನ್ನಾಥ್ ಎಷ್ಟು ಜನನ್ ಕರೆಸ್ಕೊಂಡ್ಬಿಟ್ಟಿದ್ದಾನೆ ಇವತ್ತು. ಅರೌಂಡ್ 54-55 ವರ್ದರ್, ಸಮ್ ಟೈಮ್ 56 ವರ್ದರ್. ಸೊ ನಾನು ಚೆಕ್ ಮಾಡ್ತಾನೆ ಇದ್ದೆ. ತುಂಬಾ ಖುಷಿ ಆಯ್ತು ನನ್ಗೆ, ಎಷ್ಟು ಜನಕ್ಕೆ ಜಗನ್ನಾಥನ ಲೀಲೆ ಕೇಳೋ ಒಂದು ಅವಕಾಶ ಸಿಕ್ತು. ಇದ್ರಿಂದ ಎಲ್ಲರಿಗೂ ಒಂದು ಜಗನ್ನಾಥನ ಕೃಪೆ ಸಿಕ್ಕಿ, ಮಾತಾಜಿ ಹೇಳೋ ಹಾಗೆ ಎಲ್ಲರೂ ರಥಯಾತ್ರೆಗೆ ಖಂಡಿತ ಬನ್ನಿ. ಯಾಕೆಂದ್ರೆ ಈ ಅವಕಾಶ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೇಕು. ಎಲ್ಲರಿಗೂ ಜಗನ್ನಾಥ್ ಪುರಿ ಹೋಗೋ ಒಂದು ಚಾನ್ಸ್ ಸಿಗೋದಿಲ್ಲ. ನಮ್ಗೆ ಲೇಡೀಸ್ಗೆ ಮಕ್ಕಳ ಸ್ಕೂಲು, ಕಾಲೇಜು, ಇನ್ನೊಂದು ಮತ್ತೊಂದು ಅಂತ ತುಂಬಾ ಏನೋ ಪ್ರಾಬ್ಲಮ್ಸ್ ಗಳಿರತ್ತೆ. ಮೈಸೂರು ಕರ್ನಾಟಕದ ಯಾವ ಮೂಲೆಯಲ್ಲಿದ್ರು ತುಂಬಾ ದೂರ ಇಲ್ಲ. ಸೊ ಖಂಡಿತ ಬನ್ನಿ. ಎಲ್ಲಾ ತರದ ವ್ಯವಸ್ಥೆಗಳು ಮಾಡಿದ್ದಾರೆ. ಯಾವ್ದು ನಿಮ್ಗೆ ಕೊರತೆ ಆಗ್ದಂಗೆ ನೋಡ್ಕೊಳ್ಳೋ, ನಿಮ್ಗೆ ನಿಮ್ಮ ಸೇವೆ ಒಂದು ಅವಕಾಶವನ್ನ ನಮ್ಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಯಾರಿಗಾದ್ರು ಏನೋ ಪ್ರಶ್ನೆ ಇದೆಯಾ ಈ ಲೀಲೆಗಳ ಬಗ್ಗೆ? ದಯವಿಟ್ಟು ಕೇಳ್ಬೋದು. ಚಂಪಾ ಮಾತಾಜರು ಇದ್ದಾರೆ, ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಏನಾದ್ರು ಕ್ವೆಶ್ಚನ್ಸ್, ಏನಾದ್ರು ಕಮೆಂಟ್ಸ್ ದಯವಿಟ್ಟು. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ದಂಡೋತ್ ಪ್ರಣಾಮ್. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ಎಸ್ ಮಾತಾಜಿ. ಮಾತಾಜಿ ಹೋದ್ ಮಂಗಳವಾರದಲ್ಲಿ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಇವ್ರದ್ದು ಜಗನ್ನಾಥ್ಗೆ ಫೇವರಿಟ್ ಅನ್ಬಿಟ್ಟು ಒಂದ್ ಸಾಂಗ್ ಹೇಳ್ಕೊಟ್ರಲ್ಲ ಮಾತಾಜಿ, ಅದು ಒಂಚೂರು ಇದ್ರಲ್ಲಿ ಗ್ರೂಪ್ ಅಲ್ಲಿ ಹಾಕಿ ಮಾತಾಜಿ. ಎಸ್ ಮಾತಾಜಿ, ಎಸ್ ಮಾತಾಜಿ. ಅಥವಾ ಇದೇ ಕ್ಲಾಸಿನ ರೆಕಾರ್ಡ್ ಆದ್ರೂ ಅದೇ ಕ್ಲಾಸಿನ ರೆಕಾರ್ಡ್ ಆದ್ರೂ ಹಾಕಿ, ಅಥವಾ ಆ ಸಾಂಗ್ ಆದ್ರೂ ಹಾಕಿ ಮಾತಾಜಿ, ಅದ್ ಬೇಕಾಗಿತ್ತು. ಎಸ್ ಮಾತಾಜಿ. ಜಗನ್ನಾಥ ಅಷ್ಟಕ ಹಾಡಿದ್ರ ಮಾತಾಜಿ? ಗೋಪಿಗೀತೆ ಹಾಡಿದ್ರು, ಗೋಪಿಗೀತೆ ಹಾಡಿದ್ರು. ರೂಪಾ ಮಾತಾಜಿ ಅವರು ಹೇಳಿದ್ರು ರೆಕಾರ್ಡಿಂಗ್ ಮೇ ಬಿ ಎಲ್ಲರೂ ಜಗನ್ನಾಥ್ ಸೇವೆಯಲ್ಲಿ ಇರೋದ್ರಿಂದ ಹಾಕಕ್ಕಾಗಿಲ್ಲ. 2 ಕ್ಲಾಸ್ ಒಟ್ಟಿಗೆ ರೆಕಾರ್ಡಿಂಗ್ ಹಾಕ್ತೀವಿ. ಹರೇ ಕೃಷ್ಣ ಮಾತಾಜಿ. ಗೋಪಿ ಗೀತ ಅಲ್ಲ, ಗೀತ್ ಗೋವಿಂದ. ಗೀತ ಗೋವಿಂದ. ಗೀತ. ಸೊ ಅದನ್ನ ರೆಕಾರ್ಡಿಂಗ್ ಹಾಕಕ್ಕಾಗಿಲ್ಲ. ರೆಕಾರ್ಡಿಂಗ್ ಮೇ ಬಿ ಮಾತಾಜಿ ಇದು ಕ್ಷಿತ ಕಮಲ ಕುಚ ಅಂತ ಬರ್ತದೆ. ಹಾಕುವ ಮಾತಾಜಿ, ಸ್ವಲ್ಪ ಎಲ್ಲರೂ ಸೇವೆಯಲ್ಲಿ ಬ್ಯುಸಿ ಇದ್ದಾರೆ. ಜಗನ್ನಾಥ ರಥಯಾತ್ರೆಯ ಸೇವೆ ತುಂಬಾ ಇರೋದ್ರಿಂದ ಎಲ್ಲರಿಗೂ ಶ್ವೇತಾ ಶ್ಯಾಮಕಾಂತ ಮಾತಾಜಿಯವರು ಪುರ್ಸೊತ್ತಾಗಿಲ್ಲ. ಇವತ್ತಿನ ಕ್ಲಾಸ್ದು, ಲಾಸ್ಟ್ ಕ್ಲಾಸ್ದು ಎಲ್ಲ ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತಾರೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಜೈ ಹರಿ ಬೋಲ್. ಹಗ್ರೇಸ್ ವೇದಾವತಿ ಸೇನೆ ಮಾತಾಜಿ. ಹರೇ ಕೃಷ್ಣ ಕೇಳಿಸುತ್ತ ಮಾತಾಜಿ. ಜಗನ್ನಾಥನ ಲೀಲೆ ತುಂಬಾ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರಿ ಬೋಲ್. ಜೈ ಮಾತಾಜಿ. ನಾನು ನಮ್ಮ ಮೈಸೂರು ಇಸ್ಕಾನಲ್ಲಿ ನಮ್ಮ ಸೊಸೆಗೆ 8 ವರ್ಷ ಆಗಿತ್ತು, ಮಗು ಆಗದೆ. ನಾನು ತುಂಬಾ ಭಕ್ತಿಯಿಂದ ಕೇಳ್ಕೊಂಡೆ, ದೇವರು ಒಂದು ಮಗುವನ್ನು ಇನ್ನೊಂದು ವರ್ಷ ರಥೋತ್ಸವಕ್ಕೆ ಸರಿಯಾಗಿ ಅದಕ್ಕೆ ಮೊದಲು ಆಗ್ಬೇಕು ಅಂತ. ಅದೇ ರೀತಿ 8 ವರ್ಷ ಆಗದಿದ್ದವಳಿಗೆ ಆಗಿದೆ ಮಾತಾಜಿ. ನಿಜವಾಗ್ಲು ಔಷಧಿನೂ ನಿಲ್ಲಿಸಿದ್ದವಳು ಬೇಜಾರಾಗ್ಬಿಟ್ಟು, ಅಷ್ಟು ಬೇಜಾರಾಗಿತ್ತು. ಅದು ನನಗೊಂದು ತುಂಬಾ ಆಶ್ಚರ್ಯ ಆಯ್ತು. ಎಲ್ಲರೂ ಹೇಳ್ತಿದ್ರು ಜಗನ್ನಾಥ ತುಂಬಾ ಕರುಣಾಮಯಿ ಅಂತ. ಹಾಗೆ ಆಯ್ತು ಮಾತಾಜಿ. ಜೈ ಜಗನ್ನಾಥ್. ಹರೇ ಕೃಷ್ಣ ಮಾತಾಜಿ. ಹಂಗಾರೆ ನಿಮ್ದು ಒಂದ್ ಪಾಸ್ಟ್ ಟೈಮ್ ಹೇಳ್ಬೋದಾಗಿತ್ತಲ್ಲ ಮಾತಾಜಿ, ಮೊದ್ಲೇ ಗೊತ್ತಿದ್ರೆ. ಅಲ್ಲ, ನಿಜ ಅಷ್ಟೊಂದು ಸಂತೋಷ ಆಗಿದೆ. ಜಗನ್ನಾಥನ ಇಷ್ಟೊಂದು ಮಹಿಮೆ ಇದೆ ಅಂತ ಎಲ್ಲರೂ ಹೇಳ್ತಿದ್ರು. ಅದಕ್ಕೆ ಸರಿಯಾಗಿ ಆಯ್ತಲ್ಲ ಅಂತ. ಹೌದು ಮಾತಾಜಿ, ತುಂಬಾ ಕೃಪಾಳು ಮಾತಾಜಿ. ಅವನು ತುಂಬಾ ತಪ್ಪು ಮಾಡೋದಕ್ ಮುಂಚೆನೆ ಕ್ಷಮಿಸ್ಬಿಡ್ತಾನಂತೆ. ಅವ್ನಿಗೆ ಗೊತ್ತಾಗ್ಬಿಡುತ್ತೆ ತಪ್ಪು ಮಾಡ್ತೀರ ಅಂತ, ಮುಂಚೆನೆ ಕ್ಷಮಿಸ್ಬಿಡ್ತಾನಂತೆ. ಅಂತ ಕೃಪಾಳು ಅವನು. ಹರಿ ಬೋಲ್. ಏನು ಅಪರಾಧನೇ ಇಲ್ಲ ಜಗನ್ನಾಥನಿಗೆ, ಏನು ಅಪರಾಧನೇ ಇಲ್ಲ ಮಾತಾಜಿ ಅವನ ದೃಷ್ಟಿನಲ್ಲಿ. ಜೈ, ವೆರಿ ನೈಸ್. ಥ್ಯಾಂಕ್ ಯು ವೇದವತಿ ಮಾತಾಜಿ, ತುಂಬಾ ಸಂತೋಷ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಜೈ. ಎಲ್ಲರ ಹತ್ರ ಹಂಚಿಕೊಳ್ಳುವ ಅಂತ ಹೇಳ್ದೆ ಮಾತಾಜಿ. ನಮ್ಮ ಸಂತೋಷ ತುಂಬಾ ಒಳ್ಳೇದಾಯ್ತು, ತುಂಬಾ ಸಂತೋಷ, ಒಳ್ಳೇದಾಯ್ತು ಮಾತಾಜಿ.
ಹೌದು ಅವನು ಒಬ್ನೇ ಬರೋದಿಲ್ಲ ರಥದಲ್ಲಿ, ಅವ್ನ ತಂಗಿನೂ ಅವ್ರ ಅಣ್ಣನಿಗೂ ಕರ್ಕೊಂಡ್ ಬರ್ತಾನೆ. ಇನ್ ಸ್ವಲ್ಪ ಜಾಸ್ತಿ ಹೌದು ಹೌದೌದು ಎಲ್ರಿಗೂನುವೆ ಅಂತ. ತಂಗಿಗೂ ಜೊತೆ ಕರ್ಕೊಂಡ್ ಬರ್ತಾನೆ, ಅವ್ರ ಅಣ್ಣಗೂ ಜೊತೆ ಕರ್ಕೊಂಡ್ ಬರ್ತಾನೆ ಅವನು. ಹೌದು ಎಲ್ಲ ಸುದರ್ಶನ್ ದೊಡ್ಡ ದೊಡ್ಡ ಶರೀರ. ಮಾತಾಜಿ ಸುದರ್ಶನ್ ಅವರು ಮಾತಾಜಿ ಇರ್ತಾರೆ. ಅದು ಒಂದ್ ಪಾಸ್ ಟೈಮ್ ಇದೆ ಮಾತಾಜಿ, ಟೈಮ್ ಆಗುತ್ತೋ ಇಲ್ವಾ ಅಂತ ಹೇಳಿಲ್ಲ ನಾನು. ಅದು ತುಂಬಾ ನೆಕ್ಸ್ಟ್ ಒಳ್ಳೆ ಪಾಸ್ ಟೈಮ್. ಹೇಳಿ ಮಾತಾಜಿ ಕೇಳೋಣ. ಹರೇ ಕೃಷ್ಣ ಮಾತಾಜಿ. ಸಮಯ ಇದ್ರೆ ಒಂದ್ 5 ನಿಮಿಷ ಹೇಳ್ಬೋದು ಬೇಕಿದ್ರೆ, ಪ್ರಶ್ನೆಗಳೇನು ಇಲ್ಲ ಅಂದ್ರೆ. ಪ್ರಶ್ನೆ ಯಾವ್ದಿಲ್ಲ ಚಂಪಾ, ಹೇಳ್ಬಹುದು ಅನ್ಸುತ್ತೆ. ಒಂದ್ 5 ನಿಮಿಷ Time is ಆಗತ್ತೆ there. ಮಾತಾಜಿ ಅಷ್ಟೇ. ಸರಿ ನೋ ಮಾತಾಜಿ. ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಹೇಳಿ. ಜೈ ಜೈ. ಸೊ ಇದು ಒಂದು ಗರ್ವಗಂಜನ್ ಅಂತಾನೆ ತಗೋಬಹುದು. ಇದನ್ನು ಗರ್ವ ಭಂಗ ಮಾಡುವಂತದ್ದೇ ಒಂದು. ಸೊ ಏನಾಗುತ್ತೆ, ಒಂದು ಬಾರಿ ಸುದರ್ಶನ್ ಏನ್ ಅನ್ಕೊಳ್ತಾನಂದ್ರೆ, ನಾನೇ ಶ್ರೇಷ್ಠ ಭಕ್ತ, ಯಾರು ನನಗಿಂತ ಹೆಚ್ಚಿನ ಭಕ್ತರು ಯಾರು ಇಲ್ಲ ಅಂತ ಸುದರ್ಶನ್ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ಏನ್ ಮಾಡ್ತಾನ ಅವನು, ಭಗವಂತನಿಗೆ ಯಾವಾಗ್ಲೂ ಅವನ ಹತ್ರನೇ ಇರೋದು, ಅವನಿಗೆ ನಮಸ್ಕಾರವನ್ನ ಮಾಡೋದು, ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಪ್ರತಿಯೊಂದು ಭಗವಂತನಿಗೆ ನೋಡ್ಕೊಳ್ಳೋದು. ಸೊ ಈ ರೀತಿ ಸುದರ್ಶನ್ ಮಾಡ್ತಾ ಇರ್ತಾನೆ. ಆಮೇಲೆ ಏನಾಗುತ್ತೆ, ಸೊ ಭಗವಂತನಿಗೆ ಗೊತ್ತಾಗ್ಬಿಡತ್ತೆ, ಇವನ್ಗೇನೋ ಗರ್ವ ಬಂದಿದೆ, ನಾನೇ ಶ್ರೇಷ್ಠ ಭಕ್ತ, ನನಗಿಂತ ಹೆಚ್ಚಿನ ಭಕ್ತರು ಯಾರು ಇಲ್ಲ, ನಾನೇ ಎಲ್ಲಾ ಸೇವೆಗಳನ್ನ ಮಾಡುವವನು ಅನ್ನೋದೊಂದು ಗರ್ವ ಬಂದಿದೆ ಇವನ್ಗೆ. ಸೊ ಈ ಗರ್ವವನ್ನ ನಾನು ಗರ್ವಗಂಜನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಬಂದ್ಬಿಡುತ್ತೆ, ಜಗನ್ನಾಥನ ಮನ್ಸಿಗೆ ಬರುತ್ತೆ. ಸೊ ಅವನೇನ್ ಮಾಡ್ತಾನೆ, ಸುದರ್ಶನಿಗೆ ಕರಿತಾನಂತೆ, ಬಾ ಇಲ್ಲಿ ಅಂತ ಕರೆದ್ಬಿಟ್ಟು, ನಿನ್ ಗೊತ್ತಪ್ಪ, ನನ್ಗೆ ತುಂಬಾ ತುಂಬಾ ಶ್ರೇಷ್ಠವಾಗಿರುವಂತ ಭಕ್ತ ಒಬ್ಬ ಇದಾನೆ, ಅವ್ನ ನೋಡಿದ್ರೆ ತುಂಬಾ ಇಷ್ಟ, ಗೊತ್ತಾ ನಿಂಗೆ ಅಂತ ಕೇಳ್ತಾನಂತೆ ಅವನಿಗೆ. ಸೊ ಸುದರ್ಶನಿಗೆ ಇವಾಗ ಒಂದ್ ಸ್ವಲ್ಪ ಭಯ ಸ್ಟಾರ್ಟ್ ಆಗತ್ತೆ, ಅಂದ್ರೆ ಒಂದು ಬೇಜಾರಾಗತ್ತೆ. ನನ್ಗಿಂತ ಶ್ರೇಷ್ಠ ಭಕ್ತನ, ಯಾರಪ್ಪ ಅವನು, ನಾನು ಅವನ್ನ ಭೇಟಿ ಮಾಡ್ಲೇಬೇಕಂತ ಮನ್ಸಲ್ಲಿ ಅವನಿಗೆ ಬರುತ್ತೆ. ಸರಿ ಆಯ್ತು ಭಗವಂತ, ಹೇಳು ಯಾರದು ಅಂತ ದಯವಿಟ್ಟು ಹೇಳು ನೀನು ಅಂತ ಕೇಳ್ಕೊಳ್ತಾನಂತೆ. ಸರಿ ಅಂತ ಹೇಳ್ಬಿಟ್ಟು, ಯಾರಿರ್ಬೋದು ನೀವ್ ಯಾರಾದ್ರೂ ಗೆಸ್ ಮಾಡ್ಬೋದಾ? ಎನಿ ಗೆಸಸ್? ಆಂಜನೇಯ. ಎಸ್, ಹರಿ ಬೋಲ್, ಹನುಮಾನ್. ಆಂಜನೇಯ ಶ್ರೀ ಜೈ, ಆಂಜನೇಯ ಕಿ ಜೈ. ಸೊ ಹನುಮಾನ್ ಏನಂತ ಹೇಳಿದ್ರೆ ಭಗವಂತನ ಶ್ರೇಷ್ಠ ಭಕ್ತ ಅವನು, ಯಾವ್ದೇ ರೀತಿ ಕಲ್ಮಶ ಇಲ್ಲ. ಭಗವಂತನ ನಾನೇ ಶ್ರೇಷ್ಠ ಭಕ್ತ ಅಥವಾ ನಾನೇ ಕರೆಕ್ಟ್, ನಾನೇ ಪರ್ಫೆಕ್ಟ್ ಅಂತ ಯಾವತ್ತೂ ಅವನು ಅನ್ಕೊಂಡಿಲ್ವಂತೆ. ಈಗ್ಲೂ ಕೂಡ ಅವನು ರಾಮನನ್ನ ಧ್ಯಾನಿಸ್ತಾನೇ ಇರ್ತಾನೆ, ಯಾವಾಗ್ಲೂ ಎಂತ ಕಂಡೀಷನ್ ಇದ್ರೂ ಅವನು ರಾಮ ಧ್ಯಾನ ಮಾಡ್ತಾನೆ ಇರ್ತಾನೆ. ಮತ್ತೆ ಅವನು ಬಲಶಾಲಿ ಕೂಡ. ಸುದರ್ಶನ ಏನ್ ಅನ್ಕೊಂಡಿರ್ತಾನೆ, ನಾನೇ ಬಲಶಾಲಿ, ನಾನೇ ಎಲ್ಲರಿಗಿಂತ ಸ್ಟ್ರಾಂಗ್ ಅಂತ ಅನ್ಕೊಂಡಿರ್ತಾನಂತೆ. ಬಟ್ ಹಂಗಲ್ಲ, ಅದು ಆಂಜನೇಯ ಈಸ್ ಮೋರ್ ಬಲಶಾಲಿ. ಸೊ ಇದನ್ನ ಯಾವ ರೀತಿ ಭಗವಂತ ಪ್ರೂವ್ ಮಾಡಿಸ್ತಾನೆ, ಯಾವ ರೀತಿ ಅವನಿಗೆ ಗರ್ವಗಂಜನ್ ಮಾಡಿಸ್ತಾನೆ ಅಂತ ಹೇಳಿದ್ರೆ ಈ ತರ. ಇವಾಗ ಅವನು ಹೇಳ್ತಾನಂತೆ ಸುದರ್ಶನ್ಗೆ, ಸರಿ ಇವಾಗ ಒಂದ್ ಕೆಲಸ ಮಾಡು, ಅವನು ಸಮುದ್ರ ಇರುತ್ತಲ್ಲ ಅದ್ರ ನಡುವೆ ಕುತ್ಕೊಂಡು ಅವನು ರಾಮನ ಒಂದು ತಪಸ್ ಮಾಡ್ತಾ ಇದ್ದಾನೆ, ಭಗವಂತನ ಒಂದು ಅವನು ನಾಮ ತಗೊಳ್ತಾ ಇದ್ದಾನೆ, ನೀನ್ ಹೋಗ್ಬಿಟ್ಟು ಅವನ ಕರ್ಕೊಂಡ್ ಬಾ ನನ್ನ ಹತ್ರ ಅಂತ ಹೇಳ್ತಾನಂತೆ. ಸರಿ ಅಂತ ಸುದರ್ಶನ್ ಏನ್ ಮಾಡ್ತಾನೆ, ನೀನ್ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರೆ ಇಟ್ ಇಸ್ ದ ಪ್ರೂವನ್ ದಟ್ ಯು ಆರ್ ಓನ್ಲಿ ಗ್ರೇಟ್ ಅಂತ ಭಗವಂತ ಅವನಿಗೆ ಒಂದು ಚಾಲೆಂಜ್ ಕೊಡ್ತಾರಂತೆ. ಅವಾಗ ಏನಾಗುತ್ತೆ, ಸುದರ್ಶನ್ ಹೋಗ್ತಾನಂತೆ, ಏನು ಸುತ್ತಾಕೊಂಡು, ಗೊತ್ತಲ್ಲ ಎಷ್ಟು ಸ್ಪೀಡ್ ಅಂತ ಸುದರ್ಶನ್ದು. ಹೋಗ್ತಾನಂತೆ ಹನುಮಾನ್ ಇರೋ ಕಡೆ ಹೋಗ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿ, ಹನುಮಾನ್ ಈ ತರ ಭಗವಂತ ಜಗನ್ನಾಥ ನಿನಗೆ ನೋಡ್ಬೇಕಂತೆ, ನೀನ್ ಬರ್ಬೇಕಂತೆ, ಜಗನ್ನಾಥ್ಪುರಿಗೆ ಬರ್ಬೇಕಂತೆ, ನೀನು ಅವನಿಗೆ ಭೇಟಿ ಆಗ್ಬೇಕಂತೆ ಅಂತ ಹೇಳ್ಬಿಟ್ಟು ತಾನು ಬಂದ್ಬಿಡ್ತಾನೆ. ಹನುಮಾನ್ ಆಯ್ತು, ಭಗವಂತನ ಇನ್ನೊಂದು ರೂಪ ಅಲ್ವಾ, ಆಯ್ತು ನಾನು ಹೋಗ್ಬಿಟ್ಟು ನಾನು ಅವ್ರ ಏನಿದೆ ಕೇಳ್ಕೊಂಡ್ ಬರೋಣ ಅಂತ ಹನುಮಾನ್ ಬರ್ತಾರೆ. ಅವಾಗ ಏನಾಗುತ್ತೆ, ಸುದರ್ಶನ್ ಅಷ್ಟ್ ಬೇಗ ಬಂದ್ಬಿಟ್ಟು ಫುಲ್ ಫಾಸ್ಟ್ ಆಗಿ ಬಂದ್ಬಿಟ್ಟು ಹನುಮಾನ್ಗಿಂತ ಮುಂಚೆ ಬಂದ್ಬಿಟ್ಟು, ಇವಾಗ ನೋಡೋಣ ಅವನು ಹೆಂಗೆ ದ್ವಾರ ಎಂಟರ್ ಮಾಡ್ತಾನೆ ಅಂತ ಏನಾಗ್ಬಿಡ್ತು, 4 ಪೀಸ್ ಆಗ್ಬಿಡ್ತಾನಂತೆ ಸುದರ್ಶನ್. 4 ಪೀಸ್ ಆಗ್ಬಿಟ್ಟು ಒಂದೊಂದ್ ದ್ವಾರದಲ್ಲಿ ಒಂದೊಂದು ನಿಂತ್ಕೊಂಡ್ಬಿಟ್ಟು ಜರ್ರ ಅಂತ ಫ್ಯಾನ್ ಸುತ್ತದಂಗೆ ಜರ್ರ ಅಂತ, ನೋಡೋಣ ಇವಾಗ ಹೆಂಗ್ ಹೋಗ್ತಾನೆ ಹನುಮಾನ್ ಒಳಗಡೆ ಹೆಂಗ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ತಿರ್ಗ್ತಾ ಇರ್ತಾನಂತೆ ಎಲ್ಲಾ ಕಡೆ. 4 ದ್ವಾರದಲ್ಲೂ, ಜಗನ್ನಾಥ್ಪುರಿ 4 ದ್ವಾರದಲ್ಲೂ ತಿರ್ಗ್ತಾ ಇರ್ತಾನಂತೆ. ಸರಿ ಹನುಮಾನ್ ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರಂತೆ ಎಲ್ಲಾ ದ್ವಾರದಲ್ಲೂ ಇವನಿದಾನೆ. ಏನಪ್ಪಾ ಇದು, ನನಗೆ ಇವನೇ ಬಂದ್ ಕರೆದು ಬಿಟ್ಟು, ಬಾ ಇಲ್ಲಿ ಜಗನ್ನಾಥ ಕರಿತಾ ಇದಾರೆ ನಿಂಗೆ, ನೀನು ನೋಡ್ಬೇಕಂತೆ ಅಂತೆಲ್ಲ ಹೇಳ್ಬಿಟ್ಟು ಇವನ್ ಬಂದ್ಬಿಟ್ಟು ಇಲ್ಲಿ ಈ ತರ ಬ್ಲಾಕ್ ಮಾಡಿಟ್ಟಿದಾನಲ್ಲ, ರೋಡ್ ಬ್ಲಾಕ್, ಗೇಟ್ ಬ್ಲಾಕ್ ಮಾಡಿದಾನಲ್ಲ ಅಂತ ಅವ್ರಿಗೆ ಅನ್ಸುತ್ತಂತೆ ಮನ್ಸಿಗೆ. ಸರಿ ಬಿಡು, ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಬೇಡ್ಕೊಳ್ತಾರಂತೆ, ಭಗವಂತ ಏನೋ ನಾನು ನಿನ್ನ ನೋಡಕ್ ಬಂದಿದ್ದೀನಪ್ಪ, ನೋಡಿದ್ರೆ ದ್ವಾರದಲ್ಲಿ ಈ ತರ ಇವ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ, ನನ್ಗೆ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಕೇಳ್ಕೊಳ್ತಾರಂತೆ. ಜಗನ್ನಾಥನಿಗೆ ಇವಾಗ ಗರ್ವಭಂಗ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಇವಾಗ ಏನ್ ಮಾಡ್ತಾರೆ, ಇವ್ನ್ಗೆ ಆಂಜನೇಯನಿಗೆ 2 ಕೈಗಳು, ನಿಮ್ಗೆ ಗೊತ್ತಿರೋ ಹಂಗೆ 2 ಕೈಗಳು. ಆ 2 ಕೈನಲ್ಲೇ ಎಂತೆಂತ ಕೆಲ್ಸಗಳನ್ನ ಮಾಡಿದ್ದಾರೆ ಹನುಮಾನ್ ಅಲ್ವಾ. ಸುಮ್ನೆ ಒಂದ್ ಬಾಲದಲ್ಲಿ ತುದಿನಲ್ಲಿ ಒಂಚೂರು ಬೆಂಕಿ ಹಚ್ಚಿದಕ್ಕೆ ಇಡೀ ಲಂಕಾನೇ ಸುಟ್ಟಾಕ್ಬಿಟ್ರು ಅವ್ರು ಅಲ್ವಾ. ಅಂತ ಒಂದು ಸ್ಟ್ರಾಂಗ್, ಅಂತ ಸ್ಟ್ರೆಂತ್ ಇರೋಂಥವ್ರು ಅವರು ಹನುಮಾನ್. ಜೈ ಹನುಮಾನ್. ಸೊ ಅವರು ಇವಾಗ ಏನ್ ಮಾಡ್ತಾರೆ, ಭಗವಂತ ಅವ್ರಿಗೆ 2 ಕೈ ಇರೋ ಜಾಗದಲ್ಲಿ 6 ಕೈ ಕೊಡ್ತಾರಂತೆ. 6 ಹ್ಯಾಂಡ್ಸ್ ಕೊಟ್ಬಿಡ್ತಾರಂತೆ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಎಂಥ ಸ್ಟ್ರೆಂತ್ ಇರ್ಬೋದು, 2 ಕೈನಲ್ಲೇ ಅಂತ ಕೆಲಸ ಮಾಡೋ ಅಂತವ್ರು
ಇವಾಗ 6 ಕೈ ಬಂದ್ಬಿಟ್ಟಿದೆ. ಇವಾಗ ಏನ್ ಮಾಡ್ತಾರಂತೆ ಹನುಮಾನ್ 4 ಕೈಗಳನ್ನ 4 ಸುದರ್ಶನ, ಅದೇ ಪೀಸ್ ಆಗಿರುತ್ತಲ್ಲ 4 ದ್ವಾರಗಳು ಹಿಡ್ಕೊಳ್ತಾರಂತೆ. ಒಂದೇ ಒಂದು ಸುಮ್ನೆ ಹಿಂಗ್ ಹಿಡ್ತದಲ್ಲೇ ಸುದರ್ಶನ ಸ್ಟಾಪ್, ಜರ್ರ ಅಂತ ತಿರುಗ್ತಾ ಇದ್ದದ್ದು ಸ್ಟಾಪ್. ಸೊ ಇನ್ನ 2 ಕೈಗಳು ಒಳಗಡೆ ಪ್ರವೇಶ ಮಾಡ್ತಾರಂತೆ, ಭಗವಂತನ ಮುಂದೆ ನಿಂತ್ಕೊಂಡು ದಂಡವತ್ ನಮಸ್ಕಾರ ಮಾಡ್ತಾರಂತೆ ಅವರಿಗೆ. ಸೊ ಅವಾಗ ಅದೊಂದು ಸುದರ್ಶನಿಗೆ ಒಂದು ರಿಯಲೈಸೇಷನ್ ಆಗತ್ತೆ, ಎಂತ ಸ್ಟ್ರಾಂಗ್ ಇರ್ಬೋದು ಅವ್ರು, ಎಂತ ಸ್ಟ್ರೆಂತ್ ಇರ್ಬೋದು, ಎಂತ ಪರಮ ಭಕ್ತ ಇರ್ಬೋದು ಭಗವಂತ ಅನ್ನೋದು. ಭಗವಂತ ಅವರಿಗೆ ಅವರು ಕರುಣೆಯನ್ನು ತೋರಿಸಿದ್ದಾರೆ ಅನ್ನೋದು ಒಂದು ಅವ್ರಿಗೆ ರಿಯಲೈಸೇಷನ್ ಆಗತ್ತೆ ಸುದರ್ಶನಿಗೆ. ಅಂದ್ರೆ ನಾವು ಯಾವತ್ತು ಗರ್ವವನ್ನ ಪಡಬಾರ್ದು. ನನ್ಗೆಲ್ಲಾ ಬರುತ್ತೆ, ನಾನೇ ಪ್ರಥಮಳು, ನನ್ಗಿದ್ ಬಿಟ್ರೆ ಇನ್ನೊಬ್ರಿಲ್ಲ ಅನ್ನೋದು ನಾವು ಬಿಟ್ಬಿಡ್ಬೇಕು. ದಯವಿಟ್ಟು ಅದನ್ನ ನಾವು ಇಟ್ಕೋಬಾರ್ದು ಆದಷ್ಟು, ಅಂದ್ರೆ ಗರ್ವಭಂಗ ಆಗ್ಬಿಡುತ್ತೆ. ಸೊ ಈ ರೀತಿ ಭಗವಂತ ನಮ್ಗೆ ಒಂದು ಲೆಸನ್ ಕಳಿಸ್ತಾನಂತೆ. ಯಾರಿಗೆ? ಸುದರ್ಶನನ ಮೂಲಕ ನಮ್ಗೆಲ್ಲರಿಗೂ ಇದೊಂದು ಪಾಠ. ಸೊ ಯಾವ್ದೇ ರೀತಿನಲ್ಲಿ ನಾವು ಗರ್ವವನ್ನ ಪಡದೆ, ಯಾವ್ದೇ ರೀತಿ ನಾವು ಆದಷ್ಟು ನಾವು ಹ್ಯೂಮಿಲಿಟಿನ ಕಲ್ತ್ಕೋಬೇಕು. ಹನುಮಾನ್ ತರ ಆಗ್ಬೇಕು ನಾವು. ಎಷ್ಟು ಹ್ಯೂಮಿಲಿಟಿ ಇರುತ್ತೋ ನಾವು ಅಷ್ಟು ವಿನಯ. ವಿನಯ ಸಂಪನ್ನೆ, ತಮ್ಗೆಲ್ಲರಿಗೂ ಗೊತ್ತೇ ಇದೆ, ವಿನಯ ಸಂಪನ್ನೆ ಅಲ್ವಾ. ನಮ್ಮ ವಿದ್ಯೆ ಕಲ್ತಷ್ಟು ವಿನಯತೆಯನ್ನ ನಾವು ಗಳಿಸ್ಕೋಬೇಕು ಅನ್ನೋದು ಈ ಒಂದು ಪಾಸ್ ಟೈಮ್ ಇಂದ ಕಲಿತೀವಿ. ಹರೇ ಕೃಷ್ಣ. ಜಯ ಜಗನ್ನಾಥ್. ಹರೇ ಕೃಷ್ಣ ಮಾತಾಜಿ. ದಂಡವತ್. ಹರೇ ಕೃಷ್ಣ. ವೆರಿ ನೈಸ್ ಪಾಸ್ ಟೈಮ್. ತುಂಬಾ ಚೆನ್ನಾಗಿತ್ತು. ಗೊತ್ತಾದ್ರೆ ಸಾಕು ನಾವೇನ್ ಮಾಡ್ತೀವಿ, ಅಹಂಕಾರದಲ್ಲಿ ಮುಳುಗ್ಬಿಡ್ತೇವೆ. ಸೊ ಇವೆಲ್ಲಾನ ನೋಡ್ತಾ ಇದ್ರೆ ನಮ್ಗೆ ಶಾಸ್ತ್ರಗಳಿಂದ ಕಲೀಲಿಕ್ಕೆ ಎಷ್ಟೊಂದಿದೆ ನೋಡಿ. ಪ್ರತಿಯೊಂದು ಇವನ್ ಭಗವದ್ಗೀತಾದಲ್ಲೂ ಪ್ರತಿಯೊಂದಲ್ಲೂ ನಮ್ಗೆ ಒಂದೊಂದು ಉಪದೇಶ ಇದ್ದೇ ಇದೆ, ನಮ್ಗೆ ಗೊತ್ತೇ ಇದೆ, ಅದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಅಂತ. ಹಾಗೆ ಈ ಲೀಲೆಗಳಿಂದನೂ ಯಾಕೆ ನಾವು ಲೀಲೆಗಳನ್ನ ಕೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲಾದ್ರಲ್ಲೂ ಭಗವಂತ ಲೀಲೆ ಮಾಡಿದಾಗ ನಮ್ಗೊಂದು ಲೆಸನ್ ಇಟ್ಟಿರ್ತಾರಲ್ಲಿ. ಅದನ್ನ ನೋಡಿ ಈಗ ಹೇಗೆ ಗರ್ವಭಂಗ ಹೇಗೆ ಆಯ್ತು ಅಂತ ಹೇಳಿದ್ರು, ಯಾರು ಭಗವಂತನಿಗಿನ್ನ ಶ್ರೇಷ್ಠರಲ್ಲ. ನಾವೇನ್ ಅನ್ಕೋತೀವಿ, ನಾನು ಅನ್ನೋದನ್ನೊಂದು ಬಿಟ್ರೆ ನಾವೆಲ್ರು ಒಳ್ಳೆಯವ್ರಾಗ್ತೀವಿ. ಅದೇ ಒಂದಿರೋದು ಇವಾಗ. ತುಂಬಾ ಚೆನ್ನಾಗಿತ್ತು ಮತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಚಂಪಾ ಮಾತಾಜಿ ಇವತ್ತು. ತುಂಬಾ ಧನ್ಯವಾದಗಳು. ನಮ್ಮ ಗೋಪಿ ಸೇನೆಯ ಇಷ್ಟೊಂದು ನೆರೆದಿರುವ ಎಲ್ಲಾ ಭಕ್ತರ ಪರವಾಗಿ ನಾನು 54-55 ಜನ ಇದ್ರು, ಎಲ್ಲರ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಮಾತಾಜಿಗೋಸ್ಕರ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಅವರಿಗೆ ನಮ್ಮ ಧನ್ಯವಾದಗಳನ್ನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಜೈ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ತುಂಬಾ ಚೆನ್ನಾಗಿತ್ತು ಮಾತಾಜಿ ಎಲ್ಲ ಲೀಲೆಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ದಂಡವತ್ ಪ್ರಣಾಮ್. ಸ್ವರ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ ಅಮಲಾಯಿಷ್ಟದ ಮಾತಾಜಿ. ಎಲ್ರು ಬರ್ತಿದ್ದೀರಾ ತಾನೆ? ಚಿತ್ರದುರ್ಗದವರು ಎಲ್ಲರೂ ಮಾತಾಜಿ, ನೀವೆಲ್ಲರೂ ಮೈಸೂರಿಂದ ನೀವೆಲ್ಲರೂ ಬನ್ರಿ ಮಾತಾಜಿ. ಗೋಪಿ ಸೇನೆ ಇರೋರೆಲ್ಲರೂ ಖಂಡಿತ ಚಿತ್ರದುರ್ಗಕ್ಕೆ ರಥಯಾತ್ರೆಗೆ ಬನ್ರಿ ಮಾತಾಜಿ. ಇಲ್ವಾ? ಜುಲೈ 2 ಇದೆ ಮಾತಾಜಿ. ಯಾವಾಗಿದೆ ಗೊತ್ತಾಗ್ಲಿಲ್ಲ ನನಗೆ. ಜುಲೈ 5 ಮಾತಾಜಿ. ಜುಲೈ 5 ಅಲ್ವಾ? ಜುಲೈ 5. ಈಗ ಏನಂದ್ರೆ ಒಂದು ಡೀಲ್, ಯಾರು ಜೂನ್ 27 ಬರ್ತಾರ ಅವ್ರ ರಥಯಾತ್ರೆಗೆ ನಾವು ಬರ್ತೀವಿ. ಹರಿ ಬೋಲ್. ಚಂಪಾವತಿ, ಶ್ಯಾಮಕಾಂತ ಮಾತಾಜಿ ಎಲ್ಲರೂ ನಾವು ಹೋಗೋಣ. ಯಾರು ಬರ್ತಾರೆ ನಾವು ನೋಟ್ ಮಾಡ್ಕೊತೀವಿ. ಸೊ ಯಾವ್ಯಾವ ಯಾತ್ರೆಯಿಂದ ಎಷ್ಟು ಮಾತಾಜಿಗಳು ಬರ್ತಾರ ನೋಡಿ, ಖಂಡಿತ ನಾವು ಬರುವ ಈ ಸರಿ. ಜೈ. ಎಲ್ಲರೂ ಮೊದ್ಲೇ ನಾವು 2-3 ಸರಿಯಿಂದ ಲಾಸ್ಟ್ ವೀಕ್ ಇಂದ ಹೇಳ್ತಾನೆ ಇದೀವಿ. ಸುಭಾಷಿಣಿ ರಾಧೆ ಮಾತಾಜಿ ಇದ್ದಾರೆ. ಮಾತಾಜಿ ಸುಭಾಷಿಣಿ ಮಾತಾಜಿ ಬನ್ರಿ ಚಿತ್ರದುರ್ಗಕ್ಕೆ. ಮಾತಾಜಿ ಬನ್ರಿ ಮಾತಾಜಿ ಎಲ್ಲರೂ. ದಂಡವತ್ ಪ್ರಣಾಮ್ ಮಾತಾಜಿ. ಗೋಪಿ ಸೇನೆ ಎಲ್ಲರೂ ಬರ್ಬೇಕು ಖಂಡಿತ. ಬರುವ. Champa Mataji, ವಂಡರ್ಫುಲ್ ಕ್ಲಾಸ್.
Hari Bol. Thank you, Mataji. Everything learned from you, Mataji. Hare Krishna. Hari Bol. That's your simplicity, Mataji. ಜೈ ನನ್ಗೊಂದು ಅವಕಾಶ ಮಾತಾಜಿ ಕೊಟ್ರಲ್ಲ ಮಾತಾಜಿ. ಎಲ್ಲರೂ ಬರ್ಬೇಕು ರಥಯಾತ್ರೆಗೆ. ತುಂಬಾ ಸೇವೆಗಳಿದೆ. 55 ಜನ ಇದೀವಿ ನಾವಿಲ್ಲಿ. ಅಷ್ಟು ಮಾತಾಜಿಸು ಸೇರ್ಬೇಕು ಅಂತ ಜಗನ್ನಾಥ ಕೇಳ್ಕೊತಾ ಇದ್ದಾನೆ. ಬನ್ನಿ ಎಲ್ಲರೂ. ಹರಿ ಬೋಲ್. ಅದೊಂದು ಫೆಸ್ಟಿವ್ ಅಟ್ಮಾಸ್ಫಿಯರ್. ಈ ಮೊನ್ನೆ ಸಂಡೆಯಿಂದ ತುಂಬಾ ಚೆನ್ನಾಗೆಲ್ಲ ನಡೀತಾ ಇದೆ. ಸೊ ಅವನನ್ನ ನೋಡೋದೇ ತುಂಬಾ ಸಂತೋಷ, ಖುಷಿ. ಸೊ ನಾವು ಅವನೊಟ್ಟಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಕುಣಿದು ಕುಪ್ಪಳಿಸೋಣ. ಎಲ್ಲರೂ ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಮಾತಾಜಿ. ಲೀಲಮಯಿ ಮಾತಾಜಿ, ದಂಡವತ್ ಪ್ರಣಾಮ. ಧನ್ಯವಾದ ಪ್ರಣಾಮ. ಮತ್ತೆ ಯಾರಿಗಾದ್ರೂ ಏನಾದ್ರು ಡೊನೇಟ್ ಮಾಡ್ಲಿಕ್ಕಿದ್ರೆ ದಯವಿಟ್ಟು ನಾವು ಬೇಕಾದ್ರೆ ಮಾತಾಜಿ ನಾವು ಹಾಕಿದೀವ ಪ್ಯಾಂಪ್ಲೆಟ್ಸ್ ಎಲ್ಲ ಗೋಪಿ ಸೇನೆಯಲ್ಲಿ. ಶ್ಯಾಮಕಾಂತ ಮಾತಾಜಿ ಕ್ಯಾನ್ ಪೋಸ್ಟ್ ದಟ್. ಅದ್ರಲ್ಲಿ ನಿಮ್ಗೆ ಇದಿರತ್ತೆ, ಡೀಟೇಲ್ಸ್ ಇರತ್ತೆ. ನೀವು ಏನೇ ನಿಮ್ನ ಡೊನೇಷನ್ ಇದ್ರೆ ದಯವಿಟ್ಟು ಅದನ್ನ ಕೊಡ್ಬಹುದು. ಮತ್ತೆ ಈಗ ಇವತ್ತು ನೋಡಿ ಒಂದು 53-54 ಜನ ಇದ್ವಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿದ್ರು ಸಹ ನಾವು ಎಷ್ಟೊಂದು ಆಗತ್ತೆ. ಅದು 4 ಕೈ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ವಾ. ಸೊ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಬೇಕು. ಇದು ಮೈಸೂರು ದಟ್ಕಳಿ ಇಸ್ಕೊಂಡು ಮಾತ್ರ ಅಲ್ಲ, ಎಲ್ಲಾ ಭಕ್ತರ ಒಂದು ಜವಾಬ್ದಾರಿ ಅನ್ಕೊಂತ ಹೇಳ್ತೀನಿ ನಾನು. ಎಲ್ಲರದು ಒಂದು ಇದ್ರಲ್ಲಿ ಕಾಣಿಕೆ, ಅದು ದನದ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ, ಸೇವೆ ರೂಪದಲ್ಲಿ ಇರ್ಬೋದು. ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಯಾಗಿ ಮಾಡ್ಬೇಕು. ತುಂಬಾ ಜನರನ್ನ ನಾವು ಭಕ್ತರನ್ನಾಗಿ ಮಾಡ್ಬೇಕು. ಮತ್ತೆ ಈ ಸನಾತನ ಧರ್ಮ, ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಹಂಚುವ ಒಂದು ಸದವಕಾಶ, ನಮಗ್ ಸಿಕ್ಕಿರೋ ಸಂತೋಷನ ಎಲ್ಲರಿಗೂ ಕೊಡೋ ಹಾಗೆ ನಾವು ಮಾಡ್ಬೇಕಲ್ವಾ. ನಾವೇ ಅದನ್ನ ಅನುಭವಿಸ್ತಾ ಇರೋದಲ್ಲ. ಅದಕ್ಕೋಸ್ಕರ ನಮ್ಗೆ ನಾವ್ ಯಾವಾಗ್ಲೂ ಲಕ್ಷ್ಮಿಯ ಒಂದು ದಾನವನ್ನು ಕೇಳಿದಾಗ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಹಣನ ನಾವು ಹಾಕಿದ್ರೆ ಅದು ಎಲ್ಲಿಗೂ ಹೋಗೋದಿಲ್ಲ. ಅದರ 100 ಪಟ್ಟು ನಮ್ಗೆ ಲಾಭ ಸಿಗತ್ತೆ. ಇದನ್ನ ನಾನು ಪರ್ಸನಲ್ ಆಗಿ ನನ್ನ ಲೈಫ್ ಅಲ್ಲೂ ನಾನು ನೋಡಿದ್ದೇನೆ. ನಾವು ಎಷ್ಟೇ ನಮ್ಗೆ ಕಷ್ಟದಲ್ಲಿ ಇದ್ರು ಸಹ ನಾವು ನಮ್ಮ ಬೇಸಿಕ್ ನೀಡ್ಸ್ಗೆ ನಾವು ಖರ್ಚು ಮಾಡೋದಿಲ್ವಾ. ಹೀಗೆ ಒಂದು ಭಕ್ತರು ಹೋಗೋದಿಲ್ಲ ಆದ್ರೆ ಹೀಗೆ ಒಂದು ಮಸಾಲೆ ದೋಸೆ ತಿನ್ಲಿಕ್ಕೆ ಒಂದು 100 ರೂಪಾಯಿ ಹೀಗೆ ಕೈಯಿಂದ ಹೋಗುತ್ತೆ. ಒಂದು ಭಗವಂತನಿಗೆ ನೀವು ಕಾಣಿಕೆ ಇವತ್ತು ಕೊಟ್ರೆ ಅದು ಖಂಡಿತ ಇಲ್ಲಿ ಹೋಗೋದಿಲ್ಲ. ನಿಮ್ಗೆ ರಿಟರ್ನ್ಸ್ ಅಲ್ಲಿ ತುಂಬಾ ಸಿಗತ್ತೆ. ಭಗವಂತನ ಕೃಪೆಯಿಂದ ನಾವು ಜೀವನವನ್ನ ಇನ್ನೂ ಯಶಸ್ವಿಯಾಗಿ ಮಾಡ್ಬೋದು. ಯಾವುದೇ ರೀತಿಯ ನಿಮ್ಮ ಸೇವೆಯನ್ನ ಮಾಡೋದಿದ್ರೆ ಕೆಲವೊಬ್ರಿಗೆ ಹಣ ಕೊಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಇವನ್ ಗ್ರೋಸರೀಸ್ ಯು ಕ್ಯಾನ್ ಗಿವ್. ಕೆಲವೊಬ್ರಿಗೆ ಇರತ್ತೆ ಅನ್ನ ಸಂತರ್ಪಣೆ ಇದ್ರೆ ನಾವು ಗ್ರೋಸರಿಯೇ ಕೊಡ್ಬೇಕು ಅಂತ. ಗ್ರೋಸರಿ ಆದ್ರೂ ಕೊಡ್ಬೋದು. ಏನಾದ್ರೂ ನಿಮ್ಮ ಕಡೆಯಿಂದ ಆಗುವ ಸೇವೆಯನ್ನ ದಯವಿಟ್ಟು ಮಾಡಿ. ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಈ ವಿಷಯವನ್ನು ತಲುಪಿಸಿ. ಅವ್ರಿಗೆ ಬರ್ಲಿಕ್ಕಾಗ್ದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಮಿನಿಮಮ್ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಕಲೆಕ್ಟ್ ಮಾಡಿ. ಆ ಕೃಪೆ ಅವ್ರಿಗೆ ಸಿಗ್ಲಿ ಅಂತ ಅಷ್ಟೇ. ಮತ್ತೆ ಜಗನ್ನಾಥನ ಸೇವೆ ಹೇಗಂದ್ರೆ ಇವತ್ತು ನಮ್ಮ ಹತ್ರ ಏನು ಹಣ ಇಲ್ಲ ಅಂದ್ರೆ ನಾಳೆ ರಥಯಾತ್ರೆ ಆಗೇ ಆಗತ್ತೆ. ಬೇಕಾದ್ರೆ ಮಾಡಿಸ್ಕೊಳ್ತಾನೆ, ಹೇಗಾದ್ರೂ ಮಾಡಿಸ್ಕೊಳ್ತಾನೆ. ಬಟ್ ಅದು ನಮಗೆ ಸಿಗೋ ಒಂದು ಅವಕಾಶ, ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಇದನ್ನ ಇನ್ನೊಂದ್ಸರಿ ಮಾತಾಜಿ ಹೇಳೋ ಹಾಗೆ ದಯವಿಟ್ಟು ಎಲ್ಲರೂ ಬರುವ ಒಂದು ಪ್ಲಾನ್ ಮಾಡಿ ಮೈಸೂರಿಗೆ ಬಂದು ಶುಕ್ರವಾರ ಇರೋದ್ರಿಂದ ಶನಿವಾರ ಭಾನುವಾರ ಸಹ ನೀವು ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಒಳ್ಳೆ ಕಾರ್ಯಕ್ರಮ ಇರತ್ತೆ ನಮ್ಮ ದೇವಸ್ಥಾನದಲ್ಲಿ. ಎಲ್ಲರೂ ಯಾರ್ಯಾರು ಬರ್ತೀರೋ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ ನಿಮ್ಮ ಸ್ವಾಗತಕ್ಕೆ. ಹರೇ ಕೃಷ್ಣ. ಮಾತಾಡಿ ಅದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ QR ಕೋಡ್ ಇದೆಯಾ? QR ಕೋಡ್ ಇದೆ ಮಾತಾಡಿ, ಇದೆ. ಅದು ಹಾಕಿದ್ರೆ ನಾನು ಈಗ ಒಂದು ಸಾಫ್ಟ್ ಕಾಪಿ ಗೋಪಿ ಸೇನೆಯಲ್ಲಿ ಹಾಕ್ತೀನಿ ಮಾತಾಜಿ. QR ಕೋಡ್ ಇದೆ. ಓಕೆ 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 ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ ನಂದು 1001 ರೂಪಾಯಿ ನನ್ನ ಆಡ್ ಮಾಡ್ಕೊಳ್ಳಿ. ಕಳಿಸ್ತೀನಿ. ಓಕೆ ಓಕೆ. ನೀವು QR ಕೋಡ್ ಅಲ್ಲಿ ಸಹ ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಬಂದಾಗ ಕೊಡ್ಬೋದು, ಹೇಗಾದ್ರೂ ಸರಿ. ಇಲ್ಲ ನಮ್ಮ ನಂಬರ್ಸ್ ಕೊಡ್ತೀವಿ, ನಮ್ಮ ಅಕೌಂಟ್ ನಂಬರ್ ಕೊಡ್ತೀವಿ. ನಿಮ್ಗೆ ಏನಾದ್ರು ಕಳಿಸ್ಲಿಕ್ಕೆ QR ಕೋಡ್ ಅಲ್ಲಿ ಬರ್ದಿದ್ರೆ ನಮ್ಗೆ ಹಾಕಿ
ಹೇಗಾದ್ರೂ ಸರಿ ಹಾ madam. ಹಣದ ಸಹಾಯವನ್ನ ಮಾಡ್ಬೇಕು. ರಾದರ್ ದನ್ ಸಹಾಯ, ಐ ಶುಡ್ ಸೇ ದಟ್ ಇಟ್ಸ್ ಅನ್ ಅಪಾರ್ಚುನಿಟಿ. ಇದೊಂದು ಅವಕಾಶ ಅಂತ ಹೇಳ್ತೀನಿ ನಾನು. ನನ್ನ ಕಣ್ಣು ಮುಂದೆ ಈ ದೇವರ ಸೇವೆಗೆ ಹಣವನ್ನು ಯೂಸ್ ಮಾಡಿ ಇವತ್ತು ಎಲ್ಲೆಲ್ಲಿಗೆ ತಲುಪಿದವ್ರನ್ನ ನಾನು ನೋಡಿದ್ದೇನೆ. ನಮ್ಮ ದುಬೈಯಲ್ಲಿ, ನಮ್ಮ ರಾಮೋದರ್ ದೇಶಲ್ಲೇನೆ ಎಷ್ಟು ಚಿಕ್ಕ ಚಿಕ್ಕ ಒಂದು ಬಿಸ್ನೆಸ್ ಮಾಡ್ಕೊಂಡು, ಅಂದ್ರೆ ನಾನು ಕೊಟ್ರೆ ಹೀಗಾಗ್ತಾರೆ ಅಂತ ಹೇಳಲ್ಲ, ಬಟ್ ನಾನು ನೋಡಿರೋ ಒಂದು ನನ್ನ ರಿಯಲೈಸೇಷನ್ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಷ್ಟು ಚಿಕ್ಕ ಬಿಸ್ನೆಸ್ ಮಾಡ್ಕೊಳ್ಳೋರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಅಂದ್ರೆ ಅದ್ರಲ್ಲೂ ನಾರ್ತ್ ಇಂಡಿಯನ್ಸ್ ಕೈ ಎತ್ತಿ ಕೊಟ್ಬಿಡ್ತಾರೆ. ನೈ ಭಗವಾನ್ ಕೆ ಲಿಯೇ ದೇನಾ ಹೈ ನಾ ಸೋಚನಾ ನಹೀ ಹೈ ಅಂತ ಅವ್ರ ಬ್ಯಾಗ್ ನ ಈಗ ಸುರಿದು ಬಿಡ್ತಾರೆ ಬೇಕಾದ್ರೆ. ಯಾಕೆಂದ್ರೆ ನಾನು ದಾಮೋದರ ಆರತಿ ಟೈಮಲ್ಲೂ ನಾನು ಹೋಗ್ತಾ ಇದ್ದೆ ಆರತಿಗಳಿಗೆ. ನಾನು ಬೆಳಿಗ್ಗೆ 8 ಗಂಟೆ ರಾತ್ರಿ 10 ಗಂಟೆ ಮನೆ ಸೇರೋದು ಒಂದು ದೊಡ್ಡ ವಿಷಯ ಇತ್ತು. ಆಗಂತೂ ಅವ್ರು ದಾನ ಮಾಡ್ತಿರೋದ್ ನೋಡಿದ್ರೆ, ಇದ್ರಲ್ಲಿ ಸ್ವಲ್ಪ ನಾವು ಸೌತ್ ಇಂಡಿಯನ್ಸ್ ಹಿಂದೆ ಇದೀವಿ. ಬಟ್ ಓಕೆ, ನಮ್ಮ ಭಕ್ತಿ ಬೇರೆ ತರ ಇರ್ಬೋದು, ಅವ್ರು ಬೇರೆ ತರ ಇರ್ಬೋದು, ಬಟ್ ದಾನ ಕೊಡ್ಬೇಕು. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ 50% ಅನ್ನ ನಾವು ಯೂಸ್ ಮಾಡ್ಬೇಕು. ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಸಿಗ್ಬೇಕಂದ್ರೆ ಇವತ್ತು ಕಲಿಯುಗದಲ್ಲಿ ಹಣ ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ. ನಾವ್ ಅದನ್ನ ಸ್ಪ್ರೆಡ್ ಮಾಡೋಕ್ಕೂ ಎಲ್ಲರಿಗೂ ಕೊಡ್ಲಿಕ್ಕೂ ನಮ್ಗೆ ಇವತ್ತು ಲಕ್ಷ್ಮಿ ಅಗತ್ಯ ಇದೆ. ಅದಕ್ಕಾಗಿ ಈ ಅವಕಾಶವನ್ನ ನಾವು ಬಳಸ್ಕೊಂಡು. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ನನ್ಗೆ ಪರ್ಸನಲ್ ಆಗಿನೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಸುಭಾಶ್ರೀ ಮಾತಾಜಿ ಕಾಂಟ್ಯಾಕ್ಟ್ ಮಾಡಿ. ನಾವು ಇವಾಗ 50 ಜನವು ಒಂದು 100 ಹಾಕಿದ್ರು 5000 ಆಯ್ತು, 500 ಹಾಕಿದ್ರು ಎಷ್ಟೊಂದು ಆಯ್ತು. ಸೊ ಇಟ್ ಇಸ್ ಅಪ್ ಟು ಅಸ್, ಲೈಕ್ ನಮ್ಮ ಲಿಮಿಟ್ಸ್ ಎಷ್ಟಿದೆಯೋ, ನಮ್ಗೆ ಎಷ್ಟು ಇಷ್ಟ ಇದೆಯೋ, ಭಗವಂತ ನಮ್ಮಿಂದ ಎಷ್ಟು ತಗೊಳಕ್ ಇಷ್ಟಪಡ್ತಾನ, ದಯವಿಟ್ಟು ಅದನ್ನ ನೀವು ಈ ಅವಕಾಶನ ಬಳಸ್ಕೊಳ್ಳಿ. ಖಂಡಿತ ಇನ್ನೊಂದು ಯಾವುದೇ ಗೋಪಿ ಸೇನೆ ಕ್ಲಾಸ್ ಮಾಡ್ತೀವಿ ಅಂತ ಕೇಳುವ ಯಾವುದೇ ನಮ್ಮ ಉದ್ದೇಶ ಇಲ್ಲ. ಎಲ್ಲರಿಗೂ ಇದೊಂದು ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನರಸಿಂಹ ಆರತಿನ ಹಾಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ಎಲ್ಲರೂ ಚಿರಪರಿಚಿತರಾಗಿರುವ ಮೀನಾಕ್ಷಿ ಸೇವಿನಿ ಮಾತಾಜಿಯವರಿದ್ದಾರೆ. ಮೀನಾಕ್ಷಿ ಸೇವಿನಿ ಮಾತಾಜಿಯವರು ಎಲ್ಲರಿಗೂ ಚಿರಪರಿಚಿತರು. ಎಷ್ಟೊಂದು ಕ್ಲಾಸ್ಗಳನ್ನ ಮಾಡ್ತಾರೆ ಅವರೇ. ಎಷ್ಟೊಂದು ಕಳೆದ 4-5 ವರ್ಷದಿಂದ ಸಾಯಂಕಾಲ ಗೂಗಲ್ ಮೀಟ್ ಅಲ್ಲಿ ಕ್ಲಾಸ್ಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಝೂಮ್ ಅಲ್ಲಿ ಕ್ಲಾಸ್ಗಳನ್ನ ಕೊಡ್ತಿದ್ದಾರೆ. ತುಂಬಾ ಸೇವೆಯಲ್ಲಿ ಇದ್ದಾರೆ. ಮತ್ತೆ ನಮ್ಮ ಟೆಂಪಲ್ ಸೇವೆಯಲ್ಲೂ, ಅಡಿಗೆಯಲ್ಲಿ ಎತ್ತಿದ ಕೈ ಮಾತಾಜಿ, ಹಾಡೋದ್ರಲ್ಲೂ ಎಲ್ಲದರಲ್ಲೂ ತುಂಬಾ ಉತ್ಸಾಹಮಯಿ, ಅಷ್ಟೇ ವಿನಮ್ರರು. ಓವರ್ ಟು ಯು ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ, ಪ್ಲೀಸ್. ಅಷ್ಟು ಹೊಗಳ್ತಿದ್ರಲ್ಲ ಮಾತಾಜಿ, ಅಷ್ಟು ಯೋಗ್ಯತೆ ಇಲ್ಲ ನನ್ಗೆ. ಮಾತಾಜಿ ಒಂದೇ 1% ಹೇಳಿದ್ದಷ್ಟೇ ಹೇಳಿ. ಓಕೆ ಮಾತಾಜಿ, ಎಲ್ಲ ಗುರುಗಳ ನಮ್ಮ ವೈಷ್ಣವರ ಕೃಪೆ. ಶುರು ಮಾಡ್ತೀನಿ ಮಾತಾಜಿ. ಓಕೆ, ಕ್ಯಾಮ್ರಾ ಆನ್ ಮಾಡಿ ಮಾತಾಜಿ. ಹಾ, ಮಾಡಿದೀನಿ ಮಾತಾಜಿ. ಕಾಣಿಸ್ತಿದ್ಯಾ ಮಾತಾಜಿ? ಕಾಣಿಸ್ತಿದೆ, ಶುರು ಮಾಡಿ ಮಾತಾಜಿ. ಹಾ, ಓಕೆ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಶಿಪೂರ್ವಕ್ಷಃ, ಹಿರಣ್ಯಕಶಿಪೂರ್ವಕ್ಷಃ, ಶಿಲಟಂಕಾನಖಾಲಾಯೇ, ಶಿಲಟಂಕಾನಖಾಲಾಯೇ, ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಾವಧಿಂ ಶರಣಂ ಪ್ರಪದೇ, ತವ ಕರ ಕಮಲವರೇ ನಾಥ, ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು, ತನುಭೃಂಗ ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜಯ ಕೇಶವಧೃತ ನರಹರಿ ರೂಪ,
जय जगदीश हरे, जय जगदीश हरे, जय जगदीश हरे। जय नरसिंहदेव, जय नरसिंहदेव, नरसिंहदेव जय नरसिंहदेव। जयो लक्ष्मी नरसिंह, जयो अनंत देव, लक्ष्मी नरसिंह जयो अनंत देव। जय नरहरि, जय नरहरि, नरहरि जय नरहरि। जय भक्ता प्रहलाद, जय भक्ता प्रहलाद, भक्ता प्रहलाद जय प्रहलाद महाराज। जय जय प्रभुपाद, प्रभुपाद, प्रभुपाद जय जय प्रभुपाद। जय जय गुरुदेव, गुरुदेव, गुरुदेव जय जय गुरुदेव। नित्य गौर हरि बोल, हरि बोल, हरि बोल, नित्य गौर हरि बोल। उग्रं वीरं महाविष्णुं ज्वलन्तं सर्वतोमुखं, नरसिंहं भीषणं भद्रं मृत्युर्मृत्युं नमाम्यहं। श्री नरसिंह जय नरसिंह, जय जय नरसिंह प्रहलादेश, जय पद्मा मुखा पद्मारुंग। विघ्न विनाशक नरसिंह देव भगवान की जय। भक्त शिरोमणि प्रहलाद महाराज की जय। शील गुरुपादि की जय। गुरुदेव महाराज की जय। नित्य गौर प्रेमानंदे। हरि हरि बोल। हरे कृष्ण माताजी, दंडवत प्रणाम। ಥ್ಯಾಂಕ್ ಯು ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಹರಿ ಹರಿ ಬೋಲ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಅವ್ರು ನಾವು ಯಾವಾಗ ಕೇಳಿದ್ರು ಇಲ್ಲ ಅನ್ನೋದೇ ಸೇವೆಗೆ ಬರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಇನ್ನ ಈ ಹರೇ ಕೃಷ್ಣ. ಪುಷ್ಪ ಕಾರ್ಯಕ್ರಮ ಮಾತಾಜಿ. ಹರೇ ಕೃಷ್ಣ. ಪುಷ್ಪ ಮಾತಾಜಿ ತುಂಬಾ ಚೆನ್ನಾಗಿ ಕೀರ್ತನೆ ಹಾಡಿದ್ರು. ನಿಮ್ಗೂ ಧನ್ಯವಾದಗಳು. ಮತ್ತೆ ಚಂಪಕಲತಾ ಮಾತಾಜಿ ತುಂಬಾ ಚೆನ್ನಾಗಿ ಪ್ರವಚನ ಕೊಟ್ರಿ. ಭಗವಂತನ ಬಗ್ಗೆ ತುಂಬಾ ಚೆನ್ನಾಗಿ ಲೀಲೆಗಳನ್ನ ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿತ್ತು ಚಂಪಾ ಮಾತಾಜಿ. ಆ ಕಣ್ಣಿನ ಬಗ್ಗೆ, ಆ ದೇಹದ ಬಗ್ಗೆ, ಪ್ರಸಾದದ ಬಗ್ಗೆ, ನಾಮದ ಬಗ್ಗೆ ಇದೆಲ್ಲ ನಮ್ಗೆ ತಿಳಿದಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಜೈ ಕೃಷ್ಣ ಮಾತಾಜಿ. ಜಗನ್ನಾಥ ಹರೇ ಕೃಷ್ಣ. ಲೀಲಾಮಿ ಮಾತಾಜಿ ದಂಡೋತ್ ಪ್ರಣಾಮ್. ಲೀಲಾಮಿ ದಂಡೋತ್ ಪ್ರಣಾಮ್ ಮಾತಾಜಿ. ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ರಾಸ್ಲೀಲಾ ಮಾತಾಜಿ ಕರೆಕ್ಟ್. ಇಲ್ಲ, ನೀವ್ ಹೇಳ್ತಾ ಇದ್ರಲ್ಲ, ನಾವ್ ಜಗನ್ನಾಥಿಗೆ ಎಲ್ಲಾರು ಒಂದೊಂದ್ 100 ರೂಪಾಯಿ ಹಾಕಿದ್ರು ಕೂಡ 5,000 ಆಗತ್ತೆ ಅಂತ. ಹಂಗೆ ನಾವು ಎಲ್ಲಾ ಗೋಪಿ ಸೇನೆಯಿಂದ ನಾವು ಏನಾದ್ರು ಕೊಡೋಣ ಅಂದ್ರೆ ನೀವ್ ಹೇಳ್ದಂಗೆ ಮಾಡಿದ್ರೆ ಸರಿ ಇದೆ. ಹರಿ ಬೋಲ್. ವೆರಿ ವೆರಿ ನೈಸ್. ನಾನು ಇದನ್ನೇ ಹೇಳ್ಬೇಕಂತಿದ್ದೆ. ನನ್ಗೆ ಹೇಳ್ಲಿಕ್ಕೆ ಸಂಕೋಚ ಆಗ್ತಾ ಇತ್ತು. ಹೇಗಪ್ಪ ಹೇಳೋದು. ನಮ್ ಗೋಪಿ ಸೇನೆದು ಒಂದು ಫಂಡ್ ಇರ್ಬೇಕಲ್ವಾ. ಕರೆಕ್ಟ್. ಎಸ್ ಮಾತಾಜಿ, ಎಸ್ ಮಾತಾಜಿ, ನೀವ್ ಹೇಳಿದ್ ಸರಿ. ಗೋಪಿ ವೆರಿ ಗುಡ್, ಅದಕ್ಕೆ ವೆರಿ ನಾನು ಗುಡ್. ರಾಜುಜಿ ಮಾತಾಜಿಗೆ ನಾನು ಗುರುಮಾತಾ ಅಂತ ಅವ್ರಿಗೆ ಹೆಸರಿಟ್ಬಿಟ್ಟಿದ್ದೀನಿ ಮಾತಾಜಿ. ಅಯ್ಯೋ ಕೃಷ್ಣ ಮಾತಾಜಿ, ಅಷ್ಟು ದೊಡ್ಡೋಳಲ್ಲ ಮಾತಾಜಿ ನಾನು. ನೀವ್ ಎಷ್ಟು ಒಳ್ಳೆ ಸಜೆಷನ್ ಕೊಡ್ತೀರಾ ಮಾತಾಜಿ ನಾನು. ಎವ್ರಿ ಟೈಮ್. ಹರೇ ಕೃಷ್ಣ. ತಪ್ಪ ಮಾಡ್ತಿದೆ. ಇದು ಬೆಳಿಗ್ಗೆಯಿಂದ ನನ್ ತಲೆಗೆ ಬರ್ತಿದೆ, ಗೋಪಿ ಸೇನೆಯಿಂದ ಇಷ್ಟು ಕೊಡ್ಬೇಕು ಅಂತ. ಬಟ್ ನಮ್ಗೆ ಹೇಳ್ಲಿಕ್ಕೆ ಯಾರು ಏನ್ ಮಿಸ್ಟೇಕ್ ಮಾಡ್ಕೋತಾರೋ ಅಂತ ನನ್ಗೆ ಹೇಳ್ಲಿಕ್ಕೆ ಒಂಥರ ಆಗ್ತಾ ಇತ್ತು. ಅದನ್ನ ಸುತ್ತಿ ಬಳಸಿ ಹೇಳ್ದೆ ನೋಡಿ, ಅದಕ್ಕೆ ಎಲ್ಲರೊಳಗೂ ಭಗವಂತ ಇದ್ದಾನೆ ಅನ್ನೋದಕ್ಕೆ ಕಾರಣ ಇದೆ ಅಲ್ಲ. ಜಗನ್ನಾಥ ನಿಮ್ ಇಚ್ಛೆ ಇತ್ತಲ್ಲ, ಜಗನ್ನಾಥ ಅದನ್ನ ಪೂರ್ತಿ ಮಾಡ್ತಾ ಇದ್ದಾನೆ. ಪೂರ್ತಿ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಮಾಡ್ತಿದ್ವಿ. ನಾನ್ ತುಂಬಾ ಅನ್ಕೊಂಡೆ ಬೆಳಿಗ್ಗೆಯಿಂದ. ನಾವ್ 50 ಜನ ಸೇರ್ತೀವಿ, 50 ಜನ ಒಂದು ಯಾರಿಗೆ ಎಷ್ಟ್ ಆಗತ್ ಹಾಕಿದ್ರು ನಮ್ ದೊಡ್ಡ ಅಮೌಂಟ್ ಬರತ್ ನಮ್ಗೆ ಅಂತ ನಂಗೆ ತುಂಬಾ ತಲೆಯಲ್ಲಿತ್ತು ಬೆಳಿಗ್ಗೆಯಿಂದ. ಅದನ್ನ ಯಾವ ರೀತಿ ಹೇಳೋದು, ಯಾರಾದ್ರೂ ಮತ್ತೇನ್ ಮಿಸ್ಟೇಕ್ ಮಾಡ್ಕೊಂಡ್ರೆ ಇವ್ರು ಇದಕ್ಕಾಗಿ ಗೋಪಿ ಸೇನೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅಂತ ನನ್ಗೆ ಅದು ಒಂದು ಹೆಸಿಟೇಷನ್. ಅದು ಹೇಗೆ ಹೇಳೋದು ಅಂತಿದ್ದೆ. ಬಟ್ ಅದೇ ಒಳ್ಳೇದಾಯ್ತು ಮಾತಾಜಿ. ನನ್ ವತಿಯಿಂದ 1,000. ಹರಿ ಬೋಲ್. ಹರಿ ಬೋಲ್. ಹರಿ ಹರಿ ಬೋಲ್. ಮಾತಾಜಿ 1,000 ಮಾಡ್ತಾ ಇದ್ದು ಬರ್ಬೇಡ್ರಿ ಮಾತಾಜಿ. ಮಲ್ಲೇಶ್ವರ ಮಾತಾಜಿ 1000 ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. 1,000. ಯಾರು ಹೇಳಿ? ಶೈಲಾ ನಾಯಕ್ ಮಾತಾಜಿ. ಶೈಲಾ ನಾಯಕ್ 1,000. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ನನ್ಗೆ ಒಂದೇ ಅನಿಸ್ತು ಮಾತಾಜಿ, ಯಾರ್ ಕಳಿಸ್ತಿರಲ್ಲ ಅಮೌಂಟ್ QR ಕೋಡ್ ಅಲ್ಲಿ ಕಳ್ಸೋರು, ದಯವಿಟ್ಟು ರೆಸಿಟ್ ಅನ್ನ ಗೋಪಿ ಸೇನಾ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮಾತಾಜಿ. ಅಕ್ನಾಲೆಜ್ಮೆಂಟ್ ಒಂದು ರೆಸಿಟ್ ಹಾಕ್ಬಿಡಿ ಮಾತಾಜಿ. ಓಕೆ ಓಕೆ. ಅದು ಯಾಕಂದ್ರೆ ಸಿಗುತ್ತೆ ಅಂತ. ದಯವಿಟ್ಟು ದಯವಿಟ್ಟು. ಓಕೆ. ಶೈಲಾ ನಾಯಕ್ ಮಾತಾಜಿ. ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರಲ್ಲ?
ರುಕ್ಮಿಣಿ ಮಾತಾಜಿಯಾ ಫಸ್ಟ್ ಒಬ್ರು ಹೇಳಿದ್ರು. ಹರೇ ಕೃಷ್ಣ ಮಾತಾಜಿ ದಂಡಾರ್ಪಣ. ಎಸ್ ಮಾತಾಜಿ, ಯಾರು ಫಸ್ಟ್ ಹೇಳಿದ್ದು? ಮಾತಾಜಿ ನನ್ ಕಡೆಯಿಂದ 1000 ರೂಪಾಯಿ. ನಿಮ್ಮ ಹೆಸರು ಮಾತಾಜಿ ಗೊತ್ತಾಗ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೆಸರು ಮಾತಾಜಿ ನಿಮ್ದು? ಹರೇ ಕೃಷ್ಣ ಮಾತಾಜಿ. ಅಲ್ಕಾ ಮಾತಾಜಿ. ಅಲ್ಕಾ ಮಾತಾಜಿ ಅಲ್ಕಾ ಸುಂದರಮ್ಮ. ಹಾ, ಓಕೆ ಓಕೆ, ಅಲ್ಕಾ ಮಾತಾಜಿ, ಫೈನ್. ಓಕೆ, ಅಲ್ಕಾ ಮಾತಾಜಿ. ಓಕೆ, ನಿಮ್ಮ ಫ್ಯಾಮಿಲಿದು ಬೇರೆ, ನಮ್ಮ ಗೋಪಿ ಸೇನೆದು ಬೇರೆ, ಚಂಪಾ ಮಾತಾಜಿ ಅವ್ರದ್ದು ಬರಲ್ಲ. ಓಕೆ, ಚಂಪಾ ಮಾತಾಜಿ ಅಲ್ವಾ? ಹರೇ ಕೃಷ್ಣ. ಆಗ್ಲಿ ಮಾತಾಜಿ. ಎಸ್ ಮಾತಾಜಿ, ನಾನು ತಮಾಷೆ ಮಾಡಿದೆ ಮಾತಾಜಿ. ಓಕೆ, ಸೊ ಈಗ ಅಲ್ಕಾ ಮಾತಾಜಿ, ದೆನ್ ಅಮಲಾ ಯಶೋಧ ಮಾತಾಜಿ, ಶೈಲಾ ನಾಯಕ್ ಮಾತಾಜಿ, ಎಲ್ಲರಿಗೂ 1000. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಜಿ ಯಾವಾಗ ಕೊಡ್ಬೇಕು? ನನ್ಗೆ ಇದ್ ಮಾಡ್ಲಿಕ್ ಬರಲ್ಲ, ನಾನು ಹೆಂಗ್ ಕೊಡ್ಲಿ? ಭಾನುವಾರ ಇರ್ತೀಯಲ್ವಾ? ಎಸ್ ಮಾತಾಜಿ, ಭಾನುವಾರ ಟೆಂಪಲ್ ಇರ್ತದೆ ಅಲ್ವಾ? ಹಾ, ಇರ್ತೀವಿ ಮಾತಾಜಿ, ಇರ್ತೀವಿ. ಭಾನುವಾರ ತಂದು ಕೊಡ್ತೀನಿ ಮತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಆಯ್ತು, ಭಾನುವಾರ ಕೊಡಿ. ಆಯ್ತಾ? ಸೊ ನಮ್ಮ ಗೋಪಿ ಸಂಘದಿಂದ ನಾವು ಎಸ್ ಮಾತಾಜಿ. ಹರೇ ಕೃಷ್ಣ. ನಿಮ್ ನಂಬರ್ ಫೋನ್ ಪೇ ಮಾಡ್ಬೋದಲ್ಲ ಮಾತಾಜಿ? ಫೋನ್ ಪೇ ಮಾಡ್ಬೋದು ಮಾತಾಜಿ. ನಿಮ್ ನಂಬರ್ಗೆ ಫೋನ್ ಪೇ ಮಾಡ್ಬೋದಾ? ನನ್ ನಂಬರ್ಗ ನಾನ್ ಫೋನ್ ಪೇ ನಂಬರ್ ನಾನು ನಿಮ್ಗೆ ಕೊಡ್ತೀನಿ. ಇನ್ನೊಂದ್ ನಂಬರ್ ಇದೆ, ನಾನು ನಿಮ್ಗೆ ಫೋನ್ ಮಾಡ್ತೀನಿ ಮಾತಾಜಿ ಕ್ಲಾಸ್ ಆದ್ಮೇಲೆ. ಆಯ್ತು ಆಯ್ತು. ಹರೇ ಕೃಷ್ಣ ಮಾತಾಜಿ ದಂಡಾರ್ಪಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ ಚಿತ್ರದುರ್ಗದಿಂದ ದೇವಿ ಮಾತಾಜಿ. ಓಕೆ, ಹೇಳಿ ಮಾತಾಜಿ. 500 ಮಾತಾಜಿ. 500. ಓಕೆ, ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಮಾತಾಜಿ, ದಂಡಾರ್ಪಣ. ಸೇವೆ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನೀವೆಲ್ಲರೂ ಇಷ್ಟು ಮನ್ಸು ಬಿಚ್ಚಿ ನಮ್ಗೆ ಏನೋ ಹಣದ ಸಹಾಯವನ್ನು ಮಾಡ್ತಿದ್ದೀರಾ, ಭಗವಂತನ ಸೇವೆ ಕೊಡ್ತಿದ್ದೀರಾ. ಭಗವಂತ ನಿಜವಾಗ್ಲೂ ನಿಮ್ಮ ಇದರ 100 ಪಟ್ಟು ನಿಮ್ಗೆ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಾವು ಇನ್ನೂ ತುಂಬಾ ಕೃಷ್ಣ ಪ್ರಜ್ಞೆಯನ್ನ, ನನ್ನ ಆಸೆ ಎಷ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಲಿಮಿಟ್ಸ್ ಇಲ್ಲ. ಅಷ್ಟು ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಕೊಡ್ಬೇಕು, ಎಲ್ಲರಿಗೂ ಆ ಒಂದು ಸಂತೋಷ ಸಿಗ್ಬೇಕು, ಹರಿನಾಮ ಎಲ್ಲರಿಗೂ ಸಿಗ್ಬೇಕಂತ ಹೇಳಿದ್ರೆ ಇವತ್ತು ನಮ್ಗೆ ಹಣದ ಅಗತ್ಯ ಇದೆ. ಸೊ ಹಾಗಾಗಿ ಸ್ವಲ್ಪ ಕೃಷ್ಣ ಪ್ರಜ್ಞೆಗೆ, ನಾವು ಕೃಷ್ಣ ಪ್ರಜ್ಞೆಯನ್ನ ಜನರಿಗೆ ಮುಟ್ಸ್ಲಿಕ್ಕೆ ಮನೆ ಮನೆಗೆ ಹೋಗ್ಬೇಕು, ಹರೇ ಕೃಷ್ಣ ಮಹಾಮಂತ್ರ. ಅದಕ್ಕೆ ಸ್ವಲ್ಪ ಹಣವನ್ನು ಕೊಟ್ರೆ ನಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು, ನಮ್ ದೇಶಕ್ಕೂ ಒಳ್ಳೇದು ಅಲ್ವಾ? ನಮ್ ದೇಶ ಸೇವೆ ಮಾಡ್ಲಿಕ್ಕೆ ನಾವು ಹೋಗ್ಬಿಟ್ಟು ಬಾರ್ಡರ್ ಅಲ್ಲೇ ನಿಲ್ಬೇಕಾಗಿಲ್ಲ. ಇದು ಒಂದು ದೇಶ ಸೇವೆ ಆಗತ್ತೆ ನಮ್ದು ಅಲ್ವಾ? ಎಸ್ ಮಾತಾಜಿ. ಮಾತಾಜಿ, ದುಡ್ಡು ಯಾಕೆ ಕಳ್ಸೋದು ನಾವು? ಶಿವಮೊಗ್ಗದವ್ರು. ದುಡ್ಡು ನಾಗರತ್ನ ಮಾತಾಜಿ ಅಲ್ವಾ? ಹಾ ಮಾತಾಜಿ, ಕಳ್ಸೋದು ಹೇಗೆ ಅಂತ. ಹರೇ ಕೃಷ್ಣ ಮಾತಾಜಿ. ಗೂಗಲ್ ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು, ನಮ್ಮ ಮೊಬೈಲ್ಗೂ ಮಾಡ್ಬೋದು. ಶಿವಮೊಗ್ಗದಿಂದ ನಾಗರತ್ನ ಮಾತಾಜಿ ಅವರು. ಗೋಪಿ ಸೇನೆಯಲ್ಲಿ ಹಾಕ್ತೀನಿ ಮಾತಾಜಿ, ನಾನು ಇನ್ವಿಟೇಷನ್ ಹಾಕ್ತೀನಿ, ಅದ್ರಲ್ಲಿ ಒಂದು QR ಕೋಡ್ ಇದೆ. ನೀವು ಯಾರ ಹತ್ರನಾದ್ರೂ ಅದಕ್ಕೆ ಇದ್ ಮಾಡಿ, ಇಲ್ಲ ನನ್ನ ನಂಬರ್ ಕೊಡ್ತೀನಿ ಗೂಗಲ್ ಪೇದು, ಅದಕ್ಕೆ ನೀವು ಮಾಡ್ಬೋದು. ಇಲ್ಲ ಮೀನಾಕ್ಷಿ ಮಾತಾಜಿ ಅವ್ರದ್ದು ಗೂಗಲ್ ಪೇ ಇರ್ಬೋದು, ಅದಕ್ ಮಾಡ್ಬೋದು. ಒಂದ್ 500 ರೂಪಾಯಿ. ನಿಮ್ಮ ಅಮೌಂಟ್ ಎಷ್ಟಂತ ಹೇಳ್ಬಿಡಿ ಮಾತಾಜಿ ನನ್ಗೆ. 501 ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಮಾತಾಜಿ, ಕ್ಲಾಸ್ ಆದ್ಮೇಲೆ ಯಾರಿಗ್ ಕಳಿಸ್ಬೇಕಂತ ಹೇಳ್ತೀನಿ. ಆಯ್ತಾ? ಸರಿ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ, ನಾನು ವೀಣಾ ಹತ್ರ ಕಳಿಸ್ತೀನಿ. ವೀಣಾ ಮೈಸೂರ್ಲಿದ್ದಾಳೆ. ವೀಣಾ ಅವ್ರ ಅಮ್ಮ ಮಾತಾಡ್ತಿರೋದು. ವೀಣಾ ತಂದ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ವೀಣಾ ನೆನ್ನೆ 10,000 ಕೊಟ್ರು. ವೀಣಾ ಕೈಯಲ್ಲಿ ಕಳಿಸ್ತೀನಿ ಮಾತಾಜಿ. ಆಯ್ತು ಆಯ್ತು ಮಾತಾಜಿ. ಹಾ, ಓಕೆ, ವೀಣಾನ ಹತ್ರ ಕೊಡಿ ಮಾತಾಜಿ, ವೀಣಾ ನಮ್ಗೆ ತಲುಪಿಸ್ತಾರೆ. ನಾನ್ ನಿನ್ನೆ ಬಂದೆ ಮಾತಾಜಿ ಮೈಸೂರಿಗೆ. ಹೌದಾ? ಮನೆ ಹತ್ರ ಬಂದಿದ್ರಾ ಮಾತಾಜಿ ನೀವು? ನಿನ್ನೆ ಬಂದೆ ನಾನು. ಅಲ್ಲ, ದೇವಸ್ಥಾನಕ್ಕೆ ಬಂದಿದ್ರಾ? ಸ್ನಾನ ಯಾತ್ರೆ ಇತ್ತಲ್ವಾ? ಇಲ್ಲ ಮಾತಾಜಿ, ಅಲ್ಲಿ ವೀಣಾ ಮನೆ ಶಿಫ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡೋದೇ ಆಗೋಯ್ತು, ನನ್ಗೆ ಟೈಮೇ ಆಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ಸ್ವಲ್ಪ ಹೊತ್ತರ ಬರ್ಬೇಕಿತ್ತು. ತುಂಬಾನೇ ಚೆನ್ನಾಗಿ. ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಮಾತಾಜಿ. ರಥಯಾತ್ರೆಗೆ ಬರ್ಬೇಕು ನೀವು ಖಂಡಿತ. ಬ್ಯಾಕ್ ಟೈಮ್ ಬಂದ್ಬಿಟ್ಟಿತ್ತು. ಅಲ್ಲ, ರಥಯಾತ್ರೆ ಖಂಡಿತ ಬರ್ಬೇಕು ಮಾತಾಜಿ. ಇದೇ ನಿನ್ನೆ ತಾನು ಬಂದಿದ್ದೀನಿ ಮಾತಾಜಿ, ನೋಡೋಣ. ಯಾಕಂದ್ರೆ ನಾನು ರಥಯಾತ್ರೆ ಅಂದ್ರೆ ಇಲ್ಲೂ ಅಟೆಂಡ್ ಮಾಡ್ತೀನಿ. ಅಲ್ಲಿ 27ಕ್ಕೆ ಇದೆಯಾ? ಅಲ್ಲಿ ಗೊತ್ತಿಲ್ಲ ಮಾತಾಜಿ, ನಾನ್ ನಿನ್ನೆ ಬಂದಲ್ಲ, ಇನ್ನು ಮೆಸೇಜಸ್ ನೋಡಿಲ್ಲ.
ಆ ಮಗಳು ಕಾಂಚನ Okay. ಹೇಳ್ತಾಳೆ ಯಾವತ್ತಂತ. ಓಕೆ. ನೀವು ಮೈಸೂರು ಖಂಡಿತ ಬನ್ನಿ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಪ್ರಯತ್ನ ಮಚ್ ಪಡ್ತೀನಿ ಮಾತಾಜಿ. ನಿಮ್ಮ ಡೊನೇಷನ್ಗೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ನಮ್ಮ ಗೋಪಿ ಸೇನೆಲ್ಲೂ ಯಾವಾಗ್ಲೂ ಪಾಲ್ಗೊಳ್ತೀರಿ ನೀವು, ಅದ್ ನೋಡ್ತಾ ಇರ್ತೀನಿ ನಾನು. ತುಂಬಾ ತುಂಬಾ ಧನ್ಯವಾದಗಳು. ಜಸ್ಟ್ ಅ ಮಿನಿಟ್. ಸೊ ಇದೇ ನೀವು ಮೀಡಿಯನ್ ಹತ್ರ ಕೊಡಿ ಮಾತಾಜಿ, ಅವ್ರು ನಂಗೆ ತಲುಪಿಸ್ತಾರೆ. ಓಕೆ, ಇನ್ನು ಬೇರೆಯವ್ರು ಯಾರ್ಯಾರ್ದು ಇದೆಯಾ ಡೊನೇಷನ್ಸ್? हरे कृष्ण माताजी, दंडवत प्रणाम. ದಂಡೋತ್ ಪ್ರಣಾಮ್ಸ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. 501 ರೂಪಾಯಿ ಬರೀರಿ ಮಾತಾಜಿ ನಾನು Okay. 5000 ಕಳಿಸ್ತೀನಿ ವೀಣಾ ಹತ್ರ. ಯಾರ್ ಮಾತಾಜಿ? ವೀಣಾ ಅವರಮ್ಮ 5000 ವೀಣನ್ ಕೊಡಕ್ Okay. ಹೇಳ್ತೀನಿ, ಕೊಡ್ತಾಳೆ. ಓಕೆ ಓಕೆ, ಅವ್ರು ನನ್ಗೆ ಹೇಳ್ತಾರೆ ಮಾತಾಜಿ. ಓಕೆ, 5000 ಅಲ್ವಾ? ವೀಣಾ ಕೇಳಿ ಕಳಿಸ್ತೀನಿ. ಓಕೆ ಗೊತ್ತಾಯ್ತು. ಮಾತಾಜಿ. ಹಾ ಸರಿ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ಓಕೆ, ಮಾತಾಜಿ ನಂದು ನೋಡಿ 501 ಮಾತಾಜಿ. 501 ಯಾರ್ದು ಮಾತಾಜಿ? ಮಂಗಲ್ ಠಾಕ್ರೆ. ಮಂಗಳ ಸಕ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಸೋ ಮಚ್. ಮಾತಾಜಿ ನೀವು QR ಕಳಿಸ್ಲಿ ಮಾತಾಜಿ, ನಾ ಕಳಿಸ್ತೇನೆ. ಓಕೆ, ನಾನು QR ಕೋಡ್ ಈಗ ಕಳಿಸ್ತೀನಿ ಇನ್ವಿಟೇಷನ್ ನ. ಬಟ್ ನೀವು ಕಳಿಸಿದ್ದೇನೆ ನಂಗೆ ಸ್ಕ್ರೀನ್ ಶಾಟ್ ತೆಗೆದು ಗೋಪಿ ಸೇನೆಯಲ್ಲಿ ಹಾಕಿ, ಇಲ್ಲ ನನ್ನ ಪರ್ಸನಲ್ ನಂಬರ್ಗಾದ್ರೂ ಕಳಿಸಿ. ಯಾಕಂದ್ರೆ ನಮ್ಮ ಹರಿಬೋಲ್ ಗೋಪಿ ಲೀಲಾಮಯಿ ಸೇನೆಯಿಂದ ಮಾತಾಜಿ. ಎಷ್ಟು ಹೋಗುತ್ತೆ ಅಂತ ನನ್ಗೆ ಒಂದು ಫಿಗರ್ ಬೇಕು ಅಷ್ಟೇ. ಹರಿಬೋಲ್ ಲೀಲಾಮಯಿ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ನಾನ್ ಹೇಳೋದು ನಿಮ್ QR ಕೋಡ್ ಕೊಡಿ, ಯಾಕೆಂದ್ರೆ ಅದು ಮಡಿಕೇರಿ ಅಕೌಂಟಿಗೆ ಹೋಗುತ್ತೆ, ಅವಾಗ ಗೊತ್ತಾಗಲ್ಲ ಯಾರ್ಯಾರು ಹೌದಾ? ಕೊಟ್ಟಿದ್ದಾರೆ ಅಂತ, ಅದಕ್ಕೆ. ಓಕೆ ಮಾತಾಜಿ, ನಮ್ದೇ ಕಳ್ಸೋಣ ಬಿಡಿ. ನಾನು ಗೋಪಿ ಸೇನೆಯಲ್ಲಿ ನಂದೇ ಹಾಕ್ಬಿಡ್ತೀನಿ. ಹಾ, ನಿಮ್ದೇ ಹಾಕಿ. ಹರೇ ಕೃಷ್ಣ ಮಾತಾಜಿ, ನಾ ಕಳಿಸ್ಬಿಟ್ಟೆ ಅಮೌಂಟ್ ಆ QR ಕೋಡ್ಗೆ. ನೋ ಪ್ರಾಬ್ಲಮ್ ಮಾತಾಜಿ, ಹಾ, ಕಳಿಸಿದವ್ರು ಏನ್ ತೊಂದ್ರೆ ಇಲ್ಲ. ಅದ್ರ ಸ್ಕ್ರೀನ್ ಶಾಟ್ ಕಳ್ಸಿ ಮಾತಾಜಿ. ಲೀಲಾಮಯಿ ಕಳಿಸಿದೀನಿ ಮಾತಾಜಿ, ಮಾತಾಜಿಗೆ. ಚಂಪಾ ಮಾತಾಜಿ ಕಳಿಸ್ತೀನಿ. ಓಕೆ ಓಕೆ. ಸೊ ನೀವ್ ಅಕಸ್ಮಾತ್ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದ್ರೂ ಡೊನೇಟ್ ಮಾಡಕ್ ಇಷ್ಟಪಟ್ರುನುವೆ, ಸೊ ಲೀಲಾಮಯಿ ಮಾತಾಜಿ ಸ್ಕ್ಯಾನರ್ ಕೋಡ್ ಕಳ್ಸಿ. ಸೊ ಅವಾಗ ನಮಗ್ ಗೊತ್ತಾಗತ್ತೆ ಯಾರು ಏನು ಅಂತ. ಇಲ್ಲಾಂದ್ರೆ ಮಡಿಕೇರಿ ಅಕೌಂಟ್ ಕೊಟ್ಟೋದ್ರೆ ನಮಗ್ ಗೊತ್ತಾಗೋದಿಲ್ಲ. ಸೊ ಅದೊಂದು ಹೆಲ್ಪ್ ಮಾಡಿ ಮಾತಾಜಿ. ಇಲ್ಲ, ಒಳ್ಳೇದಾಯ್ತು ಮಾತಾಜಿ ನೀವು ಹೇಳಿದ್ದು. ಯಾಕಂದ್ರೆ ನಮಗೂ ಇಮಿಡಿಯೇಟ್ ಆಗಿ ಸೇವೆಗೂ ದುಡ್ಡು ಬೇಕಿರುತ್ತೆ. ನಾವು ಅದು ಅಕೌಂಟ್ ಕ್ಲಿಯರ್ ಮಾಡ್ಕೊಳ್ಳೋದು ಎಲ್ಲ ತೊಂದ್ರೆ ಆಗತ್ತೆ. ಆಮೇಲೆ ನಮ್ಗೆ ಗೋಪಿ ಸೇನೆಯಿಂದ ಎಷ್ಟು ಹೋಯ್ತು ಅಂತ ನಮ್ಗೆ ಲೆಕ್ಕನೂ ಸಿಗಲ್ಲ. ನಮ್ದೊಂದು ಕರೆಕ್ಟ್ ನಾವೇ ಪರ್ಸನಲ್ ಇದು ಹಾಕೋಣ ಮಾತಾಜಿ, ಗೋಪಿ ಸೇನೆ ಇದ್ರಲ್ಲಿ ಹಾಕೋಣ, ಗ್ರೂಪ್ ಅಲ್ಲೇ ಹಾಕೋಣ. ಓಕೆ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ನೀವು ಡೊನೇಟ್ ಮಾಡಿದ್ರಿ. ಸೊ ಇಷ್ಟೊಂದು ಡೊನೇಷನ್ಸ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟು ಎಲ್ಲರೂ ಮನಸ್ಸು ಬಿಚ್ಚಿ ನೀವು ಡೊನೇಟ್ ಮಾಡಿದೀರಾ. ಇದೇ ರೀತಿಯ ನಿಮ್ಮ ಸಹಕಾರ ನಮ್ಮ ಗೋಪಿ ಸೇನೆಗೆ ಯಾವಾಗೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ಮತ್ತೇನಾದ್ರು ಇದೆಯಾ ಶಾಮಕಾಂತ ಮಾತಾಜಿ? ಎನಿ ಅದರ್ ಅನೌನ್ಸ್ಮೆಂಟ್? ಏನಿಲ್ಲ ಮಾತಾಜಿ. ಏನಿಲ್ಲ ಅಲ್ವಾ? ಓಕೆ, ಬೇರೆ ಯಾರು ಏನೋ ಡೌಟ್ ಇದೆಯಾ ಪೇಮೆಂಟ್ಸ್ ಬಗ್ಗೆ? ಯಾರಿಗೇನ ಡೌಟ್ ಬರ್ಲಿಕ್ಕಿಲ್ಲ. ನಾನು ಈಗ ಜಸ್ಟ್ ಕ್ಲಾಸ್ ಆದ್ಮೇಲೆ ನಾನು ಗೋಪಿ ಸೇನೆಯಲ್ಲಿ ಹಾಕ್ತೀನಿ. ಅದೇ ಇದಕ್ಕೆ ಸುಭಾಷಿಣಿ ಮಾತಾಜಿ ಹೇಳ್ದಂಗೆ ಅದಕ್ಕೆ ನೀವು ನಮ್ಗೆ ಕಳಿಸಿದ್ರಾಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳೋಣ. ಕ್ಲೋಸಿಂಗ್ ಪ್ರೇಯರ್ಸ್ ಒಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ, ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ ಅಧೀಶ್ವರಿ, ನಂದ ಗೋಪ ಸುತಂ ದೇವಿ ಪತಿ ಮೇ ಕುರುತೆ ನಮಃ.
ಶ್ರೀ ಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. हरिदास ठाकुर की जय, श्रील प्रभुपाद की जय, निताई गौर प्रेमानंदे हरि हरि बोल. हरे कृष्ण. थैंक यू सो मच. ಶಾಮಕಾಂತ ಮಾತಾಜಿ ಮೀಟಿಂಗ್ ಎಂಡ್ ಮಾಡ್ಬೋದು.